महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा ಗಣೇಶನಲ್ಲಿ ಬೇಡಿಕೊಳ್ಳುತ್ತಾ ಶ್ರೀ ದುರುಂಟೇಶ್ವರನ ಪಾದಾರವಿಂದ ನಮಿಸಿ ಸಂಸ್ಥೆಯ ದೇಗುಲದಲ್ಲಿ ಸೇರುವ ಸರ್ವರಿಗೂ ಮಧ್ಯಾಹ್ನದ ಶುಭಾಶಯಗಳು. ಪ್ರಕೃತಿಯ ಮಡಿಯಲ್ಲಿರುವ ನಮ್ಮ ಮಹಾವಿದ್ಯಾಲಯ ಮತ್ತು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಅಡಿಯಲ್ಲಿರುವ ಎಲ್ಲ ರಾಜ್ಯಶಾಸ್ತ್ರದ ಪ್ರಾಧ್ಯಾಪಕರು ಇವರೆಲ್ಲರ ಸಮ್ಮುಖದಲ್ಲಿ ಮಾನವ ಹಕ್ಕುಗಳ ಅರಿವು ಮತ್ತು ಶಿಕ್ಷಣ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರಿಗೂ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ. ಬೆಂಗಳೂರಿನ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನೋಡಿ, ಕಾಯುವ ದೈವದಲ್ಲಿ ನಮಗೊಂದು ಬೇಡಿಕೆಯ ನುಡಿ, ನಮ್ಮ ಬದುಕಿನ ನುಡಿ ವಾಸ್ತವತೆಯ ಕನ್ನಡಿ, ಬರೆದು ಬಿಡೋಣ ಶುಭಾರಂಭದ ಶುಭ ನುಡಿ. ಮಾನವ ಹಕ್ಕುಗಳ ಅರಿವು ಮತ್ತು ಶಿಕ್ಷಣ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರನ್ನು ಸ್ವಾಗತಿಸುವುದು ನಮ್ಮ ಆದ್ಯ ಕರ್ತವ್ಯ. ಎಲ್ಲರನ್ನು ಸ್ವಾಗತಿಸಲು ನಮ್ಮ ಮಹಾವಿದ್ಯಾಲಯದ ಟಿ.ಎಂ. ಕಾಂಬ್ಳೆ ಸರ್ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತೇನೆ. ಮುಖ್ಯಕ್ಕೆ ನಮಸ್ಕರಿಸುತ್ತಾ, ಈ ಒಂದು ಮಾನವ ಹಕ್ಕುಗಳು ಅರಿವು ಮತ್ತು ಶಿಕ್ಷಣ ಅನ್ನುವಂತಹ ಒಂದು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಈ ಒಂದು 3ನೇ ಟೆಕ್ನಿಕಲ್ ಸೆಷನ್ನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಡಾಕ್ಟರ್ ಪಿ.ವಿ. ಪಾಟೀಲ್ ಸರ್ ಅವರನ್ನು ನಾನು ಅತ್ಯಂತ ಹೃತ್ಪೂರ್ವಕವಾಗಿ ಈ ಒಂದು ಶೈಕ್ಷಣಿಕ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಟೆಕ್ನಿಕಲ್ ಸೆಷನ್ನ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಿರುವಂತಹ ಡಾಕ್ಟರ್ ಪ್ರವೀಣ್ ಪಾಟೀಲ್ ಸರ್ ಇವರನ್ನು ಸಹ ನಾನು ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ STS ಸಂಘದ ಸೆಕ್ರೆಟರಿ ಸರ್ ಅಂತ G.C. ಕೊಡ್ಗಿ ಸರ್ ಅವರನ್ನು ಸಹ ಈ ಒಂದು 3ನೇ ಸೆಷನ್ಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರು, IPSC ಕೋಆರ್ಡಿನೇಟರು, ಸಹೋದ್ಯೋಗಿ ಮಿತ್ರರಿಗೂ ಹಾಗೂ ತಮ್ಮೆಲ್ಲರಿಗೂ ಅತ್ಯಂತ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ನಾನು ಕೊಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸುವಂತಹ ಡಾಕ್ಟರ್ ಪ್ರವೀಣ್ ಪಾಟೀಲ್ ಸರ್ ಅವರ ಬಗ್ಗೆ ಅತ್ಯಂತ 2 ಶಬ್ದಗಳಲ್ಲಿ ನಾನು ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ತಿಳಿದ್ರು ಹಾಗೆ ಬೆಳಗಾವಿ ಸರ್ ಹೇಳಿದ್ರು ನಾವು ಹುಕ್ಕೇರಿ ತಾಲೂಕಿನ ಹಳೆಯ ಜನ ಅಂತ, ಆದ್ರೆ ತಮ್ಮೆಲ್ಲರಿಗೂ ತಿಳಿದ್ರಿ ಡಾಕ್ಟರ್ ಪ್ರವೀಣ್ ಪಾಟೀಲ್ ಸರ್ ಸಹ ಹುಕ್ಕೇರಿ ತಾಲೂಕಿನ ಹಳೆಯ ಜನ. ಆಮೇಲೆ ಸರ್ ಅವರು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಪದವಿಯನ್ನು ಪಡೆದುಕೊಳ್ತಾರೆ. ಸರ್ ಅವರು ವಿದ್ಯಾರ್ಥಿ ದಶೆಯಿಂದಲೇ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಯಾಗಿರ್ತಾರೆ. LLB ಮತ್ತು LLM ಕೋರ್ಸ್ಗಳಲ್ಲಿ ಹಲವಾರು ಬಹುಮಾನಗಳನ್ನು ಸರ್ ಅವರು ಪಡೆದಿದ್ದಾರೆ. ಅದೇ ರೀತಿಯಾಗಿ NET 2 ಸರ್ತಿ ಅವರು ಏನಪ್ಪ ಅಂತಂದ್ರೆ ಆಸಗಿದ್ದಾರೆ. 12 ವರ್ಷಗಳ ಸೇವಾನುಭವವನ್ನು ಅವರು ಹೊಂದಿದ್ದು 30 ರಿಸರ್ಚ್ ಆರ್ಟಿಕಲ್ಗಳನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಜರ್ನಲ್ಸ್ ಮತ್ತು ಬುಕ್ಸ್ಗಳಲ್ಲಿ ಪ್ರಕಟಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ 50 ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ರಾಜ್ಯ ಮಟ್ಟದ ಸೆಮಿನಾರ್ಗಳಲ್ಲಿ ಅವರು ಭಾಗವಹಿಸಿದ್ದಾರೆ. ಹಲವಾರು ಕಡೆಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಅವರು ಭಾಗವಹಿಸಿದ್ದು ಪ್ರಸ್ತುತ 2003ರಿಂದ ಶಹಾಜಿ ಲಾ ಕಾಲೇಜ್ ಕೊಲ್ಲಾಪುರದ ಪ್ರಾಂಶುಪಾಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹೀಗಾಗಿ ಸರ್ ಅವರು ಒಂದು ಬಹುಮುಖ ಪ್ರತಿಭೆ ಅಂತ ಹೇಳಿದ್ರೆ ಅವರು ತಪ್ಪಾಗಲಿಕ್ಕೆ ಹೇಳುತ್ತಾ ನನ್ನ 2 ಮಾತುಗಳನ್ನು ಪ್ರಾರಂಭ ಮಾಡ್ತೇನೆ. ಧನ್ಯವಾದಗಳು ಸರ್. ಕನಸುಗಳನ್ನು ಕನಕದಿಂದ ಪಡೆಯಲಾಗದು, ಮನಸ್ಸುಗಳನ್ನು ಮನದಿಂದ ಪಡೆಯಲಾಗದು, ಸಾಧನೆಯನ್ನು ಸೊಕ್ಕಿನಿಂದ ಪಡೆಯಲಾಗದು, ಪ್ರೀತಿಯನ್ನು ಅಹಂಕಾರದಿಂದ ಪಡೆಯಲಾಗದು, ಜ್ಞಾನವನ್ನು ಒಂಟಿಯಾಗಿ ಪಡೆಯಲಾಗದು, ಗುರುವಿಲ್ಲದೆ ಯಾವುದನ್ನು ಪಡೆಯಲಾಗುವುದು, ಹಾಗೆ ಪುಷ್ಪಗಳಿಲ್ಲದೆ ಅಧ್ಯಕ್ಷರ ಆತ್ಮೀಯತೆಯನ್ನು ಕೂಡ ಪಡೆಯಲಾಗುವುದು. ಮಾನವ ಹಕ್ಕುಗಳ ಅರಿವು ಮತ್ತು ಶಿಕ್ಷಣ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾದ ಡಾಕ್ಟರ್ ಪ್ರವೀಣ್ ಪಾಟೀಲ್ ಸರ್, ಪ್ರಾಚಾರ್ಯರು, ಶಹಾಜಿ ಕಾನೂನು ಮಹಾವಿದ್ಯಾಲಯ ಕೊಲ್ಲಾಪುರ, ಇವರಿಗೆ ನಮ್ಮ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಆದ KP ಮರಾಠೆ ಸರ್ ಇವರಿಂದ ಪುಷ್ಪಾರ್ಪಣೆ.
Patil sir, RCU CPT Association, SSR and Commerce College, Babaleshwar. ಇವರಿಗೆ ನಮ್ಮ ಮಹಾವಿದ್ಯಾಲಯದ ಕನ್ನಡ ವಿಭಾಗದ ಪ್ರಾಧ್ಯಾಪಕರು ಆದ ಶ್ರೀ ಡಿ.ಟಿ. ಸೊಲ್ಲರ್ ಸರ್ ಇವರಿಂದ ಪುಷ್ಪಾರ್ಪಣೆ. ಈಗ ಸತ್ಕಾರ ಸಮಾರಂಭ. ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾದ ಡಾಕ್ಟರ್ ಪ್ರವೀಣ್ ಪಾಟೀಲ್ ಸರ್ ಇವರಿಗೆ ಡಾಕ್ಟರ್ ಹೊನ್ನೂರು ಕೃಷ್ಣ ಸರ್ ಅವರಿಂದ ಸತ್ಕಾರ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯ ಸ್ಥಾನವನ್ನು ಅಲಂಕರಿಸಿದ ಡಾಕ್ಟರ್ ಡಿ.ಟಿ. ಪಾಟೀಲ್ ಸರ್ ಇವರಿಗೆ ಡಾಕ್ಟರ್ ಸುನೀಲ್ ಕುಮಾರ್ ಸರ್ ಇವರಿಂದ ಸತ್ಕಾರ ಸಮಾರಂಭ. ಧನ್ಯವಾದಗಳು ಸರ್. ಯಥಾ ಚಿತ್ತಂ ತಥಾ ವಾಚೋ ಯಥಾ ವಾಚಂ ತಥಾ ಕ್ರಿಯಾ ಚಿತ್ತವಾಚಿ ಕ್ರಿಯಾಯಾಚ ಸಾಧು ನಾಮಕ ಗೋಗತ. ಮನಸ್ಸಿನಲ್ಲಿ ಇರುವುದನ್ನೇ ಮಾತನಾಡಬೇಕು, ಮಾತಿನಂತೆ ಕ್ರಿಯೆ ಇರಬೇಕು. ಮನಸ್ಸು, ಮಾತು ಮತ್ತು ಕೆಲಸ ಒಂದೇ ರೀತಿ ಇದ್ದರೆ ಅಂತವರು ಸಜ್ಜನರು ಅನಿಸಿಕೊಳ್ಳುತ್ತಾರೆ. ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾದ ಡಾಕ್ಟರ್ ಪ್ರವೀಣ್ ಪಾಟೀಲ್ ಸರ್ ಇವರಿಂದ ದುರ್ಬಲ ವರ್ಗದ ಹಕ್ಕುಗಳ ಕುರಿತಾಗಿ ಮಾತುಗಳು. ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಸಂಯೋಜಕರು, ಮಾನವ ಅಧಿಕಾರ ಕುರಿತು ನಿಮ್ಮ ಜೊತೆ ಒಂದಿಷ್ಟು ಮಾತಾಡುವಂತಹ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸರ್ ಹೇಳಿದ್ರು ಹುಕ್ಕೇರಿ ತಾಲೂಕಿನ ಹಳೆಯ ಅಂತ, ಅದು ಸಮಸ್ಯೆ ಅಲ್ಲ. ಸಮಸ್ಯೆ ಏನಾದ ಅಂತಂದ್ರೆ ನಾವು ನಿಪ್ಪಾಣಿ ಹೊಡೆದೇವೆ. ನಿಪ್ಪಾಣಿ ಅವರ ಸಮಸ್ಯೆ ಒಂದು ವಿಚಿತ್ರ ಸಮಸ್ಯೆ, ಲಿಂಗ್ವಿಸ್ಟಿಕ್ ಮೈನಾರಿಟಿ. ನಾವು ಬೆಳಗಾವಿ ಮುಂದೆ ಹೋದು ಅಂತಂದ್ರೆ ನೀ ಮರಾಠಿ ಏನು ಕೇಳ್ತಾರೆ, ಮಾತನಾಡಿ ಗೊತ್ತಾಗ್ತದೆ. ಮೋಸ್ಟ್ಲಿ ನೀ ಮರಾಠಿ ಹೋದು ಕನ್ನಡ ಮಾತಾಡುವಂತ ಪ್ರಯತ್ನ ಮಾಡ್ತಾ ಇದೆಯಾ ಅಂತಾರ ಅವರು. ಈ ಕಡೆ ಪುಣೆ ಕಡೆ ಹೋದು ಅಂತಂದ್ರೆ ನೀ ಕನ್ನಡ ಮರಾಠಿ ಮಾತಾಡೋ ಪ್ರಯತ್ನ ಮಾಡ್ತಾ ಇದೆಯಾ ಅಂತಾರೆ. ಹೀಗಾಗಿ ಆ ಕಡೆನೂ ಇರದವನು ಈ ಕಡೆನೂ ಇರದವನು ಯಾರು, ಅದು ಹಿಂದಿದೊಳಗೆ ಅಂತಾರ ಹಲ್ಕನ ಘಾಟಕ फिर ये कहा था ಅಲ್ಲಿ ನಾನು ಪೂರಾ ನಿಪ್ಪಾಣಿ ಊರು ಮತ್ತು ನಿಪ್ಪಾಣಿ ಊರಿನ ಸುತ್ತಮುತ್ತಲಿರುವಂತ ಎಲ್ಲಾ ವಿಲೇಜ್ಗಳ ಪರವಾಗಿ ಮಾತಾಡ್ತಾ ಇದ್ದೀನಿ. ಅದಕ್ಕೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಏನು ಆಗ್ಬೇಕು ಅನ್ನೋದು. ಸರ್ ಹೇಳಿದ್ರು ಮಕ್ಕಳು ಮಲಗ್ತಾವ ಅಂತ, ಅವ್ರಿಗೆ ಪ್ರಾಮಿಸ್ ಮಾಡಿ ಬಂದೇನಿ, ಒಬ್ಬ ಮಲಿದಂತಂದ್ರೆ ಇನ್ನೊಂದ್ಸಲ ಕಳ್ಸ್ಬೇಕಂತೆ. ಒಬ್ಬ ನಾಯಿ ಸಾಗಿಲ್ಲ, ಎಕ್ಸಾಂಪಲ್ ನಾಯಿ ಬಂದಿತ್ತು. ಜಿಲ್ ತೋರ್ಸು ಅಂತ ಜಿಲ್ ತೋರ್ಸು, ಈಜು ತೋರ್ಸು ಅಂತ ಈಜು ತೋರ್ಸು, ಗಿಡ ಇರುವಂತ
ನನಗೇನು ಗಿಡ ಇರಬೇಕಾಗ್ತದ ಅಂತ ಒಂದು ವೇದವಾಕ್ಯ ಹೇಳುವಂತಂದ. ಅವಾಗ ನಾಯಿ ಕೆಲವೊಂದು ಬ್ಲ್ಯಾಕ್ ಕಾಮಿಡೀಸ್ ಇರ್ತಾವ. ನೀವು ಬ್ಲ್ಯಾಕ್ ಕಾಮಿಡಿಗಳನ್ನ ಬ್ಲ್ಯಾಕ್ ಕಾಮಿಡಿ ಅಂತ ಹೇಳಿ ತಗೋಬೇಕು. ಬ್ಲ್ಯಾಕ್ ಕಾಮಿಡಿ ಅಂತಂದ್ರೆ ಏನು? ನಗುವಂತ ವಿಷಯ ಅದ, ಅದರೊಳಗೆ ಮಾರ್ಮಿಕವಾಗಿ ಒಂದು ತಗುವಂತ ವಿಷಯನೂ ಕೂಡ ಇರ್ತದೆ. ಅದಕ್ಕೆ ಬ್ಲ್ಯಾಕ್ ಕಾಮಿಡಿ ಅಂತ ಹೇಳಿ. ಇದನ್ನೆಲ್ಲ ನಾಯಿಗಳು ಕೇಳಿಸಿ ನಾವು ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳಿ. ಆವಾಗ ನಾಯಿ ಅಂತಿತ್ತು ಮಗನಿಗೆ, ಲೇ ನಾಯಿ ನಾ ನಾಯಿ. ಇದು ಬ್ಲ್ಯಾಕ್ ಕಾಮಿಡಿ. ನಾಯಿ ಏನಂತ ಮಾಲಕ, ಲೇ ನಾಯಿ ನಾ ನಾಯಿ. ನನ್ನದೇ ಆದಂತಹ ಒಂದು ಲಿಮಿಟೇಷನ್ಸ್ಗಳದಾವ, ನನ್ನದೇ ಆದಂತಹ ಒಂದು ಬದುಕದ. ನಾನು ನಾಯಾಗಿ ಹುಟ್ಟಿ ಬಂದೀನಿ, ನಾಯಾಗಿ ಬದುಕುಗಳು. ನೀನು ನನ್ನ ಕಳೆದ ಬೇರೆ ಯಾಕೆ ಕೇಳ್ಬೋದಿ, ನನಗೆ ಯಾಕೆ ಅಂತ ಕೇಳದಿ. ನಾಯದಲ್ಲಿ ನಾಯಿ ಅಂತ ಬದುಕುಗಳು, ಬದುಕುವ ಅಧಿಕಾರ. ಹಿಂಗ ಇನ್ನೊಬ್ಬ ಗಿಳಿ ತಗೊಂಬಂದು ಚಂದ ಅಂತ ಪಿಂಜರಾದೊಳಗೆ ಗಿಳಿ ಇಟ್ಟಾವ. ಹೇಳ ಹೊರಗಂತಂದ್ರೆ ಏನು ಅಂತಂದ, ಪ್ರಣಾಮ್ ಅಂತಂದ್ರೆ ಏನು ಹೇಳುವಂತಂದ, ಹೋಗಿ ನಾವು ಅಂದ್ರೆ ಏನು ಹೇಳುವಂತಂದ. ಗಿಳಿ ಆಗಿತ್ತು ನಾವುನ ನಾವು ನನಗೆ ಗೊತ್ತು ನಾವು ಅದೇನು ಬ್ಲ್ಯಾಕ್ ಕಾಮಿಡಿ. ನಗೋದು ಬಹಳ ಚಲೋ ಅದ, ಕೆಲವೊಂದು ಆಫೆನ್ಸಿವ್ ವರ್ಡ್ಸು ಬರ್ತಾವ. ಹೇಳೋ ಅಧಿಕಾರ ಏನು, ಹೇಳೋ ವಿಷಯ ಏನು, ಈ ಒಂದು ಉದಾಹರಣೆಗಳು ನಾಯಿ ಆಗಲಿ ಅಥವಾ ಒಂದು ಗಿಳಿ ಆಗಲಿ ತನ್ನದೇ ಆದಂತಹ ಒಂದು ನೈಸರ್ಗಿಕ ಪ್ರಕ್ರಿಯೆಯನ್ನ ಪಡ್ಕೊಂಡು ಭೂಮಿ ಮೇಲೆ ಬಂದ. ಗಿಳಿ ನಾಯಿ ಆಗಕ್ಕೆ ಸಾಧ್ಯ ಇಲ್ಲ, ನಾಯಿ ಗಿಳಿ ಆಗಕ್ಕೆ ಸಾಧ್ಯ ಇಲ್ಲ. ಇವೆರಡೂ ಕೂಡಿ ಮನುಷ್ಯ ಆಗಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಇವೆರಡುಗಳನ್ನ ಹೋಲಿಸಬಹುದು, ಇವು ಪ್ರಾಣಿಗಳು ಆಗಕ್ಕೆ ಸಾಧ್ಯ ಇಲ್ಲ. ಡಿಫರೆನ್ಸ್ ಬಿಟ್ವೀನ್ ಬೀಯಿಂಗ್ ಅಂಡ್ ಹ್ಯೂಮನ್ ಬೀಯಿಂಗ್. ನಾಯಿ ಒಂದು ಬೀಯಿಂಗ್, ನಮ್ಮ ಉದಾಹರಣೆ. ಗಿಳಿ ಬಗ್ಗೆ ಮಾತಾಡಿದ್ರು, ಅದು ಒಂದು ಬೀಯಿಂಗ್. ಆದ್ರೆ ನಾವು ಮನುಷ್ಯರು, ಹ್ಯೂಮನ್ ಬೀಯಿಂಗ್. ಬೀಯಿಂಗ್ ಜೊತೆ ಒಂದು ಎಕ್ಸ್ಟ್ರಾ ವರ್ಡ್ ಆ್ಯಡ್ ಆಗಿದೆ, ಹ್ಯೂಮನ್ ಬೀಯಿಂಗ್. ಆಮೇಲೆ ನಾ ಹೇಳಿದ್ನಲ್ಲ ನಾಯಿ ಉದಾಹರಣೆ, ಒಂದು 2x2 ನಾಯಿ ಇಟ್ಟು ತಿಳ್ಕೊಂಡ್ರೆ 2 ಫುಟ್ ಉಪರ 2 ಫುಟ್ ಅಗಲ ಉದ್ದ. ಅದನ್ನು ನೀವು 3x3 ಕೇಜ್ಗಳು ಏನಂದ್ರೆ ವಜ್ರ, ನೀವು 2x2 ನಾಯಿಯನ್ನ 3x3 ವಜ್ರಗಳು ಹಾಕಿದ್ರೆ ಇಟ್ ಅಮೌಂಟ್ಸ್ ಟು ಕ್ರುಯಾಲಿಟಿ ಟು ಅನಿಮಲ್ಸ್. ಅದಕ್ಕೂ ಒಂದು ನಂಬರ್ ಕಾಯ್ದೆ, ಅದು ಪ್ರಿವೆನ್ಷನ್ ಆಫ್ ಕ್ರುಯಾಲಿಟಿ ಟು ಅನಿಮಲ್ಸ್ ಆಕ್ಟ್ ಅಂತ ಹೇಳಿ. ನಾಯಿಗಳಿಗೆ ಅಧಿಕಾರ ಅದಾವ, ಪಕ್ಷಿಗಳಿಗೆ ಅಧಿಕಾರ ಅದಾವ, ಮನುಷ್ಯರಿಗೆ ಇಲ್ಲ ಅಂತಂದ್ರೆ ಅದಕ್ಕೆ ಶಬ್ದ ಏನು ಬಂತು, ಮಾನವ ಅಧಿಕಾರ. ಮುಂಜಾನೆ ಮೇಡಮ್ ಹೇಳ್ತಾ ಇದ್ರು ಅಧಿಕಾರಗಳ ಉಗಮ ಹೆಂಗಾಯ್ತು ಅಂತ ಹೇಳಿ ಸರ್. ಆಮೇಲೆ ಯಾವ್ಯಾವ ಇನ್ಸ್ಟಿಟ್ಯೂಷನ್ಸ್ಗಳು ಅದಾವ ಮಾನವ ಅಧಿಕಾರಗಳನ್ನ ಪ್ರೊಟೆಕ್ಷನ್ ಮಾಡಲಿಕ್ಕೆ, ಅದನ್ನು ಹೇಳಿದ್ರು. ಬಹಳ ಚಂದ ಇತ್ತು. ಅದನ್ನ ಒಂದು ಸ್ವಲ್ಪ ರಿಪೀಟ್ ಯಾಕೆ ಮಾಡೋದು ನಾವು ಅಂತಂದ್ರೆ ಒಂದು ಬೇರೆ ಫ್ಲೇವರ್ ತಗೊಳ್ಬೇಕು. ಅವರು ಹೇಳಿದ ನಾನು ಹೇಳಿದ ಫ್ಲೇವರ್ ಬೇರೆ. 2 ಶಬ್ದಗಳು ಕೂಡಿ ಬಂದಾವ, ಮಾನವ ಅಧಿಕಾರ. 2 ಶಬ್ದಗಳನ್ನ ಸ್ವಲ್ಪ ವ್ಯತ್ಯಾಸ ಮಾಡಿ ತಿಳ್ಕೋ ಪ್ರಯತ್ನ ಮಾಡಿ. ಮಾನವ ಮನುಷ್ಯ, ಮನುಷ್ಯ ಯಾವಾಗಿಂದ ಎಲ್ಲಿಯವರೆಗೆ? ಈ ಪ್ರಶ್ನೆ ಬಹಳ ಬರ್ತದೆ. ಯಾಕಂದ್ರೆ ನಾನು ಲಾ ಬ್ಯಾಕ್ಗ್ರೌಂಡ್ ವಿದ್ಯಾರ್ಥಿ, ನನ್ನ ನಂತರ ಮಾತಾಡುವವರು ನನ್ನ ಗುರುಗಳು ಯಾರಿಂದ ನಾನು ಕಲ್ತೀನಿ, ಅವರು ಲಾ ಬ್ಯಾಕ್ಗ್ರೌಂಡ್ ವ್ಯಕ್ತಿಗಳು. ನಿಮ್ಮ ದೃಷ್ಟಿಕೋನದೊಳಗೆ ಹುಟ್ಟಿ ಬಂದ, ಸತ್ತ, ಇಲ್ಲಿ ಬಂದ, ಇಲ್ಲಿ ಹೋದ, ಇವು ಮಾನವ. ಹೌದಿಲ್ಲ? ಸಾಮಾನ್ಯ ದೃಷ್ಟಿಕೋನದಲ್ಲಿ ಯಾ ಕ್ಷಣ ಹುಟ್ಟ ಬಂದ, ಯಾ ಕ್ಷಣ ಸತ್ತ, ಆ ಕ್ಷಣ ಹೋದ. ನಮ್ಮ ಲಾ ದೃಷ್ಟಿಕೋನದೊಳಗೆ ಹಂಗೆ ಅವನು ಬರೋಕ್ಕಿಂತ ಮುಂಚೆ ಬಂದಾನು ಅಂದ್ರೆ ಏನು? ಅಂದ್ರೆ
ಕನ್ಸೆಪ್ಷನ್, ಪ್ರೆಗ್ನೆನ್ಸಿ 20 ವೀಕ್ಸ್ಗಳ ಕಾಲ ಪ್ರೆಗ್ನೆನ್ಸಿ ಇತ್ತಂತಂದ್ರೆ ಆ ಪ್ರೆಗ್ನೆನ್ಸಿಯನ್ನ ಹೊತ್ತಿರುವಂತ ಮಹಿಳೆಗೆ ಅಧಿಕಾರ ಅದ. ಏನು ನಂದು ಪ್ರೆಗ್ನೆನ್ಸಿ ಅದು ನಾನು ಡ್ರಾಪ್ ಮಾಡ್ತೀನಿ. ಅದಕ್ಕೊಂದು ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್ ಅಂತ 1971 ಕಾಯ್ದೆ ಬಹಳ ಚಂದ. ನನ್ನ ಅಧಿಕಾರ, ನನ್ನ ದೇಹ, ನನ್ನ ಸ್ವಾತಂತ್ರ್ಯ, ಈ ಅಧಿಕಾರದಿಂದ ನಾನು ಹೊಟ್ಟೆಯೊಳಗೆ ಕೂಸು ಬೆಳೀತಾ ಇದ್ದೀನಿ. ನಾನು ಬೇಕಾದ್ರೆ ಬೆಳೆಸ್ತೀನಿ, ಇಲ್ಲ ನಮ್ಮ ಭಾಷೆ ಕೆಡಿಸ್ತೀನಿ, ಬಿಡಿಸ್ತೀನಿ. ಈ ಅಧಿಕಾರ ಎಷ್ಟು ಮಠ ಅಂತಂದ್ರೆ ಕಾಯ್ದೆ ಹೇಳ್ತದ ಹೆಣ್ಮಗಳಿಗೆ ನಿನ್ನ ಅಧಿಕಾರ ಐತಿ. ಹೌದು, 20 ವೀಕ್ಸ್ ತನಕ ನೀವೊಂದು ಏನಾದ್ರು ನಿರ್ಣಯ ತಗೋಬೇಕು. 21ನೇ ವೀಕ್ ಹೋತು, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್ ಸ್ವಲ್ಪ ಹೆಣ್ಮಗಳಿಗೆ ಗೊತ್ತಾಗಬೇಕು. ಒಂದು ನಿಮಿಷ ಅದನ್ನೇ ಹೇಳ್ತೀನಿ. ಹೆಣ್ಮಗಳು ಪ್ರೆಗ್ನೆಂಟ್ ಆದ್ರು ಅಂತಂದ್ರೆ ಮೊದಲನೇ 6 ವೀಕ್ಸ್ ಯಾವುದೋ ಮೆಡಿಕಲ್ ಶಾಪ್ ಹೋಗಿ ಪಿಲ್ಸ್ ತಗೊಂಡ್ರೆ 42 ರೂಪಾಯಿ ಒಂದು ಪಿಲ್ಸ್ ಸಿಗ್ತದೆ. ಒಂದು ಪಿಲ್ಸ್ ತಗೊಂಡ್ರೆ ಅಬೋರ್ಷನ್ ಆಗ್ತದೆ, ನ್ಯಾಚುರಲಿ ಅಬೋರ್ಷನ್ ಆಗ್ತದೆ, ಡ್ರಾಪ್ ಆಗ್ತದೆ, ಫೀಟಸ್ ಡ್ರಾಪ್ ಆಗ್ತದೆ. ಒಂದ್ ಸ್ವಲ್ಪ 10ಕ್ಕಿಂತ ಜಾಸ್ತಿ ವೀಕ್ಸ್ಗಳು ಹೋಗಿತ್ತು ಅಂತಂದ್ರೆ ಯು ನೀಡ್ ದ ಹೆಲ್ಪ್ ಆಫ್ ಅ ಮೆಡಿಕಲ್ ಪ್ರಾಕ್ಟೀಷನರ್. ಅದಕ್ಕೆ ಇಬ್ಬರು ಕನ್ಸಲ್ಟೆಂಟ್ ಡಾಕ್ಟರ್ಸ್ಗಳು ಇರ್ತಾರೆ. ಆಕ್ಟ್ ಪ್ರಮಾಣ 12 ವೀಕ್ಸ್ ತನಕ ಹೋಗಿತ್ತು ಅಂತಂದ್ರೆ ಒಬ್ಬರ ಡಾಕ್ಟರ್ ಬೇಕಾಗ್ತಾರೆ. ಅವ್ರ ಹೆಲ್ಪ್ ತಗೊಂಡು ನೀವು ನಿಮ್ಮ ಫೀಟಸ್ ಅನ್ನ ಡ್ರಾಪ್ ಮಾಡಬಹುದು. ಇಲ್ಲ ಅದಕ್ಕಿಂತ ಅಡ್ವಾನ್ಸ್ ಪ್ರೆಗ್ನೆನ್ಸಿ ಆದ್ರೆ ಇಬ್ಬರು ಡಾಕ್ಟರ್ಸ್ ಅನ್ನ ಕನ್ಸಲ್ಟ್ ಮಾಡಿ ಆ ಹೆಣ್ಮಗಳು ಆ ಫೀಟಸ್ ಅನ್ನ ಯಾವಾಗಲೂ ಡ್ರಾಪ್ ಮಾಡಬಹುದು. ಮಜಾ ಏನದು, ನಾನು ಏನ್ ಹೇಳೋದು, ಮಾನವ ಅಧಿಕಾರಗಳು, ಮಾನವ ಈ ಶಬ್ದನ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. 20 ವೀಕ್ಸ್ ಮುಗಿದಿದ್ದು ಹೈಕೋರ್ಟ್ ಗಳದ್ದು ಯಾವುದೇ ಡೈರೆಕ್ಷನ್ಸ್ ಇರಲಿಲ್ಲ. 21ನೇ ವೀಕ್ ಕ್ರಾಸ್ ಆಗಿತ್ತಂತಂದ್ರೆ ಆ ಹೆಣ್ಣುಮಗಳಿಗೆ ಆ ಫೀಟಸ್ ಗರ್ಭ ಅದನ್ನು ತೆಗೆಯುವಂತ ಯಾವ ಅಧಿಕಾರವೂ ಇಲ್ಲ. ಯಾಕಂತಂದ್ರೆ ಕಾನೂನಿನ ದೃಷ್ಟಿಯಲ್ಲಿ ಆ ಫೀಟಸ್ ಏನದಲ್ಲ ಅದು ಇಟ್ ಹ್ಯಾಸ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್ ಬಂತದು. ಇನ್ನ ಈ ಭೂಮಿ ನೋಡಿಲ್ಲ, ಆದ್ರೆ ಕಾನೂನಿನ ದೃಷ್ಟಿಕೋನದೊಳಗ ಅದು ಅಸ್ತಿತ್ವದಲ್ಲಿ ಬಂತು. ಅಲ್ಲಿಂದ ಮಾನವ ಅಧಿಕಾರಗಳು ಶುರುವಾಗ್ತಾವ. ಹೇಳೋ ಪ್ರಸಂಗ ಏನು, ನಾವು ಹುಟ್ಟಿ ಬಂದ ತಕ್ಷಣ ಮಾನವ ಅಧಿಕಾರಗಳು ಶುರುವಾಗ್ತಾವಂತಲ್ಲ. ನಾವು ಹುಟ್ಟೋಕ್ಕಿಂತ ಮುಂಚೆ ನಮ್ಮ ಅಧಿಕಾರಗಳು ಆಲ್ರೆಡಿ ಅಸ್ತಿತ್ವಗಳು ಬಂದಿರ್ತಾವ. ಆಮೇಲೆ ಆಯ್ತು ರೀ ನಮ್ಮ ಸುಟ್ಟು ಹಾಕಿದ್ರು, ಬುಗುದು ಹಾಕಿದ್ರು, ನಮ್ಮ ಅಧಿಕಾರಗಳು ಬುಗುದು ಇಲ್ಲ. ನನಗೊಂದು ಹೆಸರದ ಪ್ರವೀಣ್ ಪಾಟೀಲ್ ಅಂತ ಹೇಳಿ ಈ ಭೂಮಿ ಮ್ಯಾಗ ಬಂದ್ರೆ ನಾನು ಬಂದದ. ನಾ ಹೋದ ನಂತರ ನನ್ನ ಶರೀರ ಹೋಗ್ಬೋದು, ಪ್ರವೀಣ್ ಪಾಟೀಲ್ ಅಂತ ಹೆಸರು ಎಂದೂ ಹೋಗಂಗಿಲ್ಲ. ನಾ ಹೋದ ನಂತರ ಒಂದು 2 ವರ್ಷ ನಂತರ ನೀವೇನೋ ನನ್ನ ಹೆಸರಿನಾಗ ಒಂದು ಡಿಫಾರ್ಮೇಟರಿ ಸ್ಟೇಟ್ಮೆಂಟ್ಸ್ ಮಾಡಿದ್ರಿ, ನಮ್ಮ ಮನೆಯವ್ರು ಬಿಡಂಗಿಲ್ಲ ನೀವು ಅಂತಂದ್ರೆ ಈ ಶರೀರ ಹೋದ್ರು ಸಹಿತ ಮಾನವ ಅಧಿಕಾರಗಳು ಹೋಗೋಂಗಿಲ್ಲ. ಈ 2 ಶಬ್ದಗಳನ್ನು ನೋಡ್ತಾ ಇದ್ದೀವಿ ನಾವು. ಮಾನವ ಅಧಿಕಾರ, ಮಾನವ ಅಂತಂದ್ರೆ ಹುಟ್ಟೋಕ್ಕಿಂತ ಕೆಲವು ವೀಕ್ಸ್ಗಳ ಮುಂಚೆ ಹೋದ ನಂತರ ಯಾವಾಗಲೂ ನಮಗಿರುವಂತಹ ಅಧಿಕಾರಗಳು ಮಾನವ ಅಧಿಕಾರಗಳು. ಇನ್ನು 2ನೇ ಶಬ್ದ ಮಾನವ ಅಂತಂದ್ರೆ ಏನು, ಅಧಿಕಾರ ಅಂತಂದ್ರೆ ಏನು? ಮನುಷ್ಯನಾಗಿ ಬಂದ ಮೇಲೆ ಬದುಕಲಿಕ್ಕೆ ಬೇಕಾಗುವಂತಹ ಎಲ್ಲ ಅಧಿಕಾರಗಳು ಮಾನವ ಅಧಿಕಾರಗಳು. ಈಗ ನಾನು ಉದಾಹರಣೆ ಹೇಳಿದೆ, ನಾಯಿಗಳು. ನೀವು 2 by 2 ಫೀಟ್ ನಾಯಿಯನ್ನ 3 by 3 ಫೀಟ್ ಕೇಜ್ಗಳು ಹಾಕಿರ್ತಂದ್ರೆ ಇಟ್ ಅಮೌಂಟ್ಸ್ ಟು ವೈಲೇಷನ್ ಆಫ್ ಅನಿಮಲ್ ರೈಟ್ಸ್. ಹಂಗ ಮನುಷ್ಯ ಹುಟ್ಟಿ ಬಂದಾನ, ಮೈ ಮ್ಯಾಗ ಬಟ್ಟೆ ಇಲ್ಲ, ಉಣಾಕ ಅನ್ನಿಲ್ಲ, ನಿಲಾಕ ಮನಿ ಇಲ್ಲ, ಇದೆಂತ ಎಕ್ಸಿಸ್ಟೆನ್ಸ್? ಇದು ನಮ್ಮ ಕಾನ್ಸ್ಟಿಟ್ಯೂಷನಲ್ ಟರ್ಮ್ಸ್ ಇಟ್ ಇಸ್ ಅನ್ ಅನಿಮಲ್ ಎಕ್ಸಿಸ್ಟೆನ್ಸ್. ಅದನ್ನ ಡಿಫರೆನ್ಸ್ ನಾನು ಹೇಳಿದೆ. ಬೀಯಿಂಗ್ ಅಂಡ್ ಹ್ಯೂಮನ್ ಬೀಯಿಂಗ್. ಒಂದ್ ವೇಳೆ ಬೀಯಿಂಗ್ ಇಷ್ಟೊಂದು ಅಧಿಕಾರ ಇರಬೇಕಾದ್ರೆ, ಪ್ರಾಣಿಗಳಿಗೆ ಇಷ್ಟೊಂದು ಅಧಿಕಾರ ಇರಬೇಕಾದ್ರೆ, ಹ್ಯೂಮನ್ ಬೀಯಿಂಗ್ಸ್ ಎಷ್ಟು ಅಧಿಕಾರ ಇರಬಾರ್ದು? ಸರ್ ಬಹಳ ಅಧಿಕಾರ ಇರಬೇಕ್ರಿ, ಕರೆಕ್ಟ್. ಆದ್ರೆ ಬಹಳ ಶಬ್ದಕ್ಕೆ ಆಗ್ತಿಲ್ಲ. ಈಗ ನಾ ಯಾಕೆ ಹೇಳ್ತೀನಿ, ಇದನ್ನ ಪ್ರಶ್ನೆ ನಾನು 1950 ಕೇಳಿದ್ರೆ ನೀವು ಹೇಳ್ಬೋದು ಸರ್ ಇದು ಅಧಿಕಾರ ಬೇಕು
ಬೇಕು, ಇದು ಅಧಿಕಾರ ಬೇಕು, ಇದು ಅಧಿಕಾರ. 2020 ಕೇಳಿದ್ರೆ ಸರ್ ಅವನಂತೂ ಬೇಕೇ ಬೇಕು, ಇವನು 4 ಅಧಿಕಾರಗಳು ನಮ್ಗೆ ಬೇಕು. ಇದೇ ಪ್ರಶ್ನೆಯನ್ನ 2050 ನಾನು ಕೇಳಿದ್ರೆ ಸರ್ ಅವನು ಬೇಕೇ ಬೇಕು, ಇದೊಂದು 300 ಲಿಸ್ಟ್ ಐತೆ ನೋಡ್ರಿ, ಇವು ಅಧಿಕಾರಗಳು ನಮ್ಗೆ ಬೇಕು. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಧಿಕಾರಗಳು ಏನದಾವ, ಮನುಷ್ಯನಿಗೆ ಸಂಬಂಧಪಟ್ಟಂತ ಅಧಿಕಾರಗಳು ಏನದಾವ, ಅವು ಸ್ಟ್ಯಾಟಿಕ್ ಇರಂಗಿಲ್ಲ. ಹೆಂಗೆ ನಾವು ಬೆಳ್ಕೋತ ಹೋಗ್ತೀವಿ ಹಂಗಾಗಿ ನಮ್ಮ ಅಧಿಕಾರಗಳು ಕೂಡ ಬೆಳೀತಾ ಹೋಗ್ತಾವ. ನಾವು ಶುರುವಾತಿ ಎಲ್ಲಿಂದ ಮಾಡಿದೀವಿ ಅಂತಂದ್ರೆ, ನಾನು ಈ ಭೂಮಿ ಮೇಲೆ ಹುಟ್ಟಿ ಬರಬೇಕು, ಇದು ನನ್ನ ಅಧಿಕಾರ. ಮೆಡಿಕಲ್ ಕಂಡೀಷನ್ ಪ್ರಕಾರ ಹೇಳ್ತಲ್ಲ, ಈ ಭೂಮಿನ ನಾನು ಹುಟ್ಟಿ ಬರಬೇಕು ಅನ್ನೋ ಅಂತ ಅಧಿಕಾರವೇ ನಂದು ಅಧಿಕಾರ. ಅಲ್ಲಿಂದ ಶುರುವಾದಂತಹ ಅಧಿಕಾರಗಳು ಮೊದಲ 6 ವರ್ಷಗಳು ನಾವೇನಂತೀವಿ, ಸಣ್ಣ ಮಕ್ಕಳ ಅಧಿಕಾರ, ರೈಟ್ ಆಫ್ ಚಿಲ್ಡ್ರನ್. 6ರಿಂದ 14 ಹೋದಾಗ ಸ್ವಲ್ಪ ಎಲ್ಡರ್ಲಿ ಚಿಲ್ಡ್ರನ್ ಅಧಿಕಾರಗಳು. 6ರಿಂದ 18ನೇ ವರ್ಷ ತನಕ ನಾವು ಬೀಳುವಂತಹ ಅಧಿಕಾರಗಳು ಅಡೋಲಸೆಂಟ್ ರೈಟ್ಸ್, ಅವನ್ನು ಬೀಳ್ತೀವಿ. 21 ನಂತರ ನಾವು ಬೀಳುವಂತಹ ಅಧಿಕಾರಗಳು, ಎಲ್ಲ ಅಧಿಕಾರಗಳು, ವಿಶೇಷ ಅಧಿಕಾರಗಳು, ಮಾನವ ಅಧಿಕಾರಗಳು, ಹ್ಯೂಮನ್ ರೈಟ್ಸ್. ಅದಕ್ಕೆ ಒಂದು ಭಾಷೆದೊಳಗೆ ಹೇಳಬೇಕಾಯ್ತಂದ್ರೆ, ಒಂದು ಲೈನರ್ದೊಳಗೆ ಹೇಳಬೇಕಾಯ್ತಂದ್ರೆ, ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಮನುಷ್ಯನಿಗೆ ಯಾವ ಯಾವ ಅಧಿಕಾರಗಳು ಬೇಕೋ ಅವೆಲ್ಲ ಅಧಿಕಾರಗಳು ಮಾನವ ಅಧಿಕಾರಗಳು. ಸರ್ಕಾರ ನಮ್ಗೆ ಕೊಟ್ಟಿರಬಹುದು, ಕೊಟ್ಟಿರ್ಲಿಕ್ಕಿಲ್ಲ. ಈಗ ನಾ ಯಾಕಂತೀನಿ, ಅಧಿಕಾರಗಳನ್ನ ಕೊಡಬೇಕಾಯ್ತು ಅಂತಂದ್ರೆ ಸರ್ಕಾರಕ್ಕೆ ಒಂದು ಸ್ವಲ್ಪ ಖರ್ಚು. ಈಗ ನಿಮ್ಮ ನಾ ಅಂದೆ ನಾಳಿಂದ ಎಜುಕೇಶನ್ ಫ್ರೀ ಅಂತೇಳಿ ಅಧಿಕಾರ ಆಯ್ತಿಲ್ಲ. ಎಜುಕೇಶನ್ ಫ್ರೀ ಅಂತೇಳಿ ಒಬ್ಬ ಮಿನಿಸ್ಟರ್ ಒಂದು ಸಹಜ ಸ್ಟೇಟ್ಮೆಂಟ್ ಮಾಡಬೇಕಾಯ್ತು ಅಂತಂದ್ರೆ 10 ಸಲ ಇಶ್ಯೂ ಮಾಡಿರ್ತಾನೆ. 2009 ರೈಟ್ ಟು ಎಜುಕೇಶನ್ ಆಕ್ಟ್ ಬಂತು. ಕಪಿಲ್ ಸಿಬಲ್ ಅವಾಗ ಎಜುಕೇಶನ್ ಮಿನಿಸ್ಟರ್ ಇದ್ರು. ಲೋಕಸಭೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಹೇಳಿದ್ರು, ಏನು, ಹೆನ್ಸ್ ಫೋರ್ತ್ ದ ರೈಟ್ ಟು ಎಲಿಮೆಂಟರಿ ಎಜುಕೇಶನ್ ಇಸ್ ಫ್ರೀ ಅಂಡ್ ಕಂಪಲ್ಸರಿ ಇನ್ ಇಂಡಿಯಾ ಅಂತಂದ್ರು. ಅದನ್ನ ಕೇಳಿ ಎಲ್ಲಾ ಸಂಸದರು ಚಪಾಳೆ ಹೊಡೆದು, ಭಾಳ ಚಲೋ ನೀವು ಅಧಿಕಾರ ಕೊಟ್ರೆ ಅಂತ. ಅವಾಗ ಕಪಿಲ್ ಸಿಬಲ್ ಹೇಳಿದ್ರು, ಬಹಳ ಚಲೋ ಆಯ್ತು ನೀವು ಚಪಾಳಿ ಬಳಸಿದ್ರಿ, ನಮಗೂ ಬಹಳ ಖುಷಿ ಆಗ್ತದೆ. ಅದ್ರ ಒಂದು ನೆನಪಿಟ್ಕೊಳ್ರಿ, ಇದು ಒಂದು ಸ್ಟೇಟ್ಮೆಂಟ್ ನಾನು ಏನು ಹೇಳಿದೆಲ್ಲ, ರೈಟ್ ಟು ಎಜುಕೇಶನ್, ರೈಟ್ ಟು ಫ್ರೀ ಅಂಡ್ ಕಂಪಲ್ಸರಿ ಅಂತೇಳಿ, ಇದನ್ನ ಎಕ್ಸಿಸ್ಟೆನ್ಸ್ ತರಬೇಕಾಯಿತು ಅಂತಂದ್ರೆ 2009ರಲ್ಲಿ ಆಗಿನ ಕೇಂದ್ರ ಸರ್ಕಾರಕ್ಕೆ 1 ಲಕ್ಷ ಕೋಟಿ ರೂಪಾಯಿ ತೆಗೆದಿರಬೇಕಾಗಿತ್ತು. ಎಷ್ಟು? 1 ಲಕ್ಷ ಅಲ್ಲ, 1 ಲಕ್ಷ ಕೋಟಿ ರೂಪಾಯಿ ತೆಗೆದಿರಬೇಕಾಗಿತ್ತು. 1 ಲಕ್ಷ ಕೋಟಿ ರೂಪಾಯಿ ತೆಗೆದು ಇಟ್ಟ ನಂತರ ಈ ಒಂದು ಸ್ಮಾಲ್ ಸ್ಟೇಟ್ಮೆಂಟ್ ನಿಮ್ಮೆಲ್ಲರಿಗೂ ಅಧಿಕಾರ ಕೊಡ್ತಾ ಇದ್ದೀನಿ ಅಂತ. ನಾನು ಹೇಳುವಂತ ಸ್ಟೇಟ್ಮೆಂಟ್ ಅಲ್ಲಿ ಒಂದು ಸ್ವಲ್ಪ ವಿರೋಧಾಭಾಸ. ನಾವು ಮನುಷ್ಯರಾಗಿ ಹುಟ್ಟಿ ಬಂದ ಮೇಲೆ ನಮಗೆ ಬೇಕಾದಂತ ಎಲ್ಲ ಅಧಿಕಾರಗಳೇ. ಆದರೆ ನಾವೊಂದು ಸಿಸ್ಟಮ್ದೊಳಗೆ, ನಮಗೊಂದು ರಾಜ್ಯ ಅದ, ನಮಗೊಂದು ಗವರ್ಮೆಂಟ್ ಅದ. ಕೇಳಬೇಕಾದಂತ ಅಧಿಕಾರಗಳು ಯಾರ ವಿರುದ್ಧ? ಗವರ್ಮೆಂಟ್ ಕಡೆ ಕೇಳಬೇಕು, ಗವರ್ಮೆಂಟ್ ವಿರುದ್ಧ ನಾವು ಕೇಳಬೇಕು. ಗವರ್ಮೆಂಟ್ ಏನಂತದ, ನಮಗೂ ನಿಮ್ಗೆ ಅಧಿಕಾರ ಕೊಡುವಂತ ನೆಸೆಸಿಟಿ ಅದು. ಆದ್ರೆ ಪ್ರಾಬ್ಲಮ್ ಏನಂತಂದ್ರೆ ಎಕನಾಮಿಕ್ಸ್ ಇಸ್ ದ ಪ್ರಾಬ್ಲಮ್. ಒಂದು ಅಧಿಕಾರನ ನಾನು ಕೊಟ್ಟೆ ಅಂತಂದ್ರೆ ಎಷ್ಟೇ ಕೋಟಿ ಫಂಡ್ ಅನ್ನ ನಾನು ಖರ್ಚು ಮಾಡಬೇಕು. ಅದಕ್ಕೆ ನೀವೆಲ್ಲ ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ಸ್ ಅಲ್ರಿ? ಪೊಲಿಟಿಕಲ್ ಸೈನ್ಸ್ ಗೊತ್ತದ? ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 2 ಪಾರ್ಟ್ ಅದಾವ. ಒಂದು ಫಂಡಮೆಂಟಲ್ ರೈಟ್ಸ್ ಪಾರ್ಟ್ ಅಂತಂದ್ರೆ, ಇನ್ನೊಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತಂದ್ರೆ. ಎಷ್ಟು ಜನ ಉದ್ದೇಶ ಕೊಟ್ಟಿಲ್ಲ, ಕ್ಯೂರಿಯಾಸಿಟಿ ಇಟ್ಕೊಂಡು ಮನೆಗೆ ಹೋಗಿ ನಾಳೆ ಮಾಡಿ. ಫಂಡಮೆಂಟಲ್ ರೈಟ್ಸ್ ಪಾರ್ಟ್ ನೀವು ಅಧಿಕಾರಗಳನ್ನು ನೋಡಿದ್ರೆ ಅಂತಂದ್ರೆ ನಮ್ಮ ಸರ್ ಅನ್ಸ್ಬೋದು, ಯಾಕಂದ್ರೆ ನಮ್ಗೆ ಹಿರಿಯರು. ಇದರೊಳಗೆ ಫಂಡಮೆಂಟಲ್ ಅಂತ ಏನೂ ಇಲ್ಲ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಧಿಕಾರಗಳನ್ನು ನೋಡಿದ್ರೆ ಅಂತಂದ್ರೆ ಸಾಮಾನ್ಯವಾದಂತಹ ಬದುಕಿಗೆ ಬೇಕಾಗುವಂತಹ ಎಲ್ಲಾ ಅಧಿಕಾರಗಳು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅದಾವ. ಬಟ್ ಹಂಗಾದ್ರೆ ಫಂಡಮೆಂಟಲ್ ರೈಟ್ಸ್ ಅಲ್ಲ, ಫಂಡಮೆಂಟಲ್ ರೈಟ್ಸ್ ಪಾರ್ಟ್ ಅಂತೀವಿ. ಒಂದು ರೈಟ್ ವೈಲೇಟ್ ಆದ್ರೆ ಸುಪ್ರೀಂ ಕೋರ್ಟ್ ಹೋಗ್ತೀವಿ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಸ್ಟೇಟ್ ಆಫ್ ಪಾಲಿಸಿಗಳು ಎಷ್ಟೇ ಅಧಿಕಾರಗಳು ವೈಲೇಟ್ ಆದ್ರೆ ನಾವು ಕೋರ್ಟ್ಗೆ ಹೋಗುವಂತ ಅಧಿಕಾರಗಳು ಕೊಟ್ಟಿಲ್ಲ. ಯಾಕೆ? ಇದಕ್ಕೊಂದು ಕಾರಣ.
ಫಂಡಮೆಂಟಲ್ ರೈಟ್ಸ್ ಪಾರ್ಟ್ಗಳು ಕೊಟ್ಟಿರುವಂತಹ ಅಧಿಕಾರಗಳಿಗೆ ಯಾವುದೇ ಸರ್ಕಾರಗಳಿಂದ ಖರ್ಚಿಲ್ಲ. ನೀವೆಲ್ಲರೂ ಸಮಾನರು. ನನಗೇನು ಹೇಳಲಿಕ್ಕೆ ಫಂಡಮೆಂಟಲ್ ರೈಟ್ಸ್ ಇರುವಂತಹ ಪಾರ್ಟ್ಸ್ ಇರುವಂತಹ ಅಧಿಕಾರಗಳು ಕಡಿಮೆ ಖರ್ಚ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಗಳು ಇರುವಂತಹ ಅಧಿಕಾರಗಳು ಇನ್ನೊಂದಿಷ್ಟು ಎಕ್ಸ್ಪೆನ್ಸಿವ್. ಅದಕ್ಕೆ ಒಂದು ಪಾರ್ಟ್ ಅನ್ನ ಎನ್ಫೋರ್ಸಿಯಬಲ್ ಮಾಡಿ ಇನ್ನೊಂದು ಪಾರ್ಟ್ ಅನ್ನ ನಿಮಗೆ ಬಿಟ್ಟು ಕೊಟ್ಟದ್ದು ಅಂತ ರಾಜ್ಯಗಳಿಗೆ ಬಿಟ್ಟು ಕೊಟ್ಟಾರ. ಅದೊಂದು ಭಾಷೆ ಇರ್ತದೆ. ಆದ್ರೆ ನಾ ಹೇಳೋದು ಮಹತ್ವದ್ದು ಒಂದೇ, ನಾವು ಮನುಷ್ಯರಾಗಿ ಹುಟ್ಟಿ ಬಂದೇವಿ. ಮನುಷ್ಯರಾಗಿ ಹುಟ್ಟಿ ಬಂದ ತಕ್ಷಣ ಮನುಷ್ಯರಾಗಿ ಬದುಕಲಿಕ್ಕೆ ಏನೇನು ಅಧಿಕಾರಗಳು ಬೇಕು ಅವೆಲ್ಲ ಅಧಿಕಾರಗಳು ಮಾನವ ಅಧಿಕಾರಗಳು. ಅವುಗಳನ್ನು ಕೊಡುವಂತಹ ಜವಾಬ್ದಾರಿ ಯಾವುದು? ಸರ್ಕಾರದ್ದು. ಯಾಕೆ ಸರ್ಕಾರದ ಜವಾಬ್ದಾರಿ? ಪೊಲಿಟಿಕಲ್ ಸೈನ್ಸ್ ಪ್ರೊಫೆಸರ್ಸ್ ಹೇಳ್ತಾರೆ, ಪ್ರತಿಯೊಬ್ಬ ವ್ಯಕ್ತಿ ಈಸ್ ಬಾರ್ನ್ ಫ್ರೀ. ಪೊಲಿಟಿಕಲ್ ಸೈನ್ಸ್ ಸ್ಟೇಟ್ಮೆಂಟ್ ಅದು. ಎವ್ರಿ ಹ್ಯೂಮನ್ ಬೀಯಿಂಗ್ ಇಸ್ ಬಾರ್ನ್ ಫ್ರೀ ಅಂಡ್ ಈಕ್ವಲ್. ಮತ್ತೆ ಬಾರ್ನ್ ಫ್ರೀ ಇರುವಾಗ ಸರ್ಕಾರ ಏನು ಹೇಳ್ತದೆ ಅದನ್ನ ನಾವು ಯಾಕೆ ಕೇಳಬೇಕು? ಅದಕ್ಕೊಂದು ಡಾಕ್ಟ್ರಿನ್ ಅದು, ಡಾಕ್ಟ್ರಿನ್ ಆಫ್ ಸರೆಂಡರ್ ಆಫ್ ವಿಲ್. ನಾವು ಎಷ್ಟು ಸ್ವತಂತ್ರವಾಗಿ ಹುಟ್ಟಿ ಬಂದಿದ್ರು ಸಹಿತ ಸಮಾಜದೊಳಗೆ ಹುಟ್ಟಿ ಬಂದೇವಿ. ನಮಗೂ ಸಮಾಜಕ್ಕೂ ಒಂದು ಕಾಂಟ್ರಾಕ್ಟ್ ಅದ, ಸೋಷಿಯಲ್ ಕಾಂಟ್ರಾಕ್ಟ್. ಆ ಸೋಷಿಯಲ್ ಕಾಂಟ್ರಾಕ್ಟ್ ಮುಖಾಂತರ ನನಗಿರುವಂತಹ ಸ್ವಚ್ಛಂದವಾದಂತಹ ಎಲ್ಲ ಅಧಿಕಾರಗಳನ್ನ ಸರ್ಕಾರ ನಾನು ಕೊಟ್ಟಿದ್ದೀನಿ. ಪರವಾಗಿ ಸರ್ಕಾರ ನನಗೊಂದು ಕಮಿಟ್ಮೆಂಟ್ ಕೊಟ್ಟದ, ಏನು? ನಿನಗೆ ಬೇಕಿರುವಂತಹ ಮಿನಿಮಮ್ ಅಧಿಕಾರಗಳೇನದಾವಲ್ಲ ಅದನ್ನು ನಾನು ಎನ್ಶೋರ್ ಮಾಡ್ತೀನಿ. ಕಾಯ್ದೆ ಕೈಗಳು ತಗೊಂಡಿಲ್ಲ. This is the implied understanding between an individual and the state. The individual says, I have surrendered every bill of mine to you, and in return I expect a promise that my rights, my privileges will be protected by you, and that is a guaranteed protection. ಈ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಸಮಾಜವನ್ನು ನಾವು ಉಳ್ಕೊಂಡಿದ್ದೀವಿ. ಹಾಗಾದ್ರೆ ಮತ್ತು ನಾವೆಲ್ಲರೂ ಮಾನವರು, ಎಲ್ಲರಿಗೂ ಮಾನವ ಅಧಿಕಾರಗಳು ಇರಬೇಕು, ಅದಾವ ಇಲ್ಲ ಅಂತಲ್ಲ. ಆದ್ರೆ ಇವತ್ತಿನ ಟಾಪಿಕ್ ಏನಂತಂದ್ರೆ ನನಗ ಮಾತಾಡ್ಲಿಕ್ಕೆ ಸರ್ ಕೊಟ್ಟಿರುವಂತಹ ಟಾಪಿಕ್ ಯಾವುದು ಅಂತಂದ್ರೆ ವಲ್ನರೇಬಲ್ ಸೆಕ್ಷನ್ಸ್ ಅಂಡ್ ಹ್ಯೂಮನ್ ರೈಟ್ಸ್. ಇನ್ನ ತನಕ ನಾವೇನ್ ಮಾತಾಡೀವಿ? ಎಲ್ಲರೂ ಮಾನವರು, ಎಲ್ಲರಿಗೂ ಮಾನವ ಅಧಿಕಾರಗಳು ಅದಾವ. ಹಾಗಾದ್ರೆ ಇವರು ಯಾರು? ಅವರು ಮಾನವರು, ಅವರಿಗೂ ಮಾನವ ಅಧಿಕಾರಗಳದಾವ. ಮತ್ತೆ ಸೆಪರೇಟ್ ಆಗಿ ಮಾತಾಡುವಂತ ಅವಶ್ಯಕತೆ ಏನದ? ಸೆಪರೇಟ್ ಆಗಿ ಈ ಜನರ ಬಗ್ಗೆ ಮಾತಾಡುವಂತ ಅವಶ್ಯಕತೆ ಏನದ ಅಂತಂದ್ರೆ ಅವರು ಮಾನವ ಹೌದು, ಆದರೆ ಒಂದು ಸ್ವಲ್ಪ ಅಸಮಾನತೆಗೆ ಒಳಪಟ್ಟವು. ಅದಕ್ಕೆ ನಾವು ಇಂಗ್ಲಿಷ್ ಒಳಗೆ ಅಂತೀವಿ, ದೇ ಆರ್ ವಲ್ನರೇಬಲ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ. ಯಾರ ಮೇಲೆ ಸಹಜವಾಗಿ ನಾವು ದಬ್ಬಾಳಿಕೆ ಮಾಡಬಹುದಲ್ಲ, ಯಾವ ಗ್ರೂಪ್ ದಬ್ಬಾಳಿಕೆಗೆ ಸಹಜವಾಗಿ ಒಳಗೊಂಡದ ಆ ಎಲ್ಲಾ ಘಟಕಗಳು ದುರ್ಬಲ ಘಟಕಗಳು. ಒಂದು ಕುಟುಂಬದೊಳಗೆ 5 ಮಂದಿ ಪುರುಷರಿದ್ರು, ಒಬ್ಬ ಸ್ತ್ರೀ ಇದ್ರು ಅಂತಂದ್ರೆ ನೈಸರ್ಗಿಕವಾಗಿ ನೋಡುವಂತಹ ದೃಷ್ಟಿಕೋನ ಏನು? ಈ 5 ಜನ ಸಹಜವಾಗಿ ಇವರು ಒಬ್ಬರ ಮೇಲೆ ದಬ್ಬಾಳಿಕೆ ಮಾಡಬಹುದು. ಅದು ಇಮ್ಯಾಜಿನೇಷನ್ ಹೌದು, ವಸ್ತುಸ್ಥಿತಿನೂ ಹೌದು. 100 ಜನಸಂಖ್ಯೆಯಲ್ಲಿ 95% ಓಪನ್ ಅಂಡ್ ಹೈಯರ್ ಕ್ಲಾಸ್ ಬಿಲಾಂಗಿಂಗ್ ಇದ್ರು. 5 ಜನ ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ ಬಿಲಾಂಗಿಂಗ್ ಇದ್ರು ಅಂತಂದ್ರೆ ಸಹಜವಾದಂತಹ ಕನ್ಕ್ಲೂಷನ್ ನಾವು ಏನ್ ತೆಗಿತೀವಿ? 95% ಜನ 5% ಮೇಲೆ ದಬ್ಬಾಳಿಕೆ ಮಾಡೇ ಮಾಡ್ತಾರ. ಇಮ್ಯಾಜಿನೇಷನ್ ಹೌದು, ವಸ್ತುಸ್ಥಿತಿನೂ ಕೂಡ ಹೌದು. ಹೀಗಾಗಿ ಇದೇನು ಡಿಬೇಟ್ ಅದಲ್ಲ, ಡಿಬೇಟ್ ಬಿಟ್ವೀನ್ ಮೆಜಾರಿಟೇರಿಯನ್ ಅಂಡ್ ಮೈನಾರಿಟೇರಿಯನ್, ಈ ಡಿಬೇಟ್ ಕನ್ಕ್ಲೂಷನ್ ಏನು? whenever a group of people form a majoritarian view, the people who belong to minoritarian view are always victimized, are always exploited, are always victimized, and are always subject to discrimination.
ಇವು ಹಾಗೆ ಆಗ್ತಾವ. ಭಾರತ ದೇಶದ ಇತಿಹಾಸ ತೆಗೆದು ನೋಡಿದ್ರೆ ಇದೇ ಮತ್ತೇನೂ ಇಲ್ಲ. ಎಲ್ಲೆಲ್ಲಿ ಒಂದು ಉದಾಹರಣೆಗೆ ಎಲ್ಲೆಲ್ಲಿ ಒಂದು 100 ಜನರೊಳಗೆ 80 ಜನ ಒಂದು ಕ್ಲಾಸ್ ಬಿಲಾಂಗ್ ಇರ್ತಾರ, 20 ಜನರ ಮೇಲೆ ಅವ್ರು ದಬ್ಬಾಳಿಕೆ ಮಾಡೇ ಮಾಡ್ತಾರೆ. 20% ಜನ ಏನಾರ ವಲ್ನರೇಬಲ್ ಅದಾರ, ಅವರು ಸೂಕ್ಷ್ಮದಾರ. ನೀವು ಯಾವಾಗೂ ಅವ್ರ ಮೇಲೆ ಅನ್ಯಾಯ ಮಾಡ್ಬೋದು. ಆಮೇಲೆ ಬರೇ ಅನ್ಯಾಯ ಅಲ್ಲ, ಆ ಅನ್ಯಾಯ ಮಾಡುವಂತ ಗ್ರೂಪ್ ಏನದ ಅವ್ರ ಕಡೆ ಇಷ್ಟು ತಾಕತ್ತಿಲ್ಲ, ನಿಮ್ಮ ವಿರುದ್ಧ ಕಂಪ್ಲೇಂಟ್ ಮಾಡುವಂತ ಅಧಿಕಾರವಾಗಿಲ್ಲ. ಅಧಿಕಾರ ಇದ್ರು ತಾಕತ್ತಿಲ್ಲ, ವಾಯ್ಸ್ ಎತ್ತೋದಿಲ್ಲ ಅವರು. ಇಂಥ ಜನರಿಗೆ ಮಾನವಾಧಿಕಾರಗಳು ಬೇಕು. ಅದಲ್ಲದೆ ಇಲ್ಲಿ ಬಂತು ಪಾಯಿಂಟ್, ನಾವೆಲ್ಲರೂ ಮಾನವರು, ನಾವೆಲ್ಲರಿಗೂ ಮಾನವಾಧಿಕಾರಗಳು. ಆದರೆ ನಮ್ಮೊಳಗೆ ಕೆಲವೊಂದು ಜನ ಇಂಥವರಲ್ಲ, ವಲ್ನರೇಬಲ್ ಅದಾರ, ಸೂಕ್ಷ್ಮದಾರ, ದಬ್ಬಾಳಿಕೆ ಸಹಜವಾಗಿ ಒಳಗೊಳ್ತಾರ. ಇಂಥ ಸಮಾಜಕ್ಕೆ ಮಾನವಾಧಿಕಾರಗಳನ್ನ ಕೊಡೋಣ. ಅದಲ್ಲದೆ ಕೆಲವು ವಿಶೇಷ ಅಧಿಕಾರಗಳನ್ನು ಕೂಡ ನಾವು ಅವರಿಗೆ ಕೊಡಬೇಕಾಗುತ್ತದೆ. ಯಾವ ಸಮಾಜಕ್ಕೆ ಕೆಲವು ವಿಶೇಷ ಅಧಿಕಾರಗಳನ್ನು ನಾವು ಕೊಡ್ತೇವೆ, ಅಂತ ಸಮಾಜಕ್ಕೆ ಇನ್ನೊಂದು ಭಾಷೆಯಲ್ಲಿ ವಲ್ನರೇಬಲ್ ಗ್ರೂಪ್ಸ್ ಅಂತ ಹೇಳಿ ನಾವು ಕರಿತೀವಿ. ಇವರು ಮಾನವರು, ನಮಗೆಲ್ಲ ಇರುವಂತಹ ಅಧಿಕಾರ ಇವ್ರಿಗೂ ಅದಾವ. ಆದರೆ ನಮಗಿಂತ ಒಂದಿಷ್ಟು ಸೂಕ್ಷ್ಮ ಜನಾಂಗ ದಬ್ಬಾಳಿಕೆಗೆ ಸಹಜವಾಗಿ ಒಳಗೊಳ್ತಾರ. ಅವರಿಗೋಸ್ಕರ ಕೆಲವೊಂದು ವಿಶೇಷ ಅಧಿಕಾರಗಳನ್ನು ಕೊಡಬೇಕು ಅಂತೇಳಿ ಭಾರತ ಸರ್ಕಾರ ಆಗಲಿ ಅಥವಾ ದೇಶ ವಿದೇಶಗಳಲ್ಲಾಗಲಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಪ್ರಯತ್ನಗಳನ್ನು ಮಾಡಬೇಕಾದ್ರೆ ಮೊಟ್ಟ ಮೊದಲನೇ ಕೆಲಸ ನಿಮ್ದೇನು, ವಲ್ನರೇಬಲ್ ಗ್ರೂಪ್ಸ್ ಅಂತಂದ್ರೆ ಯಾರು ಇದನ್ನ ಐಡೆಂಟಿಫೈ ಮಾಡಬೇಕು. ಎಲ್ಲರೂ ಮಾನವರು, ಆದರೂ ಕೆಲವರು ವಲ್ನರೇಬಲ್ ಗ್ರೂಪ್ಸ್, ಅವರನ್ನ ಐಡೆಂಟಿಫೈ ನೀವು ಮಾಡಬೇಕು. ಇನ್ನು ಅವರನ್ನ ಹೆಂಗೆ ಐಡೆಂಟಿಫೈ ಮಾಡೋದು? ಅದು ಪ್ರತಿಯೊಬ್ಬರಿಗೆ ಬಿಟ್ಟುಕೊಟ್ಟಿರುವಂತಹ ಸ್ವಾತಂತ್ರ್ಯ. ಬಟ್ ನಾವು ಇವತ್ತು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಬಂದಿರುವಂತಹ ಒಂದು ಪ್ರಸ್ತಾವನೆಗೆ ಸ್ಪಂದಿಸಿ ಈ ಕಾರ್ಯಕ್ರಮದಲ್ಲಿ ಭಾಗ ತಗೊಂಡಿದ್ದೀವಿ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ಆ ಶಬ್ದ ಚಂದ ನೋಡ್ರಿ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ಆ ಕಮಿಷನ್ ಜವಾಬ್ದಾರಿ ಏನಂದ್ರೆ ಮಾನವಾಧಿಕಾರಗಳನ್ನ ಉಳಿಸಿಕೊಳ್ಳುವಂತ ಜವಾಬ್ದಾರಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅದ. ಅಂತ ಕಮಿಷನ್ ಏನ್ ಹೇಳ್ತಂದ್ರೆ ನಾವು ಕೆಲವೊಂದಿಷ್ಟು ಡೆಫಿನಿಷನ್ಸ್ ಗಳನ್ನ ತಯಾರು ಮಾಡಿದ್ವಿ. ಈ ಡೆಫಿನಿಷನ್ಸ್ ಗಳನ್ನ ನೋಡಿದಂತಂದ್ರೆ ಮಾನವಾಧಿಕಾರಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಬಹಳ ಸುಲಭವಾಗ್ತದೆ. ಹೀಗಾಗಿ ಇಲ್ಲೇನು ಡೆಫಿನೇಷನ್ ನಾನು ಹಾಕಿ, ಡೆಫಿನೇಷನ್ ಅಂತ ಹಾಕಿಲ್ಲ, ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗಲಿಕ್ಕೆ ಡಯಾಗ್ರಾಮ್ ಹಾಕಿನಿ. ಇಲ್ಲಿ ಯಾರ್ಯಾರನ್ನು ನಾವು ಈಗ ಎನಿಸ್ತೇವೆ 1, 2, 3, 4 ಅಂತೇಳಿ, ಅವರೆಲ್ಲರೂ ವಲ್ನರೇಬಲ್ ಗ್ರೂಪ್ಸ್, ಸಹಜವಾಗಿ ದಬ್ಬಾಳಿಕೆಗೆ ಒಳಗಾಗುವಂತ ಸಮುದಾಯ. ಈ ಸಮುದಾಯಕ್ಕೆ ಆರ್ಡಿನರಿ ಕಾಯ್ದೆಗಳ ಜೊತೆ ವಿಶೇಷ ಕಾಯ್ದೆಗಳನ್ನು ಮಾಡಬೇಕು, ಮಾಡಲೇಬೇಕು. ಹೀಗೆ ಮಾಡಿದರೆ ಮಾತ್ರ ಮಾನವ ಅಧಿಕಾರಗಳು ಸಮಾಜದಲ್ಲಿ ಪ್ರಸ್ತಾಪಿತಗೊಳ್ಳಬಹುದು ಅನ್ನುವ ಒಂದು ಉದಾತ್ತ ಪರ್ಪಸ್ದಿಂದ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅವರು ವಲ್ನರೇಬಲ್ ಗ್ರೂಪ್ಸ್ ಅಂತಂದ್ರೆ ಯಾರು ಅಂತ ಹೇಳ್ಯಾರ. ನೋಡ್ರಿ ಯಾರು ವಲ್ನರೇಬಲ್. ಈಗ ಇಂಗ್ಲಿಷ್ ಒಳಗೆ ಸ್ವಲ್ಪ ಕನ್ನಡದ ಪ್ರಯತ್ನ ಮಾಡಬಹುದು. ವಲ್ನರೇಬಲ್ ಸೆಕ್ಷನ್ಸ್ cannot those members of the society who are at the greatest risk of being, risk ಅಂತಂದ್ರೆ ಏನು, ದಬ್ಬಾಳಿಕೆ ಕನ್ನಡದಲ್ಲಿ. ಇವರ ಮೇಲೆ ನಾವು ಸಹಜವಾಗಿ ದಬ್ಬಾಳಿಕೆ ಮಾಡಬಹುದು. ಯಾರು? ಮೆಜಾರಿಟೇರಿಯನ್. ಏನು? ಇವರನ್ನ ನಾವು ಎಕ್ಸ್ಪ್ಲಾಯ್ಟ್ ಮಾಡಬಹುದು, ಈ ಕ್ಯಾಟಗರಿಗಳನ್ನು ನಾವು ವಿಕ್ಟಿಮೈಸ್ ಮಾಡಬಹುದು, ಈ ಕ್ಯಾಟಗರಿಗಳನ್ನು ನಾವು ಡಿಸ್ಕ್ರಿಮಿನೇಷನ್ ಯಾವಾಗಲೂ ಮಾಡೇ ಮಾಡ್ತಿರ್ತೀವಿ. 4 ಜನ ಗಂಡ್ಮಗಳು 1 ಜನ ಮನೆ ಹೋಗ್ಬೇಕು ಹೆಣ್ಮಗಳು ಅಂತಂದ್ರೆ 4 ಜನರಿಗೆ ಸಿಗುವಂತ ಟ್ರೀಟ್ಮೆಂಟು ಬೇರೆ, ಆ ಹೆಣ್ಮಗಳಿಗೆ ಸಿಗುವಂತ ಟ್ರೀಟ್ಮೆಂಟು ಬೇರೆ. ಎಲ್ಲ ಮನೆ ಅಂತಲ್ಲ, ಸಹಜವಾಗಿ ಸಾಮಾಜಿಕವಾಗಿ ಈ ಜನರಿಗೆ ನಾವೇನಂತೀವಿ, ವಲ್ನರೇಬಲ್ ಗ್ರೂಪ್ಸ್ ಆಫ್ ದಿ ಸೊಸೈಟಿ ಅಂತ ಅಂತೀವಿ. ಯಾರ್ಯಾರು ನೋಡೋಣ,
ನೀವೆಲ್ಲ ನಾನು ಹೇಳ್ಕೊತ ಹೋದಾಗ ನೀವು ಅಂತೀರಿ ಯಾವ್ದು ಸರ್ ಇವ್ರು ವಲ್ನರೇಬಲ್ ಸೆಕ್ಷನ್ಸ್ ಅಂತೇಳಿ. ಇನ್ನ ತನಕ ಈಗ ಒಂದು 35 ನಿಮಿಷ ನಾವೇನು ಮಾತಾಡಿದ್ವಿ, ಬರೀ ಬ್ಯಾಕ್ಗ್ರೌಂಡ್ ಹೇಳಿದೆ ನಾ. ಮಾನವ ಅಂತಂದ್ರೆ ಏನು, ಮಾನವ ಅಧಿಕಾರಗಳಂತಂದ್ರೆ ಏನು, ಟಾಪ್ ಚಾಲು ಆಗಬೇಕಾದಂತೂ ಆಕ್ಚುಲಿ ಇಲ್ಲಿನ ಮುಂದೆ. ಆಮೇಲೆ ಇದನ್ನು ನಾನು ಕಡಿಮೆ ಮಾತಾಡಿ ನಿಮ್ಮನ್ನು ಜಾಸ್ತಿ ಮಾತಾಡ್ತೀನಿ, ಯಾಕಂದ್ರೆ ನಿಮ್ಗೆ ಗೊತ್ತಾಗಬೇಕಲ್ಲ ಮಾನವ ಅಧಿಕಾರ. ನಾನು ಸುಮ್ಮನೆ ಮಾತಾಡ್ಕೊಂಡು ಹೋಗ್ತೀನಿ, ನೀವು ಹೌದು ಇಲ್ವೋ ಅಂತ ಹೇಳ್ಬೇಕು. ಈ ಡೆಫಿನೇಷನ್ ಪ್ರಕಾರ ವಲ್ನರೇಬಲ್ ಸೆಕ್ಷನ್ಸ್ ಮೊಟ್ಟ ಮೊದಲನೇ ಸಮಾಜ ಯಾವುದೇ ಬೆಳೆಸಿತ್ತು ಅಂತಂದ್ರೆ ಅದು ವಿಮೆನ್. ವಿಮೆನ್ ಇದು ವಲ್ನರೇಬಲ್ ಸೆಕ್ಷನ್ ಆದ್ರೂ ಇಲ್ಲೋ? ಎಸ್ ಆರ್ ನೋ? ಎಸ್ ಆರ್ ನೋ? ಇನ್ನೊಂದು ಸ್ವಲ್ಪ ಎಸ್ ಮಜಾ ಕೇಳ. ನೀವು ಇನ್ನೊಂದು ಸ್ವಲ್ಪ ಜೋರಾಗಿ ಯಾಕೆ ಹೇಳ್ಬೇಕಾಗಿತ್ತು ಅನ್ನೋದು ಕಾರಣ ಹೇಳ್ತೀನಿ. ಮಹಿಳೆ ಪ್ರತಿಯೊಂದು ಸಮಾಜದೊಳಗ ಈಗ ಒಂದು ಓಪನ್ ಗ್ರೂಪ್ ವರ್ಸಸ್ ಶೆಡ್ಯೂಲ್ಡ್ ಕಾಸ್ಟ್, ಇದನ್ನು ನಾವು ಕಂಪ್ಯಾರಿಸನ್ ಮಾಡಿದಾಗ ಒಂದು ಓಪನ್ ಗ್ರೂಪ್ ಅಂತ ಇದ್ದೀವಿ, ಒಂದು ಶೆಡ್ಯೂಲ್ಡ್ ಕಾಸ್ಟ್ ಅಂತ ಹೇಳ್ತಾ ಇದ್ದೀವಿ. ವಿಮೆನ್ ಅಂತ ಅಂದಾಗ ಆ ವಿಮೆನ್ ಓಪನ್ ಗ್ರೂಪ್ ಒಳಗೂ ಅದ, ಶೆಡ್ಯೂಲ್ಡ್ ಕಾಸ್ಟ್ ಒಳಗೂ ಅದ. ಅಂದ್ರೆ ಸಿ ಇಸ್ ಸಫರಿಂಗ್ ಬೋತ್ ವರ್ಟಿಕಲಿ ಅಂಡ್ ಹಾರಿಜಾಂಟಲಿ. ನಾನು ಲಾ ಭಾಷೆಯಲ್ಲಿ ಹೇಳ್ತಿದ್ದೆ, her sufferings are both vertical as well as horizontal. ಅದಕ್ಕೆ ವಲ್ನರೇಬಲ್ ಸೆಕ್ಷನ್ಸ್ ಮೊಟ್ಟ ಮೊದಲನೇ ವ್ಯಕ್ತಿ ಲಿಸ್ಟ್ ಆಗಬೇಕಾದದ್ದು ಮಹಿಳೆ. ಅದನ್ನ ಅವರು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅವರು ಲಿಸ್ಟ್ ಮಾಡ್ಯಾರ. ಮತ್ತು ಮಹಿಳೆ ವಲ್ನರೇಬಲ್ ಸೆಕ್ಷನ್ಸ್ ಅಂತ ಅಂದ್ಕೊಂಡೆ ವಿಶೇಷ ಕಾನೂನುಗಳು ಬೇಡ, ಬೇಕೋ ಬೇಡ? ಈ ವಿಶೇಷ ಕಾನೂನುಗಳು ಯಾವುವು ಅದ್ರ ಬಗ್ಗೆ ಮಾತಾಡುವಂತ ಸರ್ ಮುಂದಿನ ಸೆಷನ್ ಮಾತಾಡ್ತಾರೆ. ಯಾಕಂದ್ರೆ ಎಲ್ಲ ನಾನು ಕವರ್ ಮಾಡೋದಿಲ್ಲ, ನಾನು 4-5 ಕವರ್ ಮಾಡ್ತೀನಿ ಸರ್, ನೀವು 4-5 ಕವರ್ ಮಾಡಿ. ವಿಮೆನ್ ಬದಲಿ ಸರ್ ಮಾತಾಡ್ತಾರೆ. ಎರಡನೇ ಸೆಕ್ಷನ್ ಎಲ್ಲರೂ ಹೂ ಅಂತೀರಿ ನೀವು, ಯಾಕಂದ್ರೆ ನೀವೆಲ್ಲರೂ ವಿಕ್ಟಿಮೈಸ್ ಆಗಿರೋಂತಲ್ಲ. ಸಣ್ಣ ಮಕ್ಕಳು ವಲ್ನರೇಬಲ್ ಗ್ರೂಪ್ಸ್ ಅದಾವೋ ಇಲ್ಲೋ? ಸಣ್ಣ ಮಕ್ಕಳು ವಲ್ನರೇಬಲ್ ಗ್ರೂಪ್ಸ್ ಅದಾವೋ ಇಲ್ಲ? ಅದಾವೋ ಇಲ್ಲೋ? ಇನ್ನೊಂದು ಸ್ವಲ್ಪ ಅದೇ ಅದೇ ಏನ್ರಿ ಅಪ್ಪ ಹೇಳಕ್ ಹೋದ್ರಿ, ಅಪ್ಪ ಇದಕ್ಕೆ ಸುಮ್ಮನೆ ಅಣ್ಣ ಹೇಳಕ್ ಹೋಗ್ರಿ ಸುಮ್ಮನೆ. ನಿಮ್ಮ ಅಕ್ಕ ನಿಮ್ಗಿಂತ ಬರೇ 1.5 ವರ್ಷ ಕೊಟ್ಟಿದ್ದಾವ, ಜಾಸ್ತಿನೂ ಇಲ್ಲ. ಅವಳಿಗೆ ಹೇಳಕ್ ಹೋದ್ರೆ ಸುಮ್ಮನೆ ನಿಮಗೆ ಗೊತ್ತಾಗ್ತದೆ. ಇದು ಬಹಳ ಸಾದೇ ಎಕ್ಸಾಂಪಲ್ ನಾನು ಹೇಳಿ ನೋಡ್ರಿ. ಮಕ್ಕಳನ್ನ ವಲ್ನರೇಬಲ್ ದೃಷ್ಟಿಕೋನ ನೋಡ್ಬೇಕಾಗಿರ್ತಂದ್ರೆ ಸೆಕ್ಚುವಲ್ ಅಟಾನಮಿ ಈ ಪಾಯಿಂಟ್ ಆಫ್ ವ್ಯೂ ನೀವು ನೋಡ್ಬೇಕಂದ್ರೆ ಮಹಿಳೆಯರಿಗಿಂತ ಜಾಸ್ತಿ ಸೆಕ್ಚುವಲ್ ವೈಲೆನ್ಸ್ ಒಂದ್ ವೇಳೆ ಯಾರ ಮೇಲೆ ಆಗ್ತಿತ್ತು ಅಂತಂದ್ರೆ ಅವು ಮಕ್ಕಳು. ವಿಮೆನ್ ಇದು ಜೆಂಡರ್ ಓರಿಯೆಂಟೆಡ್ ಅದ. ವಿಮೆನ್ ಅಂತ ಹೇಳಿ ನಾನು ಸ್ಪೆಲ್ ಮಾಡಿದಾಗ ಏನಾದ್ರು ನಿಲ್ಸ್ಲೇ ಮಾತಾಡೋದು ನಿಮ್ಗೆ ಹೇಳಿ ನಾನು ನಿಲ್ಸಂಗಿಲ್ಲಂತೆ. ಒಬ್ಬ ಮಹಿಳೆ ಅಂತ ನೀವು ಶಬ್ದ ಉಚ್ಚಾರ ಮಾಡಿದಾಗ ಬಾಡಿ ಅಟಾನಮಿ ನೋಡಿದಂತಂದ್ರೆ, ಬಯಾಲಜಿಕಲ್ ಅಟಾನಮಿ ನೋಡಿದಂತಂದ್ರೆ ಒಂದು ಕ್ರಿಯೇಷನ್ ಅದು. ಒಬ್ಬ ಪುರುಷ ಒಬ್ಬ ಮಹಿಳೆ ಮೇಲೆ ಅನ್ಯಾಯ ಮಾಡೋದು ಮಾಡಬಾರ್ದು, ಸಹಜ, ನೈಸರ್ಗಿಕ ದೃಷ್ಟಿಯಿಂದ ಸಹಜ. ಶಬ್ದ ನಾನು ಮಕ್ಕಳು ಅಂತ ಹೇಳಿ ಉಚ್ಚಾರ ಮಾಡಿದಾಗ ಅದು ಗಂಡ ಮಗುನು ಇರ್ಬೋದು, ಹೆಣ್ಮಗುನು ಇರ್ಬೋದು, ಎರಡೂ ಇರ್ಬೋದು. ಮತ್ತು ಅದು ಗಂಡ ಮಗು ಅದನೋ ಅಥವಾ ಹೆಣ್ಣು ಮಗು ಅದನೋ ಇದನ್ನೂ ನೋಡದ ಆ ಮಕ್ಕಳ ಮೇಲೆ ಅನ್ಯಾಯ ಆಗ್ತಿತ್ತು. ಮಾತಾಡಕ್ಕೂ ಬರಂಗಿಲ್ಲ, ಪಾಪ ಹೇಳಕ್ಕೂ ಬರಂಗಿಲ್ಲ. ಅವು ಎಂತ ವಲ್ನರೇಬಲ್ ಸೆಕ್ಷನ್ಸ್ ಇರಲ್ಲ. ಅದಕ್ಕೆ ಮನೆ ನಮ್ಮ ಕಾಯ್ದೆ ಮಾಡ್ಯಾರ, ಪೋಕ್ಸೋ ಆಕ್ಟ್ ಅಂತ ಸರ್ ಮಾತಾಡ್ತಾರೆ. ಆಮೇಲೆ ವಿಜಯ್ ಪಾಟೀಲ್ ಅಂತ ನಿಮ್ಗೆ ಯಾವಾಗ ಹೇಳ್ತಿರ್ತಾರೆ ನೋಡ್ರಿ. ನೀವು ಕಾಲೇಜ್ ಸ್ಟೂಡೆಂಟ್ಸ್ಗಳು ಈ ವಿಷಯ ಬಗ್ಗೆ ಬಹಳ ಸೆನ್ಸಿಟಿವ್ ಆಗಿರ್ಬೇಕು. ಸುಮ್ಮನೆ ಒಂದು ಯಾವುದೋ ಒಂದು ಮಗು ಬಂತು, ಹೆಂಗೆ ಕೈ ಆಡಿಸಿದ್ರಿ ಖುಷಿ ಪಡ್ತಾನ. ಅಥವಾ ಏನ್ ಮಾಡೋದಿನೋ ಅಥವಾ ಅಮ್ಮ ಏನ್ ಮಾಡೋದಿನೋ ಅಂತೇಳಿ ಹಿಂಗೆ ಸ್ವಲ್ಪ ಮ್ಯಾಗಿ ನಿನ್ ಕೈ ಆಡ್ಸ್ಕೋದ್ ಕೆಳಗಡೆ ಹೋದ್ರಿ. ಇಲ್ಲಿ
ಬರೇ 20 ವರ್ಷ. ಪೋಕ್ಸೋ ಆಕ್ಟ್ ಪ್ರಮಾಣ ನೀವು ಮಾಡಿರುವಂತಹ ಅಪರಾಧ ಬಹಳ ಸಣ್ಣ ಅಪರಾಧ, ಪನಿಷ್ಮೆಂಟ್ ಮಾತ್ರ 20 ವರ್ಷ. ಪೋಕ್ಸೋ ಆಕ್ಟ್ ಗೊತ್ತಾಗಂಗಿಲ್ಲ ನಮ್ಗೆ. ನೋಡ್ತಿರ್ತೀವಿ, ನಾವು ಮಾಡ್ತಿರ್ತೀವಿ, ಅರಿವಿಲ್ದ ತಿಳಿವಿಲ್ದ ಐಡೆಂಟಿಫೈ ಆಯಿತು, ಇಟ್ಸ್ ಅ ನಾನ್ ಬೇಲೇಬಲ್ ಆಫೆನ್ಸ್. ಸಣ್ಣ ಮಕ್ಕಳಿಗೆ ಯಾವುದೋ ಒಂದು ಬೇರೆ ವಿಚಾರ ಇಟ್ಟುಕೊಂಡು ಮುಟ್ಟುವಂತ ಪ್ರಯತ್ನ ನೀವು ಮಾಡಿದ್ರಿ, ಅದು ಗಂಡು ಮಗು ಇರಲಿ ಹೆಣ್ಣು ಮಗು ಇರಲಿ. ಯಾಕಂದ್ರೆ ಡೆಫಿನೇಷನ್ ಇಸ್ ಚೈಲ್ಡ್. ಅದು ಚೈಲ್ಡ್ ಡೆಫಿನೇಷನ್ ಏನಂದ್ರೆ ಜೆಂಡರ್ ನ್ಯೂಟ್ರಲ್ ಅದ. ಅದು ಹೆಣ್ಣು ಮಗು ಇರ್ಬೋದು, ಗಂಡು ಮಗು ಇರ್ಬೋದು. ಆ ಆಕ್ಟ್ ಪ್ರಮಾಣ ಆಫೆನ್ಸಸ್ ಗಳನ್ನ ಲಿಸ್ಟ್ ಮಾಡ್ಯಾರ. ಹೈಯೆಸ್ಟ್ ಪನಿಷ್ಮೆಂಟ್ 20 ಇಯರ್ಸ್. ಒಂದು ವೇಳೆ ಮೊದಲನೇ ಆಫೆನ್ಸ್ ಮಾಡಿ ರಿಪೀಟ್ ಮಾಡಿದ ಅಂದ್ರೂ 20 ಇಯರ್ಸ್ ಇಂಪ್ರಿಸನ್ಮೆಂಟ್ ಅದು. ತಿಳ್ಕೊರಿ, 30-35 ವರ್ಷ ಮನುಷ್ಯ ಇಂಥ ಆಫೆನ್ಸ್ ಮಾಡಿದ್ದ ಮತ್ತೆ ಕನ್ವಿಕ್ಷನ್ ಆಯ್ತು, 3 ವರ್ಷ ಜೀವನ, ಹೊರಗೆ ಬರಬೇಕಾದ 60 ವರ್ಷ ಆಗ್ತಾವ. ಯಾಕೆ ಬರ್ತಾವ? ಸಣ್ಣ ಮಕ್ಕಳ ಜೊತೆ ಆಟ ಆಡೋದು ಸುಲಭ ಅಲ್ಲ. ನಾನು ಹೇಳೋದೇನು, ಸಣ್ಣ ಮಕ್ಕಳ ಜೊತೆ ಬಹಳ ಸಲ ಬಹಳ ಜನ ವಿವಿಧೋದ್ದೇಶಕ್ಕಾಗಿ ಆಟ ಆಡ್ತಾರ. ಏನೋ ಆಟ ಆಡೋ ಪ್ರಯತ್ನ ಮಾಡಿದ್ರಿ, ಆಫೆನ್ಸ್ ಫೈಂಡ್ ಔಟ್ ಆಯ್ತು, ಕನ್ವಿಕ್ಷನ್ ಆಯ್ತು ಅಂತಂದ್ರೆ ಬಹುತ್ ಲಂಬಾ ಜಾಯೇಗ. ಅನಿಗೆ ಹೋಗಿ ನಾವು ಭಾಳ ಹೋಗ್ತಾವ, ಭಾಳ ಒಳಗೆ ಹೋಗ್ತಾವ. ವಿಶೇಷ ಕಾಯ್ದೆಗಳನ್ನ ಮಕ್ಕಳಿಗೆ ಸಂಬಂಧಪಟ್ಟಂತೆ ಮಾಡ್ಯಾರ. ನಾನು ಏನು ಮಾತಾಡ್ತಾ ಇದ್ದೀನಿ, ಇದರೊಳಗೆ ಬಹಳಷ್ಟು ಕಾಂಟೆಂಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ವೆಬ್ಸೈಟ್ ಏನದಲ್ಲ, ಆ ವೆಬ್ಸೈಟ್ ಮೇಲೆ ಅವೈಲೇಬಲ್ ಅದ. ನಮ್ಗೆ ಇದು ಹೊಸದಾಗಿಲ್ಲ, ನಾವು ದಿವಸ ಇದನ್ನ ಮಾತಾಡೋದು. ನಾವು ಲಾ ಕಾಲೇಜ್ ಅಂತಂದ್ರೆ ನಾವೇನು ಮಾತಾಡೋದು, ಮುಂಜಾನೆ ಎದ್ದು ಕೂಡಲೇ ಮೊದಲನೇ ಸೆಕ್ಷನ್ ಚಾಲು ಆಗ್ತದೆ, ರಾತ್ರಿ ಮಲಗುವಾಗ ಸೆಕ್ಷನ್ ಜೊತೆನೇ ಎಂಡ್ ಆಗ್ತದೆ. ಸೆಕ್ಷನ್ ನಮ್ಮ ಜೀವನದೊಳಗೆ ಎಂದು ಎಂಡ್ ಆಗಿಲ್ಲ. ನಮ್ದು ಕೆಲಸನ ಅದ. ನಿಮಗೆ ನಿಮ್ಮ ಭಾಷೆಯನ್ನು ತಿಳಿಬೇಕಂತೆ ಒಂದು ಸ್ವಲ್ಪ ತಿಳಿ ಮಾಡಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್ ಮಾತಾಡ್ತಾರೆ. ಆಮೇಲೆ ನಿಮ್ಗೆ ಇದಕ್ಕಿಂತ ಜಾಸ್ತಿ ಮಾಹಿತಿ ಬೇಕಾಗಿತ್ತು ಅಂದ್ರೆ ಎಲ್ಲಿ ಹೋಗ್ಬೇಕಾಗುತ್ತಲ್ಲ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಕಡೆ ಹೋಗಿ ಸಣ್ಣ ಬುಕ್ಲೆಟ್ಸ್ ಮಾಡ್ಯಾರ, ಭಾಳ ಚಂದ ಅದಾವ. ಆಮೇಲೆ ಇಂಗ್ಲೀಷ್ ಒಳಗೂ ಅದಾವ, ನನಗೆ ತಿಳಿದಿಲ್ಲ, ಕನ್ನಡದೊಳಗೂ ಅದಾವ. ಕನ್ನಡದಾಗ ಓದಿದ್ರೆ ಗೊತ್ತಾಗ್ತದೆ, ಮರಾಠಿದಾಗೂ ಅದಾವ. ಯಾಕಂದ್ರೆ ನಾವು ಓದಿ ಬರ್ಬೇಕಾದ್ರೆ ಮರಾಠಿದಾಗ ಓದಿ ಬಂದೀನಿ. ನನಗೆ ಕನ್ನಡಕ್ಕಿಂತ ಜಾಸ್ತಿ ಮರಾಠಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಏಟ್ ನನ್ನ ಪ್ರಾಬ್ಲಮ್ ಯಾವುದು ನಿಪ್ಪಾಣಿದು. ಎರಡನೇ ಇದಕ್ಕಂತೂ ಬಹಳಷ್ಟು ಜನ ಅಗ್ರಿ ಆಗ್ತಾರೆ. ಸಮಾಜವನ್ನ ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಯಾರೋ ಲೀಡರ್ಸು ಡಿವೈಡ್ ಮಾಡಿದ್ರು, ಅದರ ಸಬ್ಜೆಕ್ಟ್ಸ್ ನಾವು ಇನ್ನೂ ಮಾಡ್ಕೊಳ್ತಾ ಇದ್ದೀವಿ. ಸಾಮಾನ್ಯವಾಗಿ ಇಂಡಿಯನ್ ಪಾಪ್ಯುಲೇಷನ್ ನಾನು ಚರ್ಚೆ ಮಾಡಿದಾಗ ಒಂದು 78-79% ಪಾಪ್ಯುಲೇಷನ್ ಅಪ್ಪರ್ ಕಾಸ್ಟ್ ಪಾಪ್ಯುಲೇಷನ್ ಸೋ ಟು ಸೇ ಬರ್ತದೆ. ಒಂದು 20-21% ಡಿಪೆಂಡಿಂಗ್ ಆನ್ ಸ್ಟೇಟ್ಸ್ ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಬರ್ತದೆ. ಮಾನವ ಅಧಿಕಾರಗಳ ಉಲ್ಲಂಘನೆಯ ಅಪ್ರತಿಮ ಉದಾಹರಣೆ ಅಂತಂದ್ರೆ ಶೆಡ್ಯೂಲ್ಡ್ ಕಾಸ್ಟ್. ಇತಿಹಾಸ ತೆಗೆದು ನೋಡಿದ ಆ ರಕ್ತರಂಜಿತ ಇತಿಹಾಸ ಏನದಲ್ಲ, ಆ ರಾಜ ಅವನ ದಬ್ಬಾಳಿಕೆ ಮಾಡಿದ, ಅಷ್ಟು ಲೀಟರ್ ರಕ್ತಗಂಟಲೆ ಹರಿದು ಹೋದು, ಅದನ್ನೆಲ್ಲ ಮಾತುಬಿಟ್ರೆ ಅದೇನೋ ಆ ದಬ್ಬಾಳಿಕೆ ಅಲ್ಲ. ಬ್ಲಡ್ ಲೆಸ್ ವಿಕ್ಟಿಮೈಸೇಷನ್ ಏನಿರ್ತದೆ, ಇದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ marginalization of scheduled caste and scheduled tribes. After marginalization, victimization. ಇದು ನಾನು ಎರಡು ಶಬ್ದ ವಾಪಿಸ್ತೀವಿ, ಬಹಳ ಚಂದದವು. ಡೈರೆಕ್ಟ್ ವಿಕ್ಟಿಮೈಸೇಷನ್ ಮಾಡೋದಾರೆ, ಮೊದಲು ಮಾರ್ಜಿನಲೈಸ್ ಮಾಡೋದು. ಜಂಗಲ್ದಾಗ ಒಂದು ರೂಲ್ ಅದ, ನೀವೆಲ್ಲ ಡಿಸ್ಕವರಿ ಚಾನಲ್ ನೋಡ್ತೀರಿ. ಅವು ಪೈಸನ್ಸ್ ಬರ್ತಾವಲ್ಲ, ಏನೋ ಕನ್ನಡ ಏನು ಕಾಡು ಎಮ್ಮೆಗಳು ಹೆಂಗ್ ಮಾಡ್ತಾವ ಅಂತಂದ್ರ ಅವು ಸಾವಿರಾರು ಗಂಟೆ ಬರ್ತಾವ. ಹುಲಿ ಚಿರತೆ ಎಟ್ಟು 3-4, ಈ 3-4 ಹುಲಿಗಳು ಚಿರತೆಗಳು 300-400 ಆದ್ರು ಅವು ಲಕ್ಷ ಗಂಟೆ ಅದಾವ, 1000 ಗಂಟೆ ಅದಾವ. ಏನು ಮಾಡಕ್ಕಾಗಿಲ್ಲ, ಏನು ಮಾಡಕ್ಕಾಗಿಲ್ಲ. ಒಂದು 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 ಎಮ್ಮೆ ತೋರಿಸ್ಲಿ ಆಗಕ್ಕಿಲ್ಲ. ಅದಕ್ಕೊಂದು ಜಂಗಲ್ ರೂಲ್. ಫಸ್ಟ್ ಮಾರ್ಜಿನಲೈಸ್. ಅವು ಓಡೇನು ಹೊಂಟಾವಲ್ಲ, ಅದ್ರ ಒಂದು ಸ್ವಲ್ಪ ಹಿಂದೆ
ನೋಡು. ಅದನ್ನು ಏನು ಮಾಡೋದು, ಮೇಲ್ ಗ್ರೂಪ್ದಿಂದ ಮೊದಲು ಡಿಸ್ಟಿಂಕ್ಷನ್ ಮಾಡೋದು. ಇದಕ್ಕೆ ಮಾರ್ಜಿನಲೈಸೇಷನ್ ಅಂತ, ಸೆಪರೇಟೈಸೇಷನ್ ಅಂಡ್ ಮಾರ್ಜಿನಲೈಸೇಷನ್. ಹೆಂಗ ಡಿಫರೆನ್ಸ್ ಕಾಯ್ದಂತಂದ್ರೆ ಇದು ಹೋಗಿ ಮತ್ತು ಮೇನ್ ಸ್ಟ್ರೀಮ್ ಕೂಡಬಾರ್ದು. ಯಾಕಂದ್ರೆ ಅವ್ರು ಮುಂದೆ ಓಡಿ ಹೋಗೋದು ಡಿಫರೆನ್ಸ್ ಎಷ್ಟು ಬಿಟ್ಟು ಅರ್ಧ ಕಿಲೋಮೀಟರ್ ಡಿಫರೆನ್ಸ್ ಬೇಕು. ಮತ್ತೆ ಇದು ಒಂದ್ ಅಥವಾ ಎರಡು ಉಳಿದೋದು ಪಾಪ ಇವುಗಳೇ. ಇವು ಒಂದ್ ಎರಡು ಏನು ಉದಾವಲ್ಲ, ಇದ್ರ ಮೇಲೆ 4 ಹುಲಿಗಳು ಇನಫ್ ಅದ. ಹೆಂಗ ಹರ್ತಿರ್ತಾವ ನೋಡಿದ್ರೆ ನೀವು, ಹೆಂಗ ಹರ್ತಿರ್ತಾವ. ಈ ಸಿಸ್ಟಮ್ ಏನಂತಾರ, ಸೆಪರೇಟೈಸೇಷನ್, ಮಾರ್ಜಿನಲೈಸೇಷನ್ ಅಂಡ್ ದೆನ್ ವಿಕ್ಟಿಮೈಸೇಷನ್. ಭಾರತ ಸಮಾಜದೊಳಗ ಇವು 2 ಸಮಾಜಗಳದ, ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್. ಇವರ ಮೇಲೆ 10,000 ವರ್ಷ ಅಕೌಂಟ್ ಇಟ್ಟಾರೋ ಇತಿಹಾಸಕಾರ. ಕೆಲವರು 5,000 ವರ್ಷಗಳಂತಾರೆ, ಕೆಲವರು 10,000. ಯಾಕಂದ್ರೆ ವೇದ ಎಲ್ಲಿಂದ ಬಂತು ಅಲ್ಲಿಂದ ಈ ಮಾರ್ಜಿನಲೈಸೇಷನ್ ಶುರು ಆಯ್ತು. 10,000 ವರ್ಷಗಳ ಕಾಲ ಒಂದು ಸಮಾಜದ ಹೊರಗಿಟ್ಟು ನೀವು ಮನುಷ್ಯರೇ ಅಲ್ಲ. African countries were slaves were traded as commodities. African countries were. ಭಾರತ ದೇಶ ಏನು ಸ್ವಲ್ಪ ಬಹಳ ಸೆಪರೇಟ್ ಅಲ್ಲ. ಇಲ್ಲಿಯೂ ಕೂಡ ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಸಮಾಜದ ವ್ಯಕ್ತಿಗಳನ್ನ ಬಾಂಡೆಡ್ ಲೇಬರ್ ಅಂತ ಇಟ್ಕೊತಿರ್ಲಿಲ್ಲ. ಕಮೋಡಿಟಿ ಅಂತ ಟ್ರೀಟ್ ಮಾಡೋದು ಮತ್ತು ಬಾಂಡೆಡ್ ಲೇಬರ್ ಅಂತ ಅಂತ ಇಟ್ಕೊಳ್ಳೋದು, ಇದ್ರೊಳಗೆ ಏನು ವ್ಯತ್ಯಾಸ ಅದ? ಭಾಳ ವ್ಯತ್ಯಾಸ ಇಲ್ಲ. ಇದನ್ನೂ ನಾವು ಮಾಡೇವಿ. ಇಂಥ ಸಮಾಜಕ್ಕೆ ನೀವು ಹಿಂದೆ ಎದ್ದು ನೀವು ಮಾನವರು, ನಿಮಗೂ ಮಾನವಾಧಿಕಾರಗಳು ಆಗ್ತಾರ, ಸಮಾನರಾಗ್ತಾರ? ಆಗೋದಿಲ್ಲ. ಅದಕ್ಕೋಸ್ಕರ ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ವ್ಯಕ್ತಿಗಳಿಗೆ ಕೆಲವೊಂದು ವಿಶೇಷ ಅಧಿಕಾರಗಳನ್ನ ಕೊಡಬೇಕಾಗ್ತದೆ. ಈ ವಿಶೇಷ ಅಧಿಕಾರಗಳನ್ನ ಕೊಡಬೇಕಾದಂತ ಎಲ್ಲ ದೊಡ್ಡ ಕಾನೂನು ಭಾರತದಲ್ಲಿ ಯಾವ ರೀತಿ ಅಂತಂದ್ರೆ, ಅದು ದೊಡ್ಡ ಕಾನೂನು ಯಾವ ಭಾರತದೊಳಗೆ, ಭಾರತ ದೇಶದೊಳಗೆ ದೊಡ್ಡ ಕಾನೂನು ಯಾವುದು ಗೊತ್ತಿಲ್ಲ? ವಿದ್ಯಾರ್ಥಿಗಳಿಗೆ ಭಾರತ ದೇಶದೊಳಗೆ ದೊಡ್ಡ ಕಾನೂನು ಯಾವುದು ಗೊತ್ತಿಲ್ಲ? ಯಾವುದನ್ನ ಸೆಲೆಬ್ರೇಷನ್ ಮಾಡ್ತೀವಿ? ಲಾರ್ಡ್ ಅಂತ 26 ನವೆಂಬರ್ ಮೊನ್ನೆ ಆಗೋದು. ಯಾವ ಸಂವಿಧಾನವೇ ಎಲ್ಲರೂ ಭಾರತ ದೇಶದೊಳಗೆ ಸಂವಿಧಾನ ಏನೂ ಇಲ್ಲ. ಟು ಅಸ್ Constitution is the Bible. To us, Constitution is the holy book. ಇದನ್ನು ಬಿಟ್ಟರೆ ನಾವು ಮತ್ತೆ ಯಾವುದೋ ಹೋಲಿ ಬುಕ್ ಇಲ್ಲ. ಈ ವಿಚಾರವನ್ನ ನಾವೇನು ಇತಿಹಾಸ ಚರ್ಚೆ ಮಾಡಿದ್ವಲ್ಲ, ಈ ವಿಚಾರಗಳನ್ನ ಇಟ್ಕೊಂಡು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದಿ ಮಾಡಿ ಬಹಳ ಚಂದ. ಶೆಡ್ಯೂಲ್ಡ್ ಕಾಸ್ಟ್ ಶೆಡ್ಯೂಲ್ಡ್ ಟ್ರೈಬ್ ಸಮಾಜಕ್ಕೆ ಎಷ್ಟು ಚಂದ ಅಧಿಕಾರಗಳನ್ನ ಬರೆದುಕೊಟ್ಟಾರ, ಸಮಾನತೆ ಅಧಿಕಾರಗಳನ್ನ ಕೊಟ್ಟೇ ಕೊಟ್ಟಾರ, ಇಲ್ಲ ಅಂತಲ್ಲ. ಇದಲ್ಲದೆ ಕೆಲವು ವಿಶೇಷ ಅಧಿಕಾರಗಳನ್ನು ಕೊಟ್ಟಾರ. ನಿಮ್ಗೆ ಗೊತ್ತದ, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಒಳಗೆ ಶೆಡ್ಯೂಲ್ಡ್ ಕಾಸ್ಟ್ ಶೆಡ್ಯೂಲ್ಡ್ ಟ್ರೈಬ್ ವಿದ್ಯಾರ್ಥಿಗಳಿಗೆ ಕೆಲವು ವಿಶೇಷ ಅಧಿಕಾರಗಳದಾವ. ಸ್ಕಾಲರ್ಶಿಪ್ಸ್ ಅದಾವ, ಫ್ರೀ ಶಿಪ್ಸ್ ಅದಾವ. ಅದಲ್ಲದೆ ಕಲಿತ ಹೊರಗೆ ಬಂದ ಸರ್ಕಾರಿ ನೌಕರಿಗಳು ಕೆಲವೊಂದು ವಿಶೇಷ ಸವಲತ್ತುಗಳನ್ನ ಕೊಟ್ಟಿದ್ದಾರೆ. ಏನು ಬೌಟಿ ಅಲ್ಲ, ಕೊಟ್ಟಿರುವಂತದ್ದು ಉಪಕಾರ ಅಲ್ಲ. ಹಿಸ್ಟಾರಿಕಲ್ ಇನ್ಜಸ್ಟಿಸಸ್ ಏನಾಗ್ಯಾವ, ಪಾಸ್ಟ್ ಡಿಸ್ಕ್ರಿಮಿನೇಷನ್ಸ್ ಏನಾಗ್ಯಾವ ನೋಡ್ರಿ. 5,000 ವರ್ಷ ದಬ್ಬಾಳಿಕೆ ಮಾಡಿ 50 ವರ್ಷ ನೀವು ತಗೋರಿ ಅಂತಂದ್ರೆ ಏನು ದೊಡ್ಡ ಉಪಕಾರ ಆಯ್ತು? ಏನೋ ಉಪಕಾರ ಆಯ್ತು. ಬಾಬಾ ಸಾಹೇಬ್ ಮಕ್ಕಳೇ ಬಹಳ ಚಂದ ಹೇಳಿದ್ರು, ವಾಟ್ ಈಸ್ ದ ಬೇಸಿಸ್ ಆಫ್ ಪ್ರೊಟೆಕ್ಟಿವ್ ಡಿಸ್ಕ್ರಿಮಿನೇಷನ್ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಇಲ್ಲಿ ಕೊಡ್ಬೇಕಂತ ಹೇಳಿ. ಇದ್ರದ್ದು ಬೇಸ್ ಏನಂತ ಹೇಳಿ ಕೇಳಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ದ ಬೇಸ್ ಆಫ್ ಡಿಸ್ಕ್ರಿಮಿನೇಷನ್ ಈಸ್ ದ ಬೇಸ್ ಆಫ್ ಪ್ರೊಟೆಕ್ಟಿವ್ ಡಿಸ್ಕ್ರಿಮಿನೇಷನ್. ಯಾವ ಆಧಾರದ ಮೇಲೆ ನೀವು ಡಿಸ್ಕ್ರಿಮಿನೇಟ್ ಮಾಡಿದ್ರಿ ಅದರ ಆಧಾರದ ಮೇಲೆ ಪ್ರೊಟೆಕ್ಷನ್ ಕೊಡಬೇಕಾಗ್ತದೆ. ಯಾವ ಆಧಾರದ ಮೇಲೆ ಮಾಡಿದ್ರಿ? ಜಾತಿ ಆಧಾರದ ಮೇಲೆ. ಶೆಡ್ಯೂಲ್ಡ್ ಕಾಸ್ಟ್ ಶೆಡ್ಯೂಲ್ಡ್ ಟ್ರೈಬ್ಸ್. ಈ ಒಂದು ವಿಚಾರವನ್ನು ಇಟ್ಕೊಂಡು ಸರ್ ಹೇಳ್ತಾರ, ಆಮೇಲೆ ಬೇರೆ ಫೋನ್ ಬಂದಾರ, ಚೆನ್ನಾಗಿ ನಾನು ನಿಮ್ಮ ಭಾಷೆಗಳು ಹೇಳ್ತೀನಿ, ಅವ್ರು ಕಾನೂನು ಭಾಷೆಗಳು ಹೇಳ್ತಾರೆ. ಶೆಡ್ಯೂಲ್ಡ್ ಕಾಸ್ಟ್ ಆಗಲಿ ಶೆಡ್ಯೂಲ್ಡ್ ಟ್ರೈಬ್ಸ್ ಆಗಲಿ ಅವರು ಮಾನವರು, ಅವರಿಗೂ ಮಾನವಾಧಿಕಾರಗಳು ಉಂಟು. ಆದರೆ ವಲ್ನರೇಬಲ್ ಸೆಕ್ಷನ್ಸ್ಗೆ ಅವ್ರು ಬಿಲಾಂಗ್ ಆಗ್ತಾರ. ಅದಕ್ಕೋಸ್ಕರ
ಕೆಲವೊಂದು ವಿಶೇಷ ಅಧಿಕಾರಗಳನ್ನ ಕೊಟ್ಟಿದ್ದಾರೆ. ಬಹಳಷ್ಟು ವಿಶೇಷ ಅಧಿಕಾರಗಳನ್ನು ಕೊಟ್ಟಾರ. ನೀವು ಹಿಂದಿ ಬೈಲಾಟ ನೋಡಿ, ಕರ್ನಾಟಕ ಯೂನಿವರ್ಸಿಟಿ ಬೈಲೋಲಿ PhD ಮಾಡಿದಾರಲ್ಲ ಪಾಟೀಲ್ ಸರ್. ಕರ್ನಾಟಕ ಯೂನಿವರ್ಸಿಟಿ ಒಬ್ಬ ಕನ್ನಡ ಪ್ರೊಫೆಸರ್ ಅದ, ಬೈಲೋಲ ಮೇಲೆ ಅವನು PhD ಮಾಡ್ಯಾನ. ಖರೆ ಯಾಕೆ ಬೈಬಲ್ ಮೇಲೆ PhD ಮಾಡಬೇಕಂತಂದ್ರೆ ಆ ಬೈಬಲ್ ಹಿನ್ನೆಲೆ ನೋಡ್ರಿ ಮೇಲೆ ಪ್ರತಿಯೊಂದು ಬೈಬಲ್ ಹಿನ್ನೆಲೆ ವಿಕ್ಟಿಮೈಸೇಷನ್ ಐತಿ. ನಿಮ್ಮ ಅವನು ಅಂತಾರ, ನಿಮ್ಮ ಅಪ್ಪನ ಅಂತ ಕಟ್ಟತಿಲ್ಲ. ನಿಮ್ಮ ಅವನ ಯಾಕಂತಾರ, ನಿಮ್ಮ ಅಪ್ಪನ ಯಾಕಂತ, ನಿಮ್ಮ ಅಪ್ಪನ ಅಂತ ನೋಡ್ಲ, ನಿಮ್ಮ ಅಪ್ಪನ ನಿಮ್ ನಾವು ಅಂತಾಗಲಿಲ್ಲ. ನಿಮ್ಮ ಮನ್ಯಾಗ ಹೋಗಿ ಹೇಳಿ ನಿಮ್ಮ ಅವು ಹಿಂಗೆ ಅಂತ ಬಿಡ ಹುಚ್ಚಾಯ್ತ ಅದನ್ನ ನಾವು ನಂಗೆ ಹಚ್ತೇನೆ ನಿಮ್ಮ ಅಪ್ಪನ ಅಂತ ಹೇಳಿ. ನಿಮ್ಮ ಅಪ್ಪಗೆ ಹೋಗಿ ಹೇಳ್ರಿ, ಅಪ್ಪ ನಿಮ್ಮ ಅಪ್ಪ ಎಲ್ಲಿರೋ. ಪ್ರತಿಯೊಂದು ಬೈಬಲ್ ಹಿನ್ನೆಲೆ ಐತೆ. ಆ ಹಿನ್ನೆಲೆ ಏನೂ ಇಲ್ಲ, ಇದ ವಿಕ್ಟಿಮೈಸೇಷನ್ ಐತೆ. ಹಿಂದಿ ಬೈಬಲ್ಗಳನ್ನು ತೆಗೆದು ನೋಡ್ರಿ ಅಂತಂದ್ರೆ ಬರೇ ಅವ್ರ ಹೆಸರು ಮೇಲೆ ಅಷ್ಟೇ ಅಲ್ಲ, ಬಹಳಷ್ಟು ಬೈಬಲ್ಗಳು ಜಾತಿ ಹೆಸರು ಮೇಲೆ ಅವ. ಮಾತಿನ ಹೆಂಗೆ ಜಾತಿ ಅಂತ ಆ ಮುಂದಿನ ಮನುಷ್ಯ ಹೆಂಗೆ ಆಗ್ಬಾರ್ದು, ಯಾರು ಯಾವ ಜಾತಿ ಆಗ್ಬಿಟ್ಟು ಬರ್ಬೇಕು ಅನ್ನೋದು ನಮ್ಮ ಕೈ ಅದಕ್ಕೆ ಆಗ್ತದೆ. ಬಾರ್ನ್ ಫ್ರೀ ಅಂಡ್ ಈಕ್ವಲ್ ಅಂತ ಏನು ಡಿಕ್ಲರೇಷನ್ ಆರ್ಟಿಕಲ್ 1 ಆಫ್ ದಿ UDHR, ಆಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಬಾರ್ನ್ ಫ್ರೀ ಅಂಡ್ ಈಕ್ವಲ್. ಹಂಗ ಆಗೋದಿಲ್ಲ, ಹಂಗ ಆಗೋದಿಲ್ಲ ಅನ್ನೋದ ಗೊತ್ತದ. ಅದಕ್ಕೆ ಕೆಲವೊಂದು ವಿಶೇಷ ಕಾನೂನುಗಳನ್ನ ಈಗ ನಾವು ಮಾಡಬೇಕಾಗ್ತದೆ. ಈಗ ಯಾರಿಗೆ ಬೈಕ್ ನೋಡ್ರಿ ಜಾತಿ ಮೇಲೆ ನಾನ್ ಅವೈಲೇಬಲ್ ಆಫೆನ್ಸ್ ಅದ. ಡಾಕ್ಟರ್ ಸುಭಾಷ್ ಮಹಾಜನ್ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಮೊನ್ನೆ ಆಗಿ ನಮ್ಮಲ್ಲಿ ಪಾಟೀಲ್ ಸರ್, ಡಾಕ್ಟರ್ ಸುಭಾಷ್ ಮಹಾಜನ್ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಮೊನ್ನೆ ಕೇಸ್ ಆಗಿ ಕರಾಳ ಡೀನ್ ಅವರ್ ಯೂನಿವರ್ಸಿಟಿ ಆಫ್ ಮೋಸ್ಟ್ ರೆಸ್ಪೆಕ್ಟೆಡ್ ಪರ್ಸನ್ ಡೀನ್ ಇನ್ನೇನೋ ವೈಸ್ ಚಾನ್ಸಲರ್ ಕ್ಯಾಂಡಿಡೇಚರ್ ಪುಗಾವ ಏನೋ ಬಹಳ ಉತ್ಸುಕತೆ ಇತ್ತು. ಯಾವುದೋ ವಿಚಾರಗಳಿಂದ ಗೊತ್ತಾಗಲಿಲ್ಲ, ಚಹಾ ಕೂಡ ಅವ್ನು ಸಿಪಾಯಿ ಇರ್ತಲ್ಲ, ನೀವು ಆಫೀಸ್ ಅಟ್ಯಾಚ್ ಹೋಗ್ತಾರೆ, ಏನೋ ಬಾಯಾಗ ಬಂದು ಅಂದ್ಬಿಟ್ಟು ನೀನು ಅಂದೋ ಏನೋ ಅಕ್ಕಿನೋ ಅಟ್ರಾಸಿಟಿ. ಆ ಕೇಸ್ ಎಲ್ಲಿ ಮಟ್ಟ ಹೋಗ್ಬೇಕು, ಸುಪ್ರೀಂ ಕೋರ್ಟ್ ಮಟ್ಟ ಹೋಯ್ತು. ಜಸ್ಟಿಸ್ ಯು ಲಲಿತ್ ಸುಪ್ರೀಂ ಕೋರ್ಟ್ ಕೆಲವೊಂದು ಗೈಡ್ಲೈನ್ಸ್ ಕೊಟ್ಟರು. ಹಿಂಗೆಲ್ಲರೂ ಒಂದು ಅಟ್ರಾಸಿಟಿ ಹಾಕಿದ್ರಂತಂದ್ರೆ 50% ಗೌರ್ಮೆಂಟ್ ಸರ್ವೆಂಟ್ಸ್ ಬಿಹೈಂಡ್ ದ ಬಾರ್ಸ್ ಹೋಗ್ಬೇಕು. ಅದಕ್ಕೆ ನೀವು ಏನು ಮಾಡ್ರಿ ಅಂತಂದ್ರೆ ಹಿಂಗೆ ಡೈರೆಕ್ಟ್ ಅರೆಸ್ಟ್ ಮಾಡುವಂಗಿಲ್ಲ. ಫಸ್ಟ್ ಬೇಸಿಕ್ ಎನ್ಕ್ವೈರಿ ಆಗಬೇಕು. ಎನ್ಕ್ವೈರಿಗಳು ಪ್ರೈಮಾ ಫೇಶಿ ಟ್ರೂತ್ ಸರ್ಫೇಸ್ ಆಗ್ತಿತ್ತಂತಂದ್ರೆ ದೆನ್ ಯು ಟೇಕ್ ಫರ್ದರ್ ಆಕ್ಷನ್ಸ್ ಅಂತ ಹೇಳಿ. ಅದು ಸಂಘಟನೆ ಗೊತ್ತಾಗಿ ಆಲ್ ಇಂಡಿಯಾ ರ್ಯಾಲೀಸ್ಗಳು ಹೊರಟು ಸೆಂಟ್ರಲ್ ಗವರ್ಮೆಂಟ್ ಕಾನೂನು ಮತ್ತೆ ರೀಸ್ಟೋರ್ ಮಾಡಿ ಜಸ್ಟಿಸ್ ಯು ಲಲಿತ್ ಜಜ್ಮೆಂಟ್ ಇಂಥ ಪ್ರಸಂಗ ಬಂತು. ಹೇಳೋ ಪ್ರಸಂಗ ಏನು, ಒಂದು ವೇಳೆ ಒಂದು ಸಮಾಜದ ಮೇಲೆ ಈ ಸಮಾಜಕ್ಕೆ ನೀವು ಸಂಬಂಧಪಟ್ಟವ ಅಂತೇಳಿ ಬೈಬಲ್ ಮಾಡ್ತಿದ್ರು ಅಂತಂದ್ರೆ ಅಟ್ರಾಸಿಟಿ ಆಕ್ಟ್ ಲಾಗೂ ಆಗ್ತದ. ಅಟ್ರಾಸಿಟಿ ಆಕ್ಟ್ ಲಾಗೂ ಆಯ್ತು ಅಂತಂದ್ರೆ ನಿಮಗೆ ಬೇಲೂ ಇಲ್ಲ, ಬೆನಿಫಿಟ್ಸು ಇಲ್ಲ. ಬೆನಿಫಿಟ್ಸ್ ಏನು, ಮಜಾ ಅದ ನಮ್ಮ ಕಾನೂನುಗಳು. ನೋಡ್ರಿ, ನೀವು ಒಂದು 10 ವರ್ಷ ಶಿಕ್ಷೆ ಆಗಿದೆ ಅಂತ ಇಟ್ಕೊಳ್ರಿ, ನಿಮ್ದು ಜೈಲ್ದೊಳಗೆ ವಾರ್ನು ಕೈತಲ್ಲ ವರ್ತನು ಏನ್ರಿ ಸರ್, ಕನ್ನಡ ವರ್ತನು ಮಾಡಿ ವರ್ತನೆ ನಡತೆ. ನಿಮ್ಗೆ 10 ವರ್ಷ ಜೈಲ್ದಾಗ ಶಿಕ್ಷೆ ಆಗೈತಿ, ನಿಮ್ಗೆ ನಡತೆ ಭಾಳ ಚಲೋ ಐತಪ್ಪ. ಸುಪ್ರೀಂಟೆಂಡೆಂಟ್ ಅಂದ ನೀವು ಮನುಷ್ಯ ಎಂತ ಬಾರಿ, ನಿಮ್ಗೆ ಯಾಕೆ ಶಿಕ್ಷೆ ಮಾಡಿದ್ರಿ, ಕನ್ವಿಕ್ಷನ್ ಆಗಿದೆ. ಪ್ರತಿ ವರ್ಷಕ್ಕೆ ಸುಪ್ರೀಂಟೆಂಡೆಂಟ್ ಆಫ್ ಪೊಲೀಸ್ಗೆ ಅಧಿಕಾರ ಅದ. ಇವೊಂದು ನಡವಳಿಕೆ ಬಹಳ ಚಲೋ ಐತಂತಂದ್ರೆ 2 ತಿಂಗಳು ಶಿಕ್ಷೆ ಕಮ್ಮಿ. ವರ್ಷದೊಳಗೆ ಎಷ್ಟು ತಿಂಗಳು? 12 2 ತಿಂಗಳು ಶಿಕ್ಷೆ ಯಾರು ಕಮ್ಮಿ ಮಾಡಿದ್ರು? ಸುಪ್ರೀಂಟೆಂಡೆಂಟ್ ಜೈಲ್ ನಾವು. ಆಮೇಲೆ ಒಂದು ರಕ್ತದಾನ ಮಾಡಿದ್ರೆ ಅಂತಂದ್ರೆ 1 ತಿಂಗಳು ಕಮ್ಮಿ ಆಗ್ತದೆ. ಎಷ್ಟು ತಿಂಗಳು ಉಳಿತು? 9 ತಿಂಗಳು. ಮಹಾರಾಷ್ಟ್ರ ಸರ್ಕಾರ ಒಂದು ಜಿಆರ್ಎಸ್ ಮಾಡ್ಯಾರ. ರಾಮದೇವ್ ಬಾಬಾ ಕೋರ್ಸ್ ಇಂಟ್ರೊಡ್ಯೂಸ್ ಮಾಡ್ಯಾರ. 3 ತಿಂಗಳು ಕೋರ್ಸ್ ತಗೊಂಡ ರಾಮದೇವ್ ಬಾಬಾ. ಜೈಲೊಳಗೆ ಅವನು ಇಂಟ್ರೊಡ್ಯೂಸ್ ಮಾಡಿರುವಂತ ಕೋರ್ಸ್ 3 ತಿಂಗಳ ಕೋರ್ಸ್ ಏನದಲ್ಲ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿರ್ತಂದ್ರೆ
ಮತ್ತು 3 ತಿಂಗಳು ಕಡಿಮೆ ಮಾಡ್ತಾರೆ ಜೈಲು. ಇದು ಪಾಲಿಸಿ ಆಫ್ ರಿಮಿಷನ್ ಅಂತ ಹೇಳ್ತಾರೆ. ಆಮೇಲೆ ಇದಂತೂ ಕಾಮನ್. ಎರಡಂತೂ ಕಾಮನ್ ಅದಾವ. ಪ್ರತಿ 26 ಜನವರಿ 15 ಆಗಸ್ಟ್ ಪ್ರೆಸಿಡೆನ್ಷಿಯಲ್ ಕೆಪಾಸಿಟಿಗಳು ಡಿಕ್ಲೇರ್ ಮಾಡ್ತಾರೆ. ಪ್ರತಿಯೊಬ್ಬರ ಕೈದಿಗೆ 15 ದಿವಸ ಕಮ್ಮಿ ಮಾಡ್ತೀನಿ ಅಂತ. ಅದಕ್ಕೆ ಬಹಳ ಜನ ಅಂತ ನೋಡ್ರಿ ಊರಾಗ ಮೊನ್ನೆ ಹೋಗಿದ್ದವ ನೀವು ಅಲ್ಲ ಎರಡು ಭಾಳ ಹೇಳಿದ್ರು 20 ವರ್ಷ 30 ವರ್ಷ ಮೊನ್ನೆ ಹೋಗಿದ್ದು ಮತ್ತೆ ಏನು ಬಂದೀವಿ ಅಂತ ಹೇಳಿ ಹಿಂಗೆ ಬರ್ತಾವ. ಏನು ಬರ್ತಾನು 12 ತಿಂಗಳ ಶಿಕ್ಷೆ ಹೋಗಿಲ್ಲ, 6 ತಿಂಗಳ ಶಿಕ್ಷೆ ಹೋಗಿಲ್ಲ. ಇದು ಮಾಡಂಗಿಲ್ಲ ಸರ್, ಮಾಡಂಗಿಲ್ಲ. ಆದ್ರೆ ಅಟ್ರಾಸಿಟಿ ಆಕ್ಟ್ ಕನ್ವಿಕ್ಷನ್ ಆಗಿತ್ತಂತಂದ್ರೆ ಇವು ಯಾವ ಬೆನಿಫಿಟ್ಸ್ ಸಿಗೋದಿಲ್ಲ. ಅದಕ್ಕೆ ನಾ ಶಬ್ದ ಏನ್ ಬಳಸಿದೆ, ಅಟ್ರಾಸಿಟಿ ಆಕ್ಟ್ ಒಳಗೆ ಹಾಕಿದ್ರೆ ಅಂತಂದ್ರೆ ಬೇಲೂ ಇಲ್ಲ, ಬೆನಿಫಿಟ್ಸ್ ಇಲ್ಲ. ಬೈದೇಲಿ ನಮ್ಗೆ ಬೈದಿ ಇಲ್ಲ. ವೆರಿ ಅದಕ್ಕೆ ಇನ್ನೊಬ್ರು ಯಾರಂತಂದ್ರೆ ಮಹಿಳೆಯರು ವಲ್ನರೇಬಲ್ ಸೆಕ್ಷನ್, ಚಿಲ್ಡ್ರನ್ ವಲ್ನರೇಬಲ್ ಸೆಕ್ಷನ್, ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್, ಓಲ್ಡ್ ಏಜ್ ಇಂಡಿವಿಜುವಲ್ಸ್ ಇಷ್ಟು ಮಾತಾಡ್ತೀವಿ. ಬಾಕಿದೆಲ್ಲ ಸರ್ ನೋಡ್ರಿ, ಸಣ್ಣ ಮಕ್ಕಳು ಎಷ್ಟು ವಿಕ್ಟಿಮೈಸ್ ಆಗ್ತಾವ, ಸಣ್ಣ ಮಕ್ಕಳು ಎಷ್ಟು ವಿಕ್ಟಿಮೈಸ್ ಆಗ್ತಾವ, ಅಷ್ಟ ವಿಕ್ಟಿಮೈಸು ಎಲ್ಡರ್ ಪರ್ಸನ್ಸ್ ಆಗ್ತಾವ. ಬಟ್ ಇದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳೋದು, ಎಷ್ಟು ಜನರ ಮನ್ಯಾಗ ಅಜ್ಜ ಇರೋದಂತೆ? ಅಜ್ಜ ಮರಾಠಿದೊಳಗ ಅಜ್ಜಿ ಆಜೋಬಾ ನಾನಾ ನಾನಿ. ನಮ್ಮ ಕನ್ನಡದೊಳಗ ಈ ಕಡೆ ಅವ್ರಿಗೆ ಅಜ್ಜ ಏನಂತೀವಿ, ಅಜ್ಜ ಅಜ್ಜಿನ ಅಂತೀವಿ. ಮರಾಠಿದ ಹಂಗೆ ತಿಳ್ಕೋಬೇಕಾದ್ರೆ 2 ವರ್ಷ ಹೋಗ್ತಂತ ಒಂದ್ಸಲ ಅಂತಾನು ಅಜ್ಜ ಅಜ್ಜಿ, ಅಜ್ಜ ಆಜೋಬಾ, ಇನ್ನೊಂದು ಸಲ ನಾನಾ ನಾನಿ. ನಾನಾ ನಾನಿ म्हणजे कोण? ಅಜ್ಜಿ ಆಜೋಬಾ. पण 2 ಶಬ್ದ ಅದು ಮಜಾ ಹಿಂಗದ. ಅವ್ರ ಕಡೆ ಏನು ಅಜ್ಜ ಅಜ್ಜ ಇರ್ತಾರಲ್ಲ ಅವ್ರಿಗೆ ಅಜ್ಜ ಅಜ್ಜಿ ಅನ್ನಂಗಿಲ್ಲ, ನಾನಾ ನಾನಿ. ಈ ಕಡೆ ಅವ್ರು ಇರೋದ್ರ ಅವ್ರು ಅಜ್ಜ. ಇದ್ರೊಳಗೂ ಡಿಸ್ಕ್ರಿಮಿನೇಷನ್ ಆಯ್ತು. ಅಜ್ಜ ಅಜ್ಜ ನಾವು ಅಜ್ಜ ಅನ್ಬೋದು. ಎಷ್ಟು ಜನ ನಮ್ಮ ಮನೆಯಾಗ ಅಜ್ಜ ಅಜ್ಜಿಗಳದ? ಎಲ್ಲರ ಮನೆಯಾಗ ಇದರ ಇಲ್ಲ. ಎಷ್ಟು ಜನ ನೀವು ಅವರಿಗೆ ಸಂಬಂಧಪಟ್ಟಂತೆ ಇರುವಂತ ರೆಸ್ಪೆಕ್ಟ್ ಅನ್ನ ನೀವು ಕೊಡ್ತೀರಿ? ನೀವೆಲ್ಲರೂ ಕೈ ಎತ್ತೋದನ್ನ ನೀವೆಲ್ಲರೂ ಕೈ ಎತ್ತಿದ್ರಿ ಅಂತಂದ್ರೆ, ಅಥವಾ ಎತ್ತಿದ್ರಿ ಎತ್ತದೇ ನೀವು. ನಾ ಈ ಪ್ರಶ್ನೆಯನ್ನ 1 ಲಕ್ಷ ಜನರ ಮುಂದೆ ಕೇಳಿದ್ರು ಸಹಿತ ಎಲ್ಲರೂ ಕೈ ಎತ್ತತಾರೆ. ಮತ್ತೆ ಎಲ್ಲರೂ ಇಷ್ಟು ಕೈ ಎತ್ತುತ್ತಿರುವಾಗ ಓಲ್ಡ್ ಏಜ್ ಹೋಮ್ಸ್ಗಳು ಇಷ್ಟ ಆಗ್ಬೋದು. ಓಲ್ಡ್ ಏಜ್ ಹೋಮ್ಸ್ಗಳು ಇಷ್ಟ ಆಗ್ಬೋದು. ಒಂದು ಸರ್ವೆ ಅದ 2026 ತನಕ 26% ಆಫ್ ದಿ ಇಂಡಿಯನ್ ಪಾಪ್ಯುಲೇಷನ್ ಏಜ್ ಓಲ್ಡ್ ಪಾಪ್ಯುಲೇಷನ್ ರೆಕಾರ್ಡ್ ಬರ್ತದೆ. ಓಲ್ಡ್ ಅಂತಂದ್ರೆ ಯಾರು? 60 ವರ್ಷಕ್ಕಿಂತ ಮೇಲಿನವ್ರು ಏನಿರಲ್ಲ ಅವೆಲ್ಲ ಓಲ್ಡ್ ಅಜ್ಜಿ ಆಜೋಬಾ. ಮತ್ತೆ ನಾ ಪ್ರಶ್ನೆ ಕೇಳಿದಾಗ ನೀವೇನು ನಾವು ಭಾಳ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ, ಹಂಗೇನಿಲ್ರಿ, ನಾವು ದೇವ್ರಂತ ಹೇಳಿ ನೋಡ್ಕೊಳ್ತೀವಿ, ಇದ ತಪ್ಪದ. ಅವ್ರ ದೇವರಲ್ಲ, ಅವ್ರ ಮನುಷ್ಯ ಅಲ್ಲ. ಅವ್ನ ಮನುಷ್ಯ ಅಲ್ಲ. ನಾವು ಊಟ ಕೊಡ್ಬೇಕು, ನಾಷ್ಟ ಕೊಡ್ಬೇಕು, ಚಹಾ ಕೊಡ್ಬೇಕು. ನೀವೇನಾದ್ರಿ ನಾವು ದೇವ್ರನ್ನ ನೋಡ್ಕೋತೇವೆ, ಅವ್ನ ಕಡೆ ನೋಡೇ ನೀವು. ಮುಂಜಾನೆ ಒಂದ್ಸಲ ಮುದ್ಕಳಿ, ಮುಂಜಾನೆ ಒಂದ್ಸಲ ದೇವ್ರ ಮುದ್ಕಳಿ ಹೇಗೆ ತಿರ್ಸ್ಕೊತ ಅವ್ನ ಮುಂದಾಗ ಹೋಗಿ ಹುಡ್ಕಳಿತಿ. ಸಾಯಂಕಾಲ ಏನು ಬಂದಿರಿ, ಅವನು ದೇವರ ಕೈ ನೋಡ್ಬೇಡ, ಅವ್ನ ಮನುಷ್ಯ ಅಂತ ಹೇಳಿ ನೋಡ್ರಿ. ನೀವು ನೋಡಂಗಿಲ್ಲ, ಇದು ಗೊತ್ತಾದ ಸರ್ಕಾರ. ಅದಕ್ಕೆ 2007 ಕಾಯ್ದೆ ಭಾಳ ಚಂದ. ಸೀನಿಯರ್ ಸಿಟಿಸನ್ಸ್ ಸಂಬಂಧಪಟ್ಟಂತೆ ಕಾಯ್ದೆ ತಂದ. ಕಾಯ್ದೆ ಭಾಳ ಚಂದ. ಒಂದು 2 ನಿಮಿಷ ಈ ಕಾಯ್ದೆ ಬಗ್ಗೆ ಮಾತಾಡೋಣ. ಕಾಯ್ದೆ ಸರ್ಕಾರದ ಮೇಲೆ ಜವಾಬ್ದಾರಿ ಹೊರಿಸೋದು. ಯಾಕಂದ್ರೆ ನೀವು ನಾಲಾಯಕರು ಗೊತ್ತು. ಮಗ, ಮೊಮ್ಮಗ, ಸೊಸಿ, ಮಗಳ, ಹಳೆಯ ಇವೆಲ್ಲರೂ ನಾಲಾಯಕರು ಅಂತ ಗೊತ್ತದ ಆ ಕಾಯ್ದೆ. ಅದಕ್ಕೆ ಆ ಕಾಯ್ದೆ ಹೇಳ್ತದ ಸರ್ಕಾರ ಇವ್ರ ಜವಾಬ್ದಾರಿ ನೀವು ತಗೋ. ಹೆಂಗೆ ತಗೊಳ್ರಿ ಅಂತಂದ್ರೆ ಭಾಳ ಚಂದ ಹೇಳ್ಯಾರ. 23, 24 ಸೆಕ್ಷನ್ಸ್ 33 ತನಕ ಅದಾವ. ಆ ಸೆಕ್ಷನ್ಸ್ ಒಳಗೆ ಏನ್ ಮಾಡ್ಯಾರ, ಪ್ರತಿ ಒಂದು ಜಿಲ್ಲೆಗೆ ಅಟ್ಲೀಸ್ಟ್ 1 ಓಲ್ಡ್ ಏಜ್ ಹೋಮ್ ಇರಬೇಕು. ಅಟ್ಲೀಸ್ಟ್ 150 ಜನರು ಒಂದು ಕಡೆ ನಿಲ್ಲುವಂತ ವ್ಯವಸ್ಥೆ ರಾಜ್ಯ ಸರ್ಕಾರ ಮಾಡಬೇಕು.
ಊಟ ವಸತಿ ಕೊಡಬೇಕು. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಓಲ್ಡ್ ಏಜ್ ಏನ್ ಪೀಪಲ್ ಅದಾರಲ್ಲ ಅವರಿಗೋಸ್ಕರ ಒಂದು ವಿಶೇಷ ಸೌಲಭ್ಯ ಮಾಡಿಕೊಡ್ಬೇಕು. ಅಂದ್ರೆ ಜನರಲ್ ಕ್ಯೂ ಆಗಿದ್ದು ಬರಂಗಿಲ್ಲ ನಾವು ಅಜ್ಜ ಏನೋ ಆ ಗೈಡ್ಲೈನ್ಸ್ ಪ್ರಕಾರ ಎಷ್ಟು ಮಟ್ಟ ಅಂತಂದ್ರೆ ಸರ್, a nurse staff has to accompany him from the point of gate to the point of doctor assistance. ಪಾಪ ಅವ್ನು ಏನ್ ಮಾಡ್ಬೋದು ಬರಲ್ಲ, ಏನು ಒಂದು 2 ತಾಸು ನೀವು ನಿಲ್ಲಿಸಿ ಅಂತ ತಿಳ್ಕೊಂಡ್ರೆ ಲೈನ್ ಅವ ಒಂದ ಅಂತ 2 ತಾಸು ಇರ್ತೀನಿ, ಮೊದಲು 4 ತಾಸು ನಿಲ್ತೀನಿ, ಇನ್ನು ಈ ಕಡೆ ಅಲ್ಲ ಈ ಕಡೆ ಹೋಗಿ ಟೈಮ್ ಬಂದಿದ್ದೀನಿ, ಮುಂದೆ ಹೋಗೋ ಟೈಮ್ ಅಲ್ಲಿ ನಾವು ಟೈಮ್ ಕಾಯ್ದೆ ಬಹಳ ಚಂದ ಅದ. ಕಾಯ್ದೆ ಓದ್ರಿ ಕನ್ನಡದಾಗ ಓದಿದ್ರು ಇಷ್ಟು ಚಂದ ಕಾಯ್ದೆ ಬರಲ್ಲ. ಸರ್ಕಾರ ಹೇಳ್ಯಾರ, ಸರ್ಕಾರ ಇವ್ ನಿಮ್ಮ ಮಗ 60 ವರ್ಷ ಮೇಲ್ಪಟ್ಟಂತ ಪ್ರತಿಯೊಬ್ಬ ವ್ಯಕ್ತಿ ನಿಮ್ಮ ಮಗನ ಹೆಂಗೆ ಕಾಳಜಿ ತಗೋರಿ. ನನ್ಗೆ ಗೊತ್ತದ ನೀವು ಸರ್ಕಾರ ಹೆಂಗೆ ಕಾಳಜಿ ತಗೋತೀರಿ, ನೀವು ಸರಿಯಾಗಿ ಕಾಳಜಿ ತಗೋಕಿಲ್ಲ ನಂಗೆ ಗೊತ್ತೈತಿ. ಅದಕ್ಕೆ ಸೆಕ್ಷನ್ ವೈಸ್ ಹೇಳಿವಿ, ಈ ಸೆಕ್ಷನ್ ಪ್ರಕಾರ ಹಿಂಗ್ ಮಾಡು, ಈ ಸೆಕ್ಷನ್ ಪ್ರಕಾರ ಹಿಂಗ್ ಮಾಡು, ಈ ಸೆಕ್ಷನ್ ಪ್ರಕಾರ ಹಿಂಗ್ ಮಾಡು. ಒಂದು ಅಂದ್ರೆ ಬಹಳ ಚಂದ ಸೆಕ್ಷನ್ 24 ಅದ, ಬಹಳ ಚಂದ ಕಾಯ್ದೆ. ಪ್ರಾಪರ್ಟಿಗಳಲ್ಲಿ 2 ಪ್ರಕಾರ. ವಿದ್ಯಾರ್ಥಿ ಲಕ್ಷ ಕೊಡ್ತೇವೆ ಬೇಕು, ಯಾಕಂದ್ರೆ ಮತ್ತೆ ಪರಿಣಾಮ ನಿಮ್ಮ ಮೇಲೆ ಜಾಸ್ತಿ ಐತಿ. ಪ್ರಾಪರ್ಟಿ ಎಷ್ಟು ಪ್ರಕಾರ ಇರ್ತಾವು? 2 ಪ್ರಕಾರ. ಏನ್ ಗೊತ್ತಾ, ದೊಡ್ಡ ಡೆಫಿನಿಷನ್ ಏನಿಲ್ಲ. ಒಂದು ನಾ ಹುಡ್ಸಿದ್ದ, ಒಂದು ನಮ್ಮ ಹುಡ್ಸಿದ್ದ, ಇಷ್ಟ. ಪ್ರಾಪರ್ಟಿ ಎಷ್ಟು ಪ್ರಕಾರ? 2 ಪ್ರಕಾರ. ಒಂದು ನಾ ಹುಡ್ಸಿದ್ದ, ಇಲ್ಲ ನಮ್ಮ ಅಪ್ಪ ನಮ್ಮ ಅಜ್ಜ ಹುಡ್ಸಿದ್ದ. ಇದು ಬಹಳ ಸಹಜ ಭಾಷೆಗಳು ಹೇಳಿದ್ ನಾನು, ಆದ್ರೆ ಕಾನೂನು ಭಾಷೆಗಳು ಹಂಗಿಲ್ಲ. ನಾ ಹುಡ್ಸಿದ್ದ ನಮ್ಮ ಅಪ್ಪ ಹುಡ್ಸಿದ್ದ ಇಷ್ಟು ಸುಲಭ ಅಲ್ಲ. ನಮ್ಮ ಅಪ್ಪ ಏನು ಹುಡ್ಸ್ಯಾನ ಅದು ಆನ್ಸೆಸ್ಟ್ರಲ್ ಪ್ರಾಪರ್ಟಿ, ಅದು ನಮ್ಮ ಅಜ್ಜ ಏನು ಹುಡ್ಸ್ಯಾನ ಅದು ಆನ್ಸೆಸ್ಟ್ರಲ್ ಪ್ರಾಪರ್ಟಿ, ನಾ ಏನು ಹುಡ್ಸೇನಿ ಅದು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ. ಕರೆಕ್ಟ್ ನೋಡ್ರಿ. ನಮ್ಮ ಅಜ್ಜಾನ ಕಳ್ತಂದ ಅಂದ್ರೆ ನಮ್ಮ ಅಜ್ಜಾನ ಬಂದು 10 ಎಕರೆ ಪ್ರಾಪರ್ಟಿ ಬಂದದ್ದು. ನಮ್ಮ ಅಪ್ಪನ ಕಾಲ ಏನು ಉಳಿಸಲಿಲ್ಲ, ಅದು 10 ಎಕರೆ ಉಳಿದ, ಚೆನ್ನಾಗಿ ಉಳಿದ. ಈಗ ನಮ್ಮ ಅಪ್ಪ ಅನ್ನೋದಿಲ್ಲ, 10 ಎಕರೆ ಪ್ರಾಪರ್ಟಿ ನಮ್ಮ ಅಪ್ಪನ ಕಳೆದು ಬಂದದ್ದು, ನನಗೆ ಹೆಂಗೆ ಬೇಕಾದ್ರೆ ನಾ ಕೊಡೋಣ, ಈ ಸಾರಿ ಬರ್ಕೊಡ್ತಾರೆ, ಹೋಗೋಣ, ನಾ ಕೋಟಿ ಹೋಗ್ತೀನಿ. ಅಪ್ಪರ ನಿಮ್ಮ ಪ್ರಾಪರ್ಟಿ ಅಲ್ಲ, ಅದು ಅಜ್ಜ ಕಳೆದು ಬಂದದ್ದು. ನೀವೇನೇ ಮಾಡಿ ನನಗೆ ಎಲ್ಲ ಗೊತ್ತದ, ಅದು ನಾ ಏನು ಅನ್ನಂಗಿಲ್ಲ. 10 ಎಕರೆ ಏನು ಬಂದದಲ್ಲ ಅದ್ರೊಳಗೆ 5 ಎಕರೆ ನಂದದ, 5 ಎಕರೆ ನಿಮ್ದದ. ಅದು 5 ಎಕರೆ ಬರೆದು ಕೊಡೋದ್ರಿ, ಇಲ್ಲಾಂದ್ರೆ ರಾಜಸ್ಥಾನಿ ಧಾವಾಗಳು ನನಗೇನು ಬೇಕಾಗಿಲ್ಲ. 5 ಎಕರೆ ಪ್ರಾಪರ್ಟಿ ಮಾತ್ರ ನಂದ ಪ್ರಾಪರ್ಟಿ. ಇದನ್ನ ಉದಾಹರಣೆ ಯಾಕೆ ಹೇಳಿದ್ನು, ಇನ್ನೇನು ಉದಾಹರಣೆ ಹೇಳೋದಿಲ್ಲ, ಅದನ್ನು ತಿಳ್ಕೊಬೇಕಾಯ್ತಂದ್ರೆ ಇದೊಂದಿಷ್ಟು ಡಿಫ್ರೆನ್ಸ್ ತಿಳ್ಕೊಬೇಕು. ನಾನು ಹುಡುಸಿರುವಂತಹ ಪ್ರಾಪರ್ಟಿ, ನನಗೆ ಬಂದಿರುವಂತಹ ಪ್ರಾಪರ್ಟಿ. ಬಹಳಷ್ಟು ಸಲ ಏನಾಗ್ತದೆ, ಈ ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಓಲ್ಡ್ ಏಜ್ ಇಂಡಿವಿಜುವಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. 60 ವಯಸ್ಸಾದ ನಂತರ ಆ ಮಮಕಾರ, ಮಮತೆ, ಪ್ರೀತಿ ಎಲ್ಲ ಇರ್ತದ ಅಜ್ಜ. ಆಮೇಲೆ ನನಗೆ ಏನ್ ಕೊಡೋದು ತಗೊಂಡಾಗ ಮತ್ತೆ ನಾನೊಂದು 2 ಎಕರೆ ಪ್ರಾಪರ್ಟಿ ನಾನು ಹುಡ್ಸಿದ ಐತಿ ಸರ್ವಿಸ್ ಮಾಡಿದಾಗ ಇಬ್ಬರು ಅದೇ ನಾನು ಹೆಂಡತಿ ಎಲ್ಲಿ ಹೋಗಾದ್ರೂ ಇಲ್ಲ, ನಮಗೂ ಅದು ಆಗಂಗಿಲ್ಲ. ನಾ ಏನು ಮಾಡ್ತೀನಿ ಅಂತಂದ್ರೆ ಈ ಪ್ರಾಪರ್ಟಿನ ನಿಮ್ಗೆ ಗಿಫ್ಟ್ ಕೊಡ್ತೀನಿ, ನಾನು ಇರುವಾಗ ನಿಮ್ಮ ಹೆಸರಲ್ಲೇ ಹಚ್ಚಿ ಹೋಗ್ತೀನಿ. ನನ್ನ ಅಪೇಕ್ಷೆ ಏನದ, ಇರುವರೆಗೆ ನಾನು ನಿಮ್ಮ ಜೊತೆ ಇರ್ತೀನಿ, ನನ್ನೊಂದಿಷ್ಟು ಮೆಡಿಸಿನ್, ಊಟ 2 ಖರ್ಚು ಅದಾವ, ಮನೆಯಾಗ ಇದೆ, ನಿಮ್ಮ ಮನೆಗೆ ಕೊಡಲಿಲ್ಲ, ನಾನು 2 ಖರ್ಚು ಅದಾವ, ದಿವಸದ ಊಟ ಆಗೋದು, ಆಮೇಲೆ ಒಂದಿಷ್ಟು ಮೆಡಿಸಿನ್ಸ್ ಖರ್ಚು ಅದಾವ. ಉತ್ಪನ್ನ ನೋಡಿದ್ರೆ ಒಂದು 4-5 ಲಕ್ಷ ರೂಪಾಯಿ ಬರ್ತದೆ, ನಮ್ದು ಖರ್ಚು ನೋಡಿದ್ರೆ 1 ಲಕ್ಷ 2 ಲಕ್ಷ ರೂಪಾಯಿ, ಅದು 2 ಲಕ್ಷ ರೂಪಾಯಿ ನಿನಗೆ ಉಳಿತಾವ ಪ್ರತಿ ವರ್ಷ. ಅದಲ್ಲದ 2 ಎಕರೆ ಪ್ರಾಪರ್ಟಿ ನಿನಗೆ. ಎಷ್ಟೋ ತನಕ ಅಜ್ಜ ಪ್ರಾಪರ್ಟಿ ಬರದ ಕೊಡಂಗಿಲ್ಲ, ಅಟೋ ತನಕ ಹುಡುಗರು ಎಷ್ಟು ಚಂದ ನಡೀತಾವ ನೋಡಿ, ಭಾಳ ಚಂದ ನಡೀತಾವ. ಗುಡಿಗೆ ಹೋಗು, ಗುಡಿದೇನು ಅವಶ್ಯಕತೆ ಐತಿ, ನಮ್ಮ ಅಜ್ಜ ಅದ ರಾಮದೇವರು, ಗುಡಿಗೆ ಹೋಗಿ 10 ವರ್ಷ ಆಯ್ತು, ದಿವಸ ಮಾತಾಡ್ತಾ ಆಗ್ಬಿಡ್ತೇನೆ. ಅಜ್ಜ
ಅಜ್ಜ ಅಂದ ದೇವರು ನಂಬುವುದು ನನ್ನ ನಂಬಿಕೆ ಪಾಪ. ಹೋಗ್ಲಿ ಅವನು 2 ಎಕರೆ ಇಷ್ಟೇ ರೊಕ್ಕ ಹೋಗಿ ಬರೆದು ಕೊಟ್ಟ. 2ನೇ ದಿವಸ ಹುಡುಗ ಇಲ್ಲಿಲ್ಲ, ಹುಡುಗ ಬಿಡ್ಯಾಗ. ಯಾಕ ಬಿಡ್ಯಾಗ? ದೇವ್ರಿಗೆ ಕಾಲ್ದಾಗ ಅಜ್ಜ ಬರೆದು ಕೊಟ್ಟ, ಬರ ಚಲೋ. ನೀ ದೇವ್ರಿಗೆ ಅನ್ನ ಅಜ್ಜನ ಬರೆದು ಕೊಟ್ಟ, ಎಲ್ಲ ಕೂಡ ಆಗ್ತಿದ್ದ 10 ವರ್ಷ ಉಳಿಯಲಿ ಅವ ಕಡೆ. ಜೋಕ್ಸ್ ಅಪಾರ್ಟ್, ಪ್ರಾಬ್ಲಮ್ ಏನಾಗ್ತದೆ, ಒಂದು ಸಲ ಪ್ರಾಪರ್ಟಿ ಕನ್ವೇಯನ್ಸ್ ಆಯ್ತು, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯ ಬಂದ್ರೆ ಪ್ರಾಪರ್ಟಿ ಹೋಯ್ತಂತಂದ್ರೆ ಅದನ್ನ ಕ್ಯಾನ್ಸಲೇಷನ್ ಮಾಡಿಸ್ಕೋಬೇಕಾಯ್ತು ಅಂತಂದ್ರೆ ಬಹಳ ಕಷ್ಟ ಆಗಿರೋದು. ನೀವು ಫ್ರಾಡ್ ಎಸ್ಟಾಬ್ಲಿಷ್ ಮಾಡಬೇಕು, ನಾನು ಬರೆದು ಕೊಟ್ಟೇ ಇಲ್ಲ ಅನ್ಬೋದು. ಈಗಂತೂ ಆಗಂಗಿಲ್ಲ, ಯಾಕಂದ್ರೆ ಸಬ್ ರಿಜಿಸ್ಟರ್ ಆಫೀಸ್ ಅವ್ರಿಗೆ ಎಲ್ಲರೂ ಫೋಟೋ ತಗೊಂಡು ಕೈ ಥಮ್ಸ್ಗಳು ತಗೊಂಡು ಪ್ರಾಪರ್ಟಿ ಆಯ್ತು ಹೋಯ್ತು ನಿಮ್ಮ ಪ್ರಾಪರ್ಟಿ ಏನು ಕೊಟ್ಟಿ, ಗಿಫ್ಟ್ ಕೊಟ್ಟಿ, ಇನ್ನೇನು ಮಾಡೋಕ್ಕಾಗಿಲ್ಲ. ಈ ಸಮಸ್ಯೆ 2007 ತನಕ ಸಿಕ್ಕಾಪಟ್ಟೆ ಹಳಗಳು ಕಾಡ್ತು. ಅಜ್ಜಾನ್ಗಳು ಪ್ರಾಪರ್ಟಿ ಬರ್ಕೊಂಡು ಹೋದ್ರೆ 2007 ಒಂದು ಇವ್ರಿಗೆ ಸಂಬಂಧಪಟ್ಟಂತೆ ವೆಲ್ಫೇರ್ ಆಫ್ ಸೀನಿಯರ್ ಸಿಟಿಜನ್ಸ್ ಆಕ್ಟ್ ಏನು ಬಂದಲ್ಲ, ಆ ಆಕ್ಟ್ ಸೆಕ್ಷನ್ 24 ಅದ. ಸೆಕ್ಷನ್ 24 ಓವರ್ ರೈಡಿಂಗ್ ಇಫೆಕ್ಟ್ ಅದ. ಓವರ್ ರೈಡಿಂಗ್ ಇಫೆಕ್ಟ್ ಅಂತಂದ್ರೆ ಇನ್ನು ಬೇರೆ ಯಾವುದೇ ಕಾನೂನುಗಳಿಗೆ ಏನೋ ಹೇಳ್ತಿರ್ಲಿ, ಈ ಕಾನೂನುಗಳಿಗೆ ಏನು ಹೇಳ್ಯವಲ್ಲ ಇದು ಫೈನಲ್. ಈ ಕಾನೂನಿನ ಪ್ರಕಾರ ಅಜ್ಜ ಅನುಭವ ಯಾವ ಕಾರಣಗೋಸ್ಕರ ನಾವು ನಿಮ್ಗೆ ಪ್ರಾಪರ್ಟಿ ಕೊಟ್ಟಿದ್ದು ನಮ್ಗೆ ನೋಡ್ತಾ ಅಂತ ಹೇಳಿ ನೀವು ನೋಡಂಗಿಲ್ಲ, ನೋಡಕ್ ತಯಾರಿಲ್ಲ, ನೋಡೇ ನಮ್ಗೆ ಭರವಸೆನೂ ಇಲ್ಲ. ಮತ್ತೆ ನಾವು ನೋಡಂಗೇ ಇಲ್ಲ, ನೋಡುವಂತ ಭರವಸೆನೇ ಇಲ್ಲ ಅಂತಂದ್ರೆ ಪ್ರಾಪರ್ಟಿ ಕೊಟ್ಟಿದ್ದು ಉಪಯೋಗ ಏನ? ನನ್ನ ಪ್ರಾಪರ್ಟಿನ ವಾಪಸ್ ಹೋಗ್ತೀನಿ. ಈ ಅಧಿಕಾರವನ್ನ ಆ ಆಕ್ಟ್ ಒಂದು ಟ್ರಿಬ್ಯುನಲ್ ಕೋರ್ಟ್ಗೆ ಹೋಗುವ ಅವಶ್ಯಕತೆ ಇಲ್ಲ. ಆ ಆಕ್ಟ್ ಒಂದು ಟ್ರಿಬ್ಯುನಲ್, ಆ ಟ್ರಿಬ್ಯುನಲ್ ತಗೊಂಡು ಹೋದ್ರೆ ಅಂತಂದ್ರೆ 90 days ಲಿಮಿಟೇಷನ್ ಆಗಿ ಕೊಟ್ಟರೆ ಅವರು ಒಂದು 93 ತಿಂಗಳು 90 days ಅಂದ್ರೆ 3 ತಿಂಗಳೊಳಗೆ ಒಂದು ಏನಾದ್ರು ನಿರ್ಣಯ ತಗೋಬೇಕು. ಬಹಳಷ್ಟು ಜನರು ಪ್ರಾಪರ್ಟಿ ಕೊಟ್ಟ ನಂತರ ಭಾರತ ದೇಶಗಳು ಈ ಪ್ರಕಾರ ಸಫರ್ ಆಗ್ಯಾರ. ಈ ಪ್ರಕಾರ ಸಫರ್ ಆದ ನಂತರ ಈ ಟ್ರಿಬ್ಯುನಲ್ ಮುಂದೆ ಹೋಗಿ ಪ್ರಾಪರ್ಟಿಯನ್ನು ವಾಪಸ್ ಪಡ್ಕೊಂಡು ಚಲೋ ಇದೆ. ಅಂದ್ರೆ ಏನೀಗ ಆಯ್ತ ಅಜ್ಜ ಪ್ರಾಪರ್ಟಿ ಯೂಸ್ ತರಕಾಗ ಅಜ್ಜನ ಚಲೋ ನೋಡ್ಕೋಬೇಕು. ಅಜ್ಜ ಕೊನೆ ಮುಗಿಸಿ ತಗೋಸ್ ತನಕನೂ ಅಜ್ಜನ ಚಲೋ ನೋಡ್ಕೋಬೇಕು. ಇಲ್ಲ ಅಂದ್ರೆ ಅಜ್ಜ ಯಾವಾಗ ಅನ್ಬೋದು ಜರ ಕಾರ್ ಹೊರತೆಗಿ ಸಬ್ ರಿಜಿಸ್ಟರ್ ಆಫೀಸ್ ಅಂತ ಹೋಗ್ಬೋದು ಅನ್ಬೋದು. ನಾವು ಯಾವಾಗ ಅನ್ಬೋದು ಚಲೋ ಇಲ್ಲದು ಕಾಯ್ದೆ ಚಲೋ ಐತೆ ಇದು ಎಷ್ಟು ಅನ್ಸದ ಕಾಯ್ದೆ ಚಲೋ ಐತೆ ಕೈ ಎತ್ತ ನೋಡು ನೋಡ್ರಿ ಎಲ್ಲರಿಗೂ ಯಾಕೆ ಕಾಯ್ದೆ ಚಲೋ ಐತೆ ಅಂತಂದ್ರೆ ಬೇಸಿಕ್ ಥಿಂಗ್ಸ್ ನೀವು ಮರಿಬಾರ್ದು. ಓಲ್ಡೇಜ್ ಪೀಪಲ್ ಏನಾದಲ್ಲ ಅವರು ವಲ್ನರೇಬಲ್ ಸೆಕ್ಷನ್ಸ್, ಎಲ್ಲಾ ಕಾಯ್ದೆಗಳು ಅವರಿಗೂ ಲಾಭ ಆಗ್ತಾವ, ವಿಶೇಷವಾದಂತಹ ಕೆಲವೊಂದು ಕಾಯ್ದೆಗಳು ಅವರಿಗೂ ಲಾಭ. ಆಮೇಲೆ ಇನ್ನೊಂದು ಸರ್ ಮಾತಾಡಬೇಕು, ಆದ್ರೆ ನಾನು ಮಾತಾಡ್ತೀನಿ, ಅದನ್ನ ತಗೊಳ್ತೀನಿ, ನಿಮ್ಗೆ ನಾನು ಸ್ವಲ್ಪ ಕವರ್ ಮಾಡ್ತೀನಿ. ಫಸ್ಟ್ ಮಾತಾಡ್ತೀರಿ ಸರ್, ಮ್ಯಾಗಿಂದ 2 ಮಾತಾಡ್ತಾರ. ಎರಡನೇದು ಡಿಸೇಬಲ್ ಇಂಡಿವಿಜುವಲ್ಸ್. ಇದು ನೋಡ್ರಿ, ನಾವು ಅಂತೀವಿ ತಾರತಮ್ಯ ಮನುಷ್ಯರು ಮಾಡ್ತಾರೆ ಅಂತೇಳಿ. ತಾರತಮ್ಯ ಮನುಷ್ಯರು ಮಾಡ್ತಾರ, ಒಂದೊಂದು ಸಲ ನಿಸರ್ಗನು ತಾರತಮ್ಯ ಮಾಡೋದಿಲ್ಲ. ಬಹಳ ಚಲೋ ಹುಡುಗಿಯದಾರ್ರಿ ಪಾಪ, ಏನ್ ಮಾಡೋದು ಸಣ್ಣ ಬಹಳ ಚಲೋ ಹುಡುಗದಾರ್ರಿ ಏನ್ ಮಾಡೋದು ಮಾತಾಡ್ಕೋದು. ಇದು ತಾರತಮ್ಯ ಅಲ್ಲ. ಯಾರು ಮಾಡಿದ್ರು ತಾರತಮ್ಯ ಅದು? ಇದು ನಿಸರ್ಗ ಮಾಡಿರುವಂತಹ ತಾರತಮ್ಯ. ಮನುಷ್ಯರಂತೂ ಮಾಡೇ ಮಾಡ್ತೀವಿ, ಕೆಲವೊಂದು ಸಲ ನಿಸರ್ಗ ಕೂಡ ತಾರತಮ್ಯ ಮಾಡಿ. ಅವರು ಮನುಷ್ಯರು, ಅವರಿಗೂ ಮಾನವಾಧಿಕಾರಗಳು ಅದಾವ ಇಲ್ಲ ಅಂತಲ್ಲ, ಆದರೆ ಕೆಲವು ವಿಶೇಷ ಮಾನವಾಧಿಕಾರಗಳು ಅವರಿಗೂ ನಾವು ಕೊಡಬೇಕಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರ ಒಂದು ಚಂದ ಕಾಯ್ದೆ ಮಾಡಿ ಈಕ್ವಲ್ ಅಪಾರ್ಚುನಿಟಿ ಆಕ್ಟ್ ಅಂತ ಹೇಳಿ ಈ ಡಿಸೇಬಲ್ ಇಂಡಿವಿಜುವಲ್ಸ್ ಏನಾರಲ್ಲ ಅವ್ರಿಗೋಸ್ಕರ. ಈ ಹೊಸ ಕಾಯ್ದೆ ಪ್ರಕಾರ ವಿದ್ಯಾರ್ಥಿ ನೀವು ಒಂದು ವೇಳೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ರಿ ಅಂತಂದ್ರೆ ಸೆಂಟ್ರಲ್ ಗವರ್ಮೆಂಟ್ ನೌಕರಿ ಆಗಲಿ ಅಥವಾ ಸ್ಟೇಟ್ ಗವರ್ಮೆಂಟ್ ನೌಕರಿ ಆಗಲಿ 4% ರಿಸರ್ವೇಶನ್ ನಿಮ್ಗೆ ಸಿಗ್ತದೆ. ಶೆಡ್ಯೂಲ್ಡ್ ಕಾಸ್ಟ್ ಶೆಡ್ಯೂಲ್ಡ್ ಟ್ರೈಬ್ ರಿಸರ್ವೇಶನ್ ಸಿಗ್ತದೆ. ಯಾವ ತಾರತಮ್ಯ? ಮನುಷ್ಯ ಮಾಡಿದಂತ ತಾರತಮ್ಯಗೋಸ್ಕರ.
ವಿಮೆಗೂ ರಿಸರ್ವೇಶನ್ ಸಿಗ್ತದೆ. ಯಾವ ಆಧಾರದ ಮೇಲೆ? ಮನುಷ್ಯರ ಮೇಲೆ ಮಾಡಿರುವಂತಹ ತಾರತಮ್ಯದ ಬೇಸಿಸ್ ಮೇಲೆ. ಆದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಯಾರು ಅವ್ರಿಗೆ ಸಿಗುವಂತ ರಿಸರ್ವೇಶನ್ ಬೆನಿಫಿಟ್ ಯಾವ ಬೇಸಿಸ್ ಮೇಲೆ? ನಿಸರ್ಗ ಕೆಲವು ಜನರಿಗೆ ವಿಶೇಷವಾಗಿ ಜನ್ಮ ಕೊಟ್ಟರು. ಅವರಿಗೆ ನಾವು ಫಿಸಿಕಲಿ ಚಾಲೆಂಜ್ ಅಂತ ಮುಂಚೆ ಈಗ ಶಬ್ದ ಬಳಸೋದಿಲ್ಲ, ಪ್ರಿವಿಲೇಜ್ ಅಂತ ಶಬ್ದ ಬಳಸ್ಬೇಕು, ದಿವ್ಯಾಂಗ ಅಂತ ಶಬ್ದ ಪ್ರೈಮ್ ಮಿನಿಸ್ಟರ್ ಯಾವಾಗ ಅಂತ ನೋಡ್ರಿ, ದಿವ್ಯಾಂಗ ಅಂತ ಹೇಳಿ. ಅಂದ್ರೆ ಒಂದು ಅಂಗ ಕಡಿಮೆ ಇದ್ರು ಸಹಿತ ದಿವ್ಯಾಂಗ ಯಾಕಂತ ಹೇಳಿದ್ರೆ ಆ ಇನ್ಸಲ್ಟ್ ಹುಡುಗರು ಬರಬಾರ್ದಲ್ಲ. ನಾನು ಹೇಳೋದೇನು, ಒಂದು ವೇಳೆ ಒಂದು ವ್ಯಕ್ತಿಗೆ ವಿಕಲಾಂಗತೆ ಇತ್ತಂದ್ರೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದಂತಂದ್ರೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅನ್ನಂಗಿಲ್ಲ, ಈ ಫಿಸಿಕಲಿ ಚಾಲೆಂಜ್ ಬಿಡಿ, ನಾವೇನ ಆಮೇಲೆ ಮಾಡ್ಕೊಳ್ಳೋಣ. ಹ್ಯಾಂಡಿಕ್ಯಾಪ್ ಅಂತಂದ್ರೆ ಒಂದು ಅಪಮಾನ, ಅದಕ್ಕೆ ಚಾಲೆಂಜ್ ಅವರಿಗೆ 4% ರಿಸರ್ವೇಶನ್. ಈ ರಿಸರ್ವೇಶನ್ ಬಹಳ ಇಂಟ್ರೆಸ್ಟಿಂಗ್ ಇದೆ. ಈ ರಿಸರ್ವೇಶನ್ ಇಂಟ್ರೆಸ್ಟಿಂಗ್ ನಾ ಯಾಕಂದ್ರೆ ಅಂತಂದ್ರೆ ಇದು ವರ್ಟಿಕಲ್ ರಿಸರ್ವೇಶನ್ ಅಲ್ಲ, ಇದು ಹಾರಿಜಾಂಟಲ್ ರಿಸರ್ವೇಶನ್ ಇದೆ. ಅಂದ್ರೆ ನೀವು ಓಪನ್ ಇದ್ರೂ ನೀವು ಸಿಗೋದು, ಶೆಡ್ಯೂಲ್ ಕಾಸ್ಟ್ ಇದ್ರೂ ಸಿಗೋದು, ಟ್ರೈಬ್ಸ್ ಇದ್ರೂ ಸಿಗೋದು, OBC ಇದ್ರೂ ಸಿಗೋದು. ಇದು ಹಾರಿಜಾಂಟಲ್ ರಿಸರ್ವೇಶನ್. ಚಂದ್ರ ಐದೈದ ಐದು ಐದು ಹಂಗೆ ಇಲ್ಲ ಮಕ್ಕಳು ನಾನು ಯಾವ ತಾಸು ಹೋಗ್ತೇನೆ ಕಾಯ್ದೆ ಚಲೋ ಆಯ್ತು ಇಲ್ಲೋ? ಕಾಯ್ದೆ ಚಲೋ ಆಯ್ತು ಇಲ್ಲೋ? ಇನ್ನು ಮುಂಜಾನೆ ಪೂವರ್ ಮೈಗ್ರೆಂಟ್ಸ್ ಬಗ್ಗೆ ಹೇಳ್ತಾ ಇದ್ರು, ಯಾರು ಹೇಳ್ತಾ ಇದ್ರು, ಸರ್ ಪಾಟೀಲ್ ಸರ್ ಯಾರು ಹೇಳ್ತಾ ಇದ್ರು, ಕಬ್ಬು ಕಲಿಯಕ್ಕೆ ಬಹಳ ಜನ ನಮ್ಮ ಇದಕ್ಕೆ ಬರ್ತಾರಂತೆ. ಇದು ಮೈಗ್ರೇಷನ್ ಪ್ರಾಬ್ಲಮ್. ಸಿ, ಮೈಗ್ರೇಷನ್ ಈಸ್ ಅ ಪ್ರಾಬ್ಲಮ್ ಆಫ್ ಕೋರ್ಸ್, but migration needs to be answered in a different scheme. ಸರ್ ಹೇಳ್ತಾ ಇದ್ರಲ್ಲ, ಬಹಳಷ್ಟು ಜನ ಕಬ್ಬಾ ಕಲಿಯಕ್ಕೆ ಬರ್ತಾರಂತೆ. ಮಹಾರಾಷ್ಟ್ರ ಸರ್ಕಾರದ ನೀವು ಥ್ಯಾಂಕ್ಸ್ ಹೇಳಿ, ಸಾಕರ್ ಶಾಲಾ ಅಂತ ಹೇಳ್ತಾರೆ. ಸಾಕರ್ ಶಾಲಾ ಅಂತಂದ್ರೆ ಆ ಫ್ಯಾಕ್ಟ್ರಿಯಾಗ ಶಾಲೆ ಐತೆ. ಅವ್ರು ಏನು 2-3 ತಿಂಗಳು ಬರ್ತಾರಲ್ಲ, ಆ 2-3 ತಿಂಗಳ ತನಕ ಆ ಶಾಲೆ ಹೋಗ್ತಾವ ಹುಡುಗರು. ನಮ್ಗೆ ಯಾಕಂದ್ರೆ ದಬಾಳಿ ಅಂತೇಳಿ, ದಬಾಳಿ ಹುಡುಗರು ಸಾಕರ್ ಶಾಲೆಗಳು ಓದ್ತಾರ. ಮತ್ತೆ TC ಟ್ರಾನ್ಸ್ಫರ್ ಆಗ್ತದೆ ವಾಪಸ್ ಮಾಡ. ಮತ್ತೆ ಈ TC ಟ್ರಾನ್ಸ್ಫರ್ ಆಗಬೇಕು, ನಮ್ಗೆ ಎಜುಕೇಶನಲ್ ನಾರ್ಮ್ಸ್ಗಳು ಏನು ಅಪ್ಲಿಕೇಬಲ್ ಆಗಂಗಿಲ್ಲ. ನೀ ಈ ತಿಂಗಳ ಯಾಕೆ ಬಂದಿ, ಆ ತಿಂಗಳ ಯಾಕೆ ಬಂದಿ, ಅದು ಯಾವಾಗ ಕಂಡುಬಿಟ್ಟಿದೆ ಅವಾಗ ಬರ್ತದೆ. ಆಮೇಲೆ ಎಲ್ಲಿ ಯಾವ ಪ್ರಕಾರ ಇಲ್ಲಿ ಶಾಲಾ ಮಾಡ್ತಾರಲ್ಲ, ಅದರ ಪ್ರಕಾರ ಅವ್ರು ಊರಾಗೂ ಶಾಲೆಗಳು ಆಶ್ರಮ ಶಾಲಾ ಅಂತಾರ. ಈಗ ಎಲ್ಲರೂ ತಮ್ಮ ಮಕ್ಕಳನ್ನ ನಾವು ಕರ್ಕೊಂಡು ಬರ್ತಾರ ಅಂತ ಏನಿಲ್ಲ, ಅಜ್ಜಾಯಿ ಊರಾಗಿರ್ತಾರ ಅಥವಾ ರಿಲೇಟಿವ್ಸ್ ಯಾರು ಇರ್ತಾರ. ಅಲ್ಲಿ ಮತ್ತೆ ಹುಡುಗ ಕರೆ ಅಂತಂದ್ರೆ ಅಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ ನಾವು ಆಶ್ರಮ ಶಾಲಾ. ಆ ಮಕ್ಕಳನ್ನ 3-4 ತಿಂಗಳು ಇಟ್ಕೊಳ್ತಾರ. ಅವಾಗೆಲ್ಲ ಏನು ಮಕ್ಕಳಿಗೆ ಮಾಡಬೇಕು ಅವೆಲ್ಲ ಚೆನ್ನಾಗಿ ಮಾಡಿರ್ತಾರೆ. ಅದಕ್ಕೆ ಮೈಗ್ರೇಷನ್ ಇಸ್ ಅ ಪ್ರಾಬ್ಲಮ್. ಮೈಗ್ರೇಷನ್ ಪ್ರಾಬ್ಲಮ್ ಅಷ್ಟೊಂದು ಆ ಸ್ಕೇಲ್ಗಳು ಇರಲಿಲ್ಲ. ಈಗ ಅರ್ಬನೈಸೇಷನ್ ಆಗ್ಯದ, ಬಹಳ ಜನ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗ್ತಾರ. ಮೈಗ್ರೇಷನ್ ಹ್ಯಾಸ್ ಇಟ್ಸ್ ಓನ್ ಪ್ರಾಬ್ಲಮ್ಸ್, needs to be addressed, but it all depends on the will of the state legislature. National level policy model also right. ಇವರು ಈ ಕ್ಯಾಟಗರಿ ಮತ್ತು ಈ ಕ್ಯಾಟಗರಿ ಇವ್ರಿಗೆ ಸಂಬಂಧ ಇಲ್ಲ. ಇವರು these sufferings are different, but the persons who belong to this category, ಯಾರು HIV ಆಗಿದೆ, AIDS ಆಗಿದೆ, ಅವರ ಬದಲಿ ಸಹಾನುಭೂತಿ ಇರಬೇಕು ಇರಬಾರ್ದು ಅಂತ ಹೇಳ್ಬಿಟ್ರು. ಹೌದು, ಯಾಕಂತಂದ್ರೆ ಜನರಲಿ ಏಡ್ಸ್ ಆಗೋದು ಅನ್ಪ್ರೊಟೆಕ್ಟಿವ್ ಸೆಕ್ಸ್ ನಿಂದ, ಮಲ್ಟಿಪಲ್ ಪಾರ್ಟ್ನರ್ಸ್ ನಿಂದ. ಅನ್ಪ್ರೊಟೆಕ್ಟಿವ್ ಸೆಕ್ಸ್ ಓಕೆ, ಹ್ಯೂಮನ್ ರೈಟ್ಸ್ ಪರ್ಸ್ಪೆಕ್ಟಿವ್ ನಾವು ಒಪ್ಕೊಳ್ಬಹುದು. ಮಲ್ಟಿಪಲ್ ಪಾರ್ಟ್ನರ್ಸ್ ಈ ಮಾರಲ್ ಬೆಂಟ್ ಆಫ್ ವ್ಯೂ ನೋಡಿದ್ರೆ ಬಂದ್ರೆ ದಿಸ್ ಇಸ್ ನಾಟ್ ಪರ್ಮಿಸಿಬಲ್. ಭಾರತ ಅಂತ ದೇಶದೊಳಗೆ ಮಲ್ಟಿಪಲ್ ಸೆಕ್ಸ್ ಪಾರ್ಟ್ನರ್ಸ್ ಅನ್ನ ಪ್ರಮೋಟ್ ಮಾಡೋದು ಅಷ್ಟೊಂದು ಸಮಂಜಸವಲ್ಲ. ಆದರೂ ಆಗಿರ್ತದ. ವಿಶೇಷವಾಗಿ ಮೊನ್ನೆ ನಾವು ರಿಪೋರ್ಟ್ಸ್ ನೋಡ್ತಾ ಇದ್ದೀವಿ, ಬಿಜಾಪುರ ಜಿಲ್ಲಾ ಮತ್ತು ಬಾಗಲಕೋಟೆ ಜಿಲ್ಲೆಯವರು ಇದು ಸಂಖ್ಯೆ ಬಹಳ ಜಾಸ್ತಿ ಆಗಿದೆ. ಅದನ್ನ ಸರ್ ವಿಜಯ ಪಾಟೀಲ್ ಸರ್ ಕಳಿಸ್ತೇನೆ, ಲಿಂಕ್ ಅದು ಮರಾಠಿ ಒಳಗೆ ಇನ್ನೂ ಸ್ವಲ್ಪ ನೋಡ್ರಿ. ಬೆಳಗಾವಿ ಇಂಜಿನಿಯರಿಂಗ್ ಕಾಲೇಜ್ ಒಳಗೆ ಕಾಲೇಜ್ ಹೆಸರು ಗೊತ್ತೈತಿ, ಹೇಳಂಗಿಲ್ಲ. ಒಂದು ಹುಡುಗ ಸ್ವಲ್ಪ ಅಸ್ವಸ್ಥ ಆದ, ಫೀವರ್ ಬಂತು, ಒಟ್ಟು ರಿಕವರ್ ಆಗಲ್ಲ, ಫೀವರ್ ಜಾಸ್ತಿ ಆಗೋದು. ಡಾಕ್ಟರ್ ಸರ್ಜ್ ಅಂದ,
HIV ಟೆಸ್ಟ್ ಮಾಡ್ಕೊಳ್ತೇವೆ ಮಾಡಿ ಪಾಸಿಟಿವ್ ಬಂತು ಡಾಕ್ಟರ್ ಅಂತ ಮಾಡೋಣ ಏನೋ ಮಾಡೋ ಪ್ರಯತ್ನ ಮಾಡೋಣ ಹೊರಗೆ ಬರ್ತೀವಿ ಪ್ರಾಮಾಣಿಕವಾಗಿ ಹೇಳು ಸೆಕ್ಚುವಲ್ ಪಾರ್ಟ್ನರ್ಸ್ ಎಷ್ಟು ಜನ ಇದ್ರು ಇಲ್ಲಿ ಮೊದಲಂತ ಒಬ್ಬರಿದ್ರು ನಂತರ ಸಿಂಪತಿ ಅವ್ನಿಗೆ ಹೆಂಗೆ ಸಿಂಪತಿ ಕೊಟ್ಟರಲ್ಲ ಡಾಕ್ಟರ್ಗಳು ಇಲ್ಲ ಇಲ್ಲಿ ತೊಂದರೆ ಇಲ್ಲ ಇದೆಲ್ಲ ಹಿಂಗೆ ಆಗೋದು ನಡೆಯೋದು ಕರೆಕ್ಟಾಗಿ ಹೇಳುತ್ತೆ ಹೇಳಿದಾಗ ಮಲ್ಟಿಪಲ್ ಹೆಸರುಗಳನ್ನ ಹೇಳಿದ ಮಲ್ಟಿಪಲ್ ಹೆಸರು ಹೇಳುವಾಗ ಒಂದು ಹೆಸರು ಈ ಥರ ಹೇಳಿದ ಒಂದೇ ಹುಡುಗಿ ಒಬ್ಬಳ ಅಪ್ಪಗ ಅಂತ ಅವಾಗ ಅವರು ಅದನ್ನ ಇಬ್ಬರು ಬೆಳಗಾವದೊಳಗೆ ಫೇಮಸ್ ಡಾಕ್ಟರ್ಸ್ ಅಪ್ಪನು ಫೇಮಸ್ ಡಾಕ್ಟರ್ನ ಮಗಳು ಆಮೇಲೆ ಅವು ಫೇಮಸ್ ಡಾಕ್ಟರ್ ಒಬ್ಬಳು ಐತಿ ಈಗ ಇಂಜಿನಿಯರಿಂಗ್ ಕಾಲೇಜ್ ಓದ್ತಾ ಇದ್ದಾರೆ ಸಿ ಇಸ್ ನಾವ್ ಇನ್ಫೆಕ್ಟೆಡ್ ಪ್ರಾಬ್ಲಮ್ ಇನ್ನು ಇವರಿಗೆ ಯಾವ ಅನುಕರಣೆ ಸಿಂಪತಿ ಅನುಕಂಪ ಯಾವ ಅನುಕಂಪದಿಂದ ನೋಡೋದು ನಿಮಗೆ ಬಿಟ್ಟಿದ್ದಾರೆ ಸರ್ಕಾರ ಅಂತದ ಅವ್ರು ಹೂ ಅನುಕಂಪದಿಂದ ನೋಡ್ಬೇಕು ಆಯ್ತು ನೋಡೋದು ಆಯ್ತು ಅವರಿಗೂ ಅನುಕಂಪದಿಂದ ನೋಡೋದು ಸರ್ಕಾರ ಅವ್ರಿಗೋಸ್ಕರ ಸ್ಕೀಮ್ಸ್ಗಳದಾವ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಫ್ರೀ ಟ್ರೀಟ್ಮೆಂಟ್ ಅದ ಕೊಡ್ತಾ ಇದ್ದಾರೆ ಇವನ್ ದೇ ಆರ್ ಟು ಬಿ ಕನ್ಸಿಡರ್ಡ್ ಆಸ್ ವಲ್ನರಬಲ್ ಗ್ರೂಪ್ಸ್ The last one is sexual minority. This is very important. ಒಂದು ಎರಡನೇ ನಿಮಿಷ ತಗೊಳ್ತೇನೆ ನೋಡ್ರಿ ನೀವು ಒಂದು ಹೆಣ್ಣಂತೇಳಿ ಹುಟ್ಟಿ ಬಂದಿರಿ ಇಲ್ಲ ಗಂಡಂತೇಳಿ ಹುಟ್ಟಿ ಮನುಷ್ಯನ ಸ್ವಭಾವ ಹೇಗಂತಂದ್ರೆ ಕೆಲವೊಂದು ಅಂಗಗಳನ್ನು ನೋಡಿಕೊಂಡು ಇದು ಹೆಣ್ಣು ಅಥವಾ ಇದು ಗಂಡು ಅಂತ ಹೇಳಿ ನಾವು ಕ್ಲಾಸಿಫೈ ಮಾಡ್ತೀವಿ ಬಯಾಲಜಿಕಲ್ ಕಾಂಬಿನೇಷನ್ಸ್ಗಳು ಅದಾವ ಸೆಕ್ಚುವಲ್ ಓರಿಯೆಂಟೇಷನ್ ಕೂಡ ಅದ ಆದರೆ ನಿಸರ್ಗ ಒಂದೊಂದ್ಸಲ ಹೇಳಿದ್ರೆ ತಾರತಮ್ಯ ಮಾಡ್ತಂತೆ ಈ ಡಿಸೇಬಲ್ಡ್ ಪರ್ಸನ್ಸ್ ಸಂಬಂಧಪಟ್ಟಂತೆ ಹೇಗೆ ನಿಸರ್ಗ ತಾರತಮ್ಯ ಮಾಡಿದಲ್ಲ ನಿನ್ಗೆ ಒಂದು ಅಂಗ ಕೊಡಂಗಿಲ್ಲ ಹೋಗಂತೇಳಿ ಹಂಗೆ ಒಂದೊಂದ್ಸಲ ದೇವರುಗಳದ್ದು ಮಿಸ್ಕ್ಯಾಲ್ಕುಲೇಷನ್ಸ್ ಆಗ್ತಾವ ನೋಡಿದ್ರೆ ಹೆಣ್ಮಗಳು ಸೆಕ್ಚುವಲ್ ಓರಿಯೆಂಟೇಷನ್ಸ್ ನೋಡಿದ್ರೆ ಗಂಡು ಮಗು ಹೆಂಗೆ ಮಾಡ್ತದ ಹಂಗ ಮಾಡ್ತಾರ ನೋಡಿದ್ರೆ ಪಕ್ಕಾ ಗಂಡು ಮಗ ಅದ ಹಾವ ಭಾವ ನೋಡಿದ್ರೆ ಸ್ವಲ್ಪ ಡೀಪ್ ಪರ್ಸನಲ್ ಆಗಿ ಹೋದ್ರೆ ಎಕ್ಸಾಕ್ಟ್ಲಿ ಅಪೋಸಿಟ್ ಇಂಥ ಜನರನ್ನ LGBT ಕಮ್ಯುನಿಟಿ ಅಂತ ಹೇಳಿ ಒಂದು ಕ್ಲಾಸಿಫಿಕೇಶನ್ ಮಾಡಿ ಬೇಸಿಕ್ ಕ್ಲಾಸಿಫಿಕೇಶನ್ ಏನು ಮೇಲ್ ಫಿಮೇಲ್ ಈ ಮೇಲ್ ಮತ್ತು ಫಿಮೇಲ್ ನಟ್ನಲ್ಲಿ ಮತ್ತೆ 4 ಜನ ಬರ್ತಾರೆ LGBT ಅಂತ LGBT ಅಂತಂದ್ರೇನು ಲೆಸ್ಬಿಯನ್ ಅಂತಂದ್ರೆ a woman is attracted towards another woman naturally a woman should be attracted to a male that is the rule of the nature but lesbian are the community where one woman is attracted towards another woman this community is known as lesbian gay is opposite a man is attracted towards a man LGBT bisex ಮತ್ತು LGBT ಅದು ಟ್ರಾನ್ಸ್ ಇವ್ರು 4 ಜನ ಇರೋಲ್ಲ ಇವ್ರ ಈ ಕಡೆ ಗಂಡು ಮಕ್ಕಳು ಅಲ್ಲ ಇವ್ರ ಈ ಕಡೆ ಹೆಣ್ಮಕ್ಳು ಅಲ್ಲ ಇವ್ರು ಭಾಳ ತೊಂದರೆ ಅಲ್ಲ ಅದಕ್ಕೆ ಆರ್ಟಿಕಲ್ 15 ಒಳಗೆ ನೋ ಪರ್ಸನ್ ಅದು ಸುಪ್ರೀಂ ಕೋರ್ಟ್ ನೌಟೇಜ್ ಫೌಂಡೇಶನ್ ವರ್ಸಸ್ ಸ್ಟೇಟ್ ಆಫ್ ಡೆಲ್ಲಿ 2008 ಕೇಸ್ ಆಯ್ತು ವಾಚರ್ ಕೇಸ್ ಅದರೊಳಗೆ ಹೇಳಿ ಪರ್ಸನ್ ಇನ್ಕ್ಲೂಡ್ಸ್ ಮೇಲ್ ಫಿಮೇಲ್ ಅಂಡ್ ದಿಸ್ ಪರ್ಟಿಕ್ಯುಲರ್ ಕಮ್ಯುನಿಟಿ ಆಮೇಲೆ ಮತ್ತೊಂದು ಭಾಳ ಚಂದ ಹೇಳಿದ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಬ್ಜೆಕ್ಷನಬಲ್ ಅದ every LGBT community is to be basically considered as other backward class of the society and therefore the benefits attached to the OBC must be given to them. One can understand the sympathy of the Supreme Court, but if you can drag these words and these interpretations to the ordinary conclusions, it defies your logic. You can sympathize, but you cannot per se treat them as backward class of the citizens. And the backward class of citizens ಯಾರು ಡಿಫೈನ್ ಮಾಡಲಿಕ್ಕೆ ಕೆಲವು ಪ್ಯಾರಾಮೀಟರ್ಸ್ ಅದಾವ ವಾಟ್ ಎವರ್ ನಾನು ಹೇಳೋ ಪ್ರಯತ್ನ ಏನಂತಂದ್ರೆ
ಈ ಎಲ್ಲಾ ಜನರು ಎಷ್ಟು 1 2 3 4 5 6 7 8 9 MH09 ಈ ಎಲ್ಲಾ ನಾಲ್ಕಲ್ಲ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಈ ಡೆಫಿನೇಷನ್ ಏನಂತಂದ್ರೆ ಇದು ಡೆಫಿನೇಷನ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ವೆಬ್ಸೈಟ್, ಆ ವೆಬ್ಸೈಟ್ ಮೇಲೆ ನೀವು ಹಾಕ್ಯಾರ. ನೀವು ಎಲ್ಲರಿಗೂ ಏನನ್ಬೇಕಂತಂದ್ರೆ ಏನನ್ಬೇಕು, ವಲ್ನರೇಬಲ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ. ಬಟ್ ಇವ್ನ ಯಾಕೆ ನೋಡಿದ್ ನಾವು, ಇವರು ಮಾಡೋರು, ಇವ್ರಿಗೂ ಮಾನವಾಧಿಕಾರಗಳದಾವ, ಎಲ್ಲ ನಮ್ಮಂಗದವರು. ಆದ್ರೆ ನಮಗಿಂತ ಒಂದಿಷ್ಟು ಜಾಸ್ತಿ ಇವ್ರಿಗೆ ಕೊಡ್ಬೇಕಾಗ್ತದೆ. ಯಾಕಂತಂದ್ರೆ ಅವ್ರ ದುಃಖಗಳು ಬೇರೆ ಅದಾವ, ಅವ್ರ ಸಫರಿಂಗ್ಸ್ ಬೇರೆ ಅದಾವ. ದ ಬಿಯರರ್ ನೋಸ್ ವೇರ್ ದ ಶೂ ಟೀಚಸ್. ಅವನಿಗೆ ಗೊತ್ತದ. ನಾನು ಒಂದ್ಸಲ SC ಆಗಿ ನೋಡು ಗೊತ್ತಾಗ್ತದೆ. ಭಾಳ ಹೇಳ್ತೇವೆ. ನಾನು ಒಂದ್ಸಲ ST ಆಗಿ ನೋಡು ಗೊತ್ತಾಗ್ತದೆ. ಹೆಣ್ಮಗಳು ಅಂತಾರೆ, ನಿಮ್ಗೇನು ಗೊತ್ತಾಯ್ತು, ಒಂದ್ಸಲ ಹೆಣ್ಮಗಳಾಗಿ ನೋಡ್ರಿ ಗೊತ್ತಾಗ್ತದೆ. ಒಳ್ಳೆಯ ಸೆಕ್ಷನ್ಸ್ ಅದ ಮತ್ತೆ ಕಾಲು ಮುರಿದಾವ, ಕೈ ಮುರಿದಾವ, ಅವನಲ್ಲ ಪಾಪ ಭಾಳ ಸಾಯಕ ಹೇಳಿರ್ತೈತಿ. ಒಂದ್ಸಲ ವೀಲ್ ಚೇರ್ ನೋಡ್ರಿ, ಇದನ್ನ ವೀಲ್ ಚೇರ್ 150 ಕಿಲೋಮೀಟರ್ ನಾನು ಓಡಿಸಿ ಮನೆಗೆ ಹೋಗಿ ನೀವು ಗ್ಯಾರಂಟಿ ಕೊಡ್ತಾನೆ. ಎವ್ರಿ ಪರ್ಸನ್ ಹ್ಯಾಸ್ ಇಸ್ ಓನ್ ಸಫರಿಂಗ್ಸ್. ಎಲ್ಲರಿಗೂ ತಮ್ಮದೇ ಆದಂಥ ತೊಂದರೆಗಳದಾವ, ತಮ್ಮದೇ ಆದಂಥ ಸಫರಿಂಗ್ಸ್ ಬರ್ತಾವ. ಇದು ಏನು 8-9 ಜನ ಬಗ್ಗೆ ನಾವು ಮಾತಾಡಿದೀವಲ್ಲ, ಇವರು ಮನುಷ್ಯರಾಗಿಯೂ ಸಫರ್ ಆಗ್ತಾರ. ಅದ್ರ ನಮ್ಗೆ ಏನು ತೊಂದರೆಗಳಲ್ಲ, ಇವತ್ತು ಅವ್ರಿಗೆ ಅದಾವ. ಅದು ಅಲ್ಲದ ಕೆಲವೊಂದ್ಸಲ ನಿಸರ್ಗ ಅವ್ರಿಗೆ ಅನ್ಯಾಯ ಮಾಡಿದ, ಕೆಲವೊಂದ್ಸಲ ಮನುಷ್ಯರು ಇನ್ನೊಬ್ಬರು ಮನುಷ್ಯರ ಮೇಲೆ ಅನ್ಯಾಯ ಮಾಡ್ಯಾರ. ಅದಕ್ಕೋಸ್ಕರ ಅವ್ರಿಗೆ ಒಂದು ಸ್ವಲ್ಪ ವಿಶೇಷ ಕಾನೂನುಗಳನ್ನು ಕೊಡಬೇಕಾಗ್ತದೆ. ಅವ್ರಿಗೋಸ್ಕರ ಒಂದು ಹ್ಯೂಮನ್ ರೈಟ್ಸ್ ಕಮಿಷನ್ ಎಸ್ಟಾಬ್ಲಿಷ್ ಮಾಡಬೇಕಾಗ್ತದೆ, ರಾಜ್ಯಗಳು ಮಾಡಬೇಕಾಗ್ತದೆ, ನ್ಯಾಷನಲ್ ಲೆವೆಲ್ ಮಾಡಬೇಕಾಗ್ತದೆ. ಅವರಿಗೆ ಒಂದು ಸ್ವಲ್ಪ ನಾವು ವಿಶೇಷವಾಗಿ ನೋಡಬೇಕಾಗ್ತದೆ. ಅವರನ್ನ ವಿಶೇಷವಾಗಿ ನೀವು ನೋಡ್ಕೊಳ್ರಿ ಅಂತ ಹೇಳಿ ನಾನು ವಿಶೇಷವಾಗಿ 1.5 ತಾಸು ವಿಶೇಷವಾಗಿ ನಿಮ್ಮ ವಿಶೇಷ ಅಟೆನ್ಷನ್ ಅನ್ನ ಪಡ್ಕೊಂಡಿದ್ದೇನೆ. ನಿಲ್ಸೋಣ. ನಿಮ್ಗೆ ಒಂದು ವೇಳೆ ಏನ್ರಿ ಎಷ್ಟು ನಂಗೆ ಗೊತ್ತು. ಥ್ಯಾಂಕ್ಸ್. ನಾನು ಹೇಳೋದು ನೀವು ಹೇಳೋದು ನಾನು ಹೇಳೋಣ. BJ ಪಾಟೀಲ್ ಸರ್ ಯಾಕಂತಂದ್ರೆ ಮತ್ತು ಅವ್ರು ಕರ್ಸಾರು ಮತ್ತು ಅವ್ರು ಆಮೇಲೆ ಅವರು ನನಗೆ ಚಾಲೆಂಜ್ ಕೊಟ್ಟಿದ್ರು. ಸರ ಮುದ್ದ ನಿಮ್ಗೆ 2 ರೂಪಾಯಿ ಅಂತರ ಹಾಕೇನೆ, ಯಾಕಂದ್ರೆ ಹುಡುಗರು ಊಟ ಮಾಡಿ ಮಲ್ತಾವ. ಮತ್ತು ಆ ಮಲಗು ಕಾಂಪಿಟೇಷನ್ದಾಗ ನೀವೇನು ಕಳಿದಲ್ಲ, ಇಬ್ರು ಮನೆಯಿಂದ ಭಾಳ ಚಲೋ ಆಗ್ತದೆ ಅಂತ ಸರ್. ಹಾಗೆ ಮಾಡಂಗಿಲ್ರಿ. ನಿಮ್ಮ ವಿದ್ಯಾರ್ಥಿಗಳು ನಾನು ಪಟ್ ಹೇಳಿದ ಕಳ್ಸಾರ ಸರ್. ಅವರು ಪಟ್ ಹೇಳಿದ ನಾನು ಪೊಲಿಟಿಕಲ್ ಸೈನ್ಸ್ ಕಳ್ಸಾರ. ಇನ್ನೊಬ್ಬರು ನಮ್ಮ ಅವ್ರು ನನ್ನ ಕೈ ಹಿಡಿದು ಲಾ ಕಳ್ಸಾರ. ಇಲ್ಲಾಂದ್ರೆ ನಾವು ಮತ್ತೆ ನಿಮ್ಗೆ ಗೊತ್ತ ತಪ್ಪೆ. ನಮ್ಮ ಅಪ್ಪ ಹೆಸರು ಪ್ರವೀಣ್ ಅಂತ ಹೆಂಗೆ ಬಂತೆ ಅಮ್ಮ, ಇಲ್ಲ ಗುಂಡಾಪನ ಹೆಸರು ನಾವು ಮತ್ತು ಆ ಮಿಕ್ಕಳು ಪ್ರಯತ್ನ ಮಾಡಿ ಪ್ರವೀಣ್ ಅಂತ ಹೆಸರು ಇಟ್ಟಾರಂತಂದ್ರೆ ಆ ಹೆಸರು ಒಂದು ನ್ಯಾಯ ಕೊಡ್ಬೇಕಲ್ಲ. ಅದಕ್ಕೋಸ್ಕರ ನಾವು 3 ಪಾಯ ಬಂತು. ನಾ ಹೆಂಗೆ ಗೊತ್ತೀವಿ ಇನ್ನೊಬ್ಬರ ಅವ್ರು ನಮ್ಗೂ ಸ್ವಲ್ಪ ಈಗ ಒಂದು ಇಂಪ್ರೂವ್ಮೆಂಟ್ ಪ್ರವೀಣ ಅಂದ್ರೆ ಈ ಪರ್ಸೆಂಟ್ ಬರ್ಬೇಕು ನೋಡ್ರಿ. ಇರಲಿ ಜೋಕ್ಸ್ ಅಪ್ಪ. ನನಗೆ ದರ್ಶಿದ್ರಿ. ನನಗೆ ಒಂದು ಖುಷಿ ಏನು, ನಿಮ್ಗೆ ಕರೆ ಹೇಳ್ತೀನಿ. ನನಗೆ ಖುಷಿ ಏನು, ಈಗ ನಾನು ಮಹಾರಾಷ್ಟ್ರ 12 ವರ್ಷ ಆಯ್ತು. ಕನ್ನಡ ಮಾತಾಡುವಂಥ ಅವಕಾಶ ಸಿಗೋದು. ನಾ ಹೇಳ್ತೀನಿ, ನಾವು ಪುಣೆಗೆ ಹೋದಂತ ನಮ್ಗೆ ಕೇಳ್ತಾರೆ ನೀವು ಕರ್ನಾಟಕ ಬರ್ತೈತಿ. ನಾವು ಈಗ ಬೆಳಗಾವಿ ಮುಂದೆ ಹೋದಂತ ನಮ್ಗೆ ಕೇಳ್ತಾರೆ ನೀವು ಮರಾಠಿ ಏನಂತ ಹೇಳಿ. ನಾವು ಆ ಕಡೆ ಇಲ್ಲ, ನಾವು ಈ ಕಡೆ ನಮ್ಗೆ ಯಾರು ಹೋಗುವಾಗ. ಆಮೇಲೆ ಅಲ್ಲಿ ಹೋದ ನಂತರ ಎಲ್ಲ ಇಂಗ್ಲೀಷ್ ಲಾ ಕಾಲೇಜ್ ಅಂತ ಬರ್ತದೆ. ಲಾ ಕಾಲೇಜ್ನಲ್ಲೆಲ್ಲ ಟೀಚಿಂಗ್ಸ್ 90% 100% ಇಂಗ್ಲೀಷ್ ಆಗ್ತದೆ. ಎಲ್ಲೋ ಸ್ವಲ್ಪ ಯಾರು ಕಲಿಸಿರ್ತೀವಿ, ವ್ಯಾಖ್ಯಾನ ಮಾಡೋದಿಲ್ಲ, ಅದು ಮರಾಠಿ ಮಾತಾಡ್ತೀವಿ. ಕನ್ನಡ ಮಾತಾಡೋ ಸಂದರ್ಭ ಬರಂಗಿಲ್ಲ. ಭಾಳ ವರ್ಷಗಳ ನಂತರ ಕನ್ನಡ ಮಾತಾಡಿ ನನಗೆ ಖುಷಿ ಆಯ್ತು. ನಿಮ್ಗೆ ಆದರೂ ಇಲ್ಲ ಅಂತ ಗೊತ್ತಿಲ್ಲ, ನನಗೆ ಭಾಳ ಖುಷಿ ಆಯ್ತು. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ. ಕಾನೂನು ಮತ್ತು ಅಧಿಕಾರದ ಬಗ್ಗೆ ಅತಿ ಅದ್ಭುತವಾಗಿ ಮಾತನಾಡಿದ ಡಾಕ್ಟರ್ ಪ್ರವೀಣ್ ಪಾಟೀಲ್ ಸರ್ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷರಾದ PV ಪಾಟೀಲ್ ಸರ್ ಇವರಿಂದ ಈ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತುಗಳು.
ರಾಯಣ್ಣ ನವದೆಹಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಕಾಲೇಜು ರಾಜ್ಯಶಾಸ್ತ್ರ ಅಧ್ಯಾಪಕರ ವೇದಿಕೆ ಜಂಟಿಯಾಗಿ ಆಯೋಜಿಸಿರುವ ಒಂದು ದಿವಸದ ಈ ಮಾನವ ಹಕ್ಕುಗಳ ಅರಿವು ಮತ್ತು ತರಬೇತಿ ಈ ಒಂದು ಟೆಕ್ನಿಕಲ್ ಸೆಕ್ಷನ್ನಲ್ಲಿ ಮಾತಿನಲ್ಲಿ ತುಂಬ ಪ್ರವೀಣರಾಗಿರುವ ಪ್ರವೀಣ್ ಸರ್ ಅವರೇ, ಮಹಾವಿದ್ಯಾಲಯದ ಗೌರವಾನ್ವಿತ ಆಡಳಿತ ಮಂಡಳಿಯ ಸದಸ್ಯರೇ, ಪ್ರಾಚಾರ್ಯರೇ, IPSC ಕೋಆರ್ಡಿನೇಟರ್ ಅವರೇ, ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ನಮ್ಮ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ರಾಜ್ಯಶಾಸ್ತ್ರ ಅಧ್ಯಾಪಕರ ವೇದಿಕೆಯ ಗೌರವಾನ್ವಿತ ಅಧ್ಯಕ್ಷರು, ಇವತ್ತಿನ ಕಾರ್ಯಕ್ರಮದ ಆರ್ಗನೈಸಿಂಗ್ ಸೆಕ್ರೆಟರಿಗಳು ಆಗಿರ್ತಕ್ಕಂಥ BG ಪಾಟೀಲ್ ಸರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಬಹಳ ದಿವಸಗಳಿಂದ ನಾವು ಭೇಟಿಯಾಗಿದ್ದೇವೆ. ನಮ್ಮ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಮುಗ್ದೂರು ಕಾಲೇಜಿನ ಡಾಕ್ಟರ್ ವಿಜಯಕುಮಾರ್ ಖಡ್ಗಾರ್ ಸರ್ ಅವರೇ, ಈ ಮಹಾವಿದ್ಯಾಲಯದ ಪ್ರಾಧ್ಯಾಪಕ ವೃಂದದವರೇ, ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಮುಖ್ಯ ವಿದ್ಯಾರ್ಥಿನಿಯರೇ, ಇದುವರೆಗೆ ಈ ಒಂದು ವಲ್ನರಬಲ್ ಗ್ರೂಪ್ಸ್ ಕುರಿತು ಮಾನವ ಹಕ್ಕುಗಳು ಅವರಿಗೆ ಮಾನವ ಹಕ್ಕುಗಳು ಹೇಗೆ ಉಲ್ಲಂಘನೆ ಆಗ್ತಾ ಇವೆ ಅಂತಕ್ಕಂಥದ್ರ ಬಗ್ಗೆ ಬಹಳಷ್ಟು ಅಚ್ಚುಕಟ್ಟಾಗಿ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿ ಪ್ರವೀಣ್ ಸರ್ ಮಾತನಾಡಿದ್ದಾರೆ. ಅದಕ್ಕೆ ಫಸ್ಟ್ ಆಫ್ ಆಲ್ ಐ ಥ್ಯಾಂಕ್ ಪ್ರೊಫೆಸರ್ ಪ್ರವೀಣ್ ಸರ್ ಫಾರ್ ಹಿಸ್ ಬ್ಯೂಟಿಫುಲ್ ಪ್ರೆಸೆಂಟೇಷನ್. ನಾವು ರಾಜ್ಯಶಾಸ್ತ್ರದ ಪ್ರಾಧ್ಯಾಪಕರು ಮಾನವ ಹಕ್ಕುಗಳ ಉಗಮ, ಇತಿಹಾಸ, ಮಾನವ ಹಕ್ಕುಗಳು ಹೇಗೆ ಉಲ್ಲಂಘನೆ ಆಗ್ತಾವು ಅನ್ನೋದ್ರ ಬಗ್ಗೆ ಮಾತಾಡ್ತೇವೆ. ಆದ್ರೆ ಪ್ರವೀಣ್ ಸರ್ ಇವತ್ತು ಮಾನವ ಹಕ್ಕುಗಳ ಕುರಿತು ಅದರಲ್ಲೂ ವಿಶೇಷವಾಗಿ ದುರ್ಬಲ ವರ್ಗದವರಿಗೆ ಮಾನವ ಹಕ್ಕುಗಳು ಹೇಗೆ, ಮಾನವ ಹಕ್ಕುಗಳಿಂದ ಅವ್ರು ಹೇಗೆ ವಂಚಿತಗೊಳ್ತಾರೆ ಅನ್ನೋದ್ರ ಬಗ್ಗೆ ಅವರು ಕಾನೂನಿನ ಭಾಷೆ ಒಳಗೆ ಅವರು ಹೇಳಿ ಕೇಳಿ ಏನಪ್ಪ ಅಂದ್ರೆ ವಕೀಲರು, ನಾವು ಪ್ರಾಧ್ಯಾಪಕರು, ಅವ್ರು ಮಾತನಾಡೋದಕ್ಕೆ ನಾವು ಮಾತನಾಡೋದಕ್ಕೆ ಭಾಳ ವ್ಯತ್ಯಾಸ ಇದೆ. ಯಾಕಂದ್ರೆ ಅವರು ಕಾನೂನು ರೀತಿಯ ಮಾತಾಡ್ತಾರೆ, ವಕೀಲಿ ಭಾಷೆಯೊಳಗೆ ಮಾತಾಡ್ತಾರೆ. ಹೀಗಾಗಿ ಅವರ ಮಾತುಗಳು ತುಂಬ ಅಚ್ಚುಕಟ್ಟಾಗಿತ್ತು. ನಮಗೂ ಅನ್ನಿಸ್ತು ಇವತ್ತು ಮಾನವ ಹಕ್ಕುಗಳಿಂದ ಈ ಒಂದು ದುರ್ಬಲ ವರ್ಗದ ಸಮಾಜದಲ್ಲಿರ್ತಕ್ಕಂಥ ದುರ್ಬಲ ವರ್ಗದವರು ಹೇಗೆ ವಂಚನೆಗೊಳಗಾಗ್ತಾರೆ ಅಂತಕ್ಕಂಥದ್ದು ಬಹಳಷ್ಟು ಮಾರ್ಮಿಕವಾಗಿ ಅವರು ತಿಳಿಸಿಕೊಟ್ರು. ಅದಕ್ಕೆ ಇವತ್ತು ಮಾನವ ಹಕ್ಕುಗಳು ಉಲ್ಲಂಘನೆ ಆಗದಂತೆ ನಾವೆಲ್ಲ ಎಚ್ಚರ ವಹಿಸಬೇಕು. ಸಮಾಜದಲ್ಲಿ ಎಲ್ಲ ಪ್ರಜೆಗಳು ಸಮಾನತೆಯಿಂದ ಜೀವಿಸಬೇಕು ಅಂತಕ್ಕಂಥ ಉದಾತ್ತ ವಿಚಾರಗಳು ಇವೆ. ನಾನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೇ ಈ ಒಂದು ಮಹಾವಿದ್ಯಾಲಯದಲ್ಲಿ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಲಿಕ್ಕೆ ತಾವೆಲ್ಲ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀನಿ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮದ ನಿರ್ದೇಶಕರಿಗೆ ಮತ್ತೊಮ್ಮೆ ಮೊದಲೊಮ್ಮೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಎರಡು ಮಾತುಗಳನ್ನು ವಿರಾಮ. ಈ ಕಾರ್ಯಕ್ರಮದ ಪರವಾಗಿ BG ಪಾಟೀಲ್ ಸರ್ ಅವರಿಗೆ ಧನ್ಯವಾದಗಳು. ಮುಗ್ಧ ಮನಸ್ಸುಗಳ ಹರಸಲು ಬಂದವರು ನೀವು, ನಿಮ್ಮ ಉಪಸ್ಥಿತಿಯಲ್ಲಿ ಭವ್ಯತೆ ಕಂಡವರು ನಾವು. ಕರೆಗೆ ನೀಡಿದ ಮನ್ನಣೆಗೆ ಧನ್ಯವಾದಗಳ ಅರ್ಪಣೆ, ಪ್ರೀತಿಯ ನಾನುಡಿಗಳ ಸಮರ್ಪಣೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನು ಹೃದಯಪೂರ್ವಕವಾಗಿ ವಂದಿಸಲು ವೇದಿಕೆ ಮೇಲೆ ಬರಮಾಡಿಕೊಳ್ಳುತ್ತೇನೆ ಡಾಕ್ಟರ್ ಸುನೂರು ಕೃಷ್ಣ ಸರ್.
evening to everyone. Sir has asked me to give vote of thanks in only one line. So it is thank you. But I would say that the rights of that talked about rights of vulnerable groups. He expressed and convinced us through the humorous way of approaching and explanation about how these people will suffer because of many reasons. So I would like to thank each and everyone, and I'm very much delighted to give the vote of thanks. Thank you all and all. Thank you.